ಮೈಸೂರಿನ ಶ್ರೀ ಆಂಡಾಳ್ ಮಂದಿರಂ ಟ್ರಸ್ಟ್‌ನಲ್ಲಿ ನಡೆದ ಧನುರ್ಮಾಸದ ತಿರುಪ್ಪಾವೈ ಕನ್ನಡ ಉಪನ್ಯಾಸ ಸರಣಿಯ ಸಂಚಿಕೆ. श्रीविष्णुचित्तकुलनन्दनकल्पवल्लीं श्रीरङ्गराजहरिचन्दनयोगदृश्यां साक्षात् क्षमां करुणया कमलामिवान्यां गोदामनन्यशरणः शरणं प्रपद्ये। यो नित्यमच्युतपदाम्बुजयुग्मरुक्म व्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। प्रपद्ये निरवद्यानां निषद्यां गुणसम्पदां शरणं भवभीतानां षठकोपमुनीश्वरं श्रीमद्रङ्गशठारिसंयमिवराल्लब्धागमान्तद्वयं श्रीमद्वीररघूद्वहाद्यषठजित्पादारविन्दाश्रयं श्रीमद्वेदवतंसदेशिकयतेः कारुण्यवीक्षास्पदं सेवे रङ्गधुरीण शासनवशं नारायणं योगिनं वेदान्तदेशिकयतीन्द्रकटाक्षलब्ध त्रय्यन्तसारमनवद्यगुणं बुधाग्र्यं नारायणाद्ययतिधुर्यकृपाभिषिक्तं श्रीरङ्गनाथयतिशेखरमाश्रयामः। श्रीकृष्णमार्यं करुणालयन्तं वेदान्तयुग्मं समतीतवन्तं वत्साभिजातं विदुषां वरेण्यं श्रीभाष्यसिंहं प्रणमामि नित्यं। वात्स्य श्रीकृष्णसूरीन्द्र पदपङ्कजषट्पदम् अनन्तपद्मनाभार्यं भारद्वाजमहं भजे। नीलातुङ्गस्तनगिरितटी सुप्तमुद्बोध्य कृष्णं पारार्थ्यं स्वं श्रुतिशतशिरः सिद्धमध्यापयन्ती स्वोच्छिष्टायां स्रजिनिगलितं या बलात्कृत्य भुङ्क्ते गोदा तस्यै नम इदमिदं भूय एवास्तु भूयः। अन्नवयल पुदुवै आण्डाळरङ्गर्क् पन्नतिरुप्पावै पल्पदियम् இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளைச் சொல்லு சூடிக் கொடுத்த சுடற்கொடியே தொல்பாவை பாடி அருளவல்ல பல்வளையாய் நாடினீ வேங்கடவர்க்கென்னை விதியென்ற இம்மாற்றம் நாங்கடவா வண்ணமே நல்கு. புள்ளும் சிலம்பினகான் புள்ளரையன் கோயில் வெள்ளை விழிசங்கின் பேரரவம் கேட்டிலையோ பிள்ளாய் எழுந்திராய் பேய்முலை நஞ்சுண்டு கள்ளச்சகடம் கலக்கழிய காலோச்சி வெள்ளத்தரவில் துயிலமர்ந்த வித்தினை உள்ளத்து கொண்டு முனிவர்களும் யோகிகளும் மெல்ல எழுந்தறி என்ற பேரரவம் உள்ளம் புகுந்து குளிர்ந்தேலோர் ಎಂಪಾವಾಯ್. ಇವತ್ತಿನ ಉಪನ್ಯಾಸದ ಪಾಶುರ மாயனை மன்னு வடமதுரை மைந்தனை தூய பெருநீர் யமுனை துறைவனை ஆயர் குலத்தினில் தோன்றும் அணிவிளக்கை தாயை குடல் விளக்கம் செய்த தாமோதரனை தூயோமாய் வந்து நாம் தூமலர் தூவித் தொழுது வாயினால் பாடி மனத்தினால் சிந்திக்க போய பிழையும் புகதருவான் நின்றனவும் தீயினில் தூஷாகும் செப்பேலோர் ಎಂಪಾವಾಯ್. ಇಲ್ಲಿ ಇರುವಂತಹ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನೆನ್ನೆಯ ದಿನ ನಾವು ಉಪನ್ಯಾಸದಲ್ಲಿ ಆಳಿಮಳೆ ಕಣ್ಣ ಅನ್ನುವಂತಹ ಪಾಶುರದ ಸಾಮಾನ್ಯ ಅರ್ಥಗಳನ್ನು ನೋಡಿದ್ವಿ.
ಅದರೊಂದಿಗೆ ಅದರಲ್ಲಿ ಅಡಗಿರುವಂತಹ ಕೆಲವು ವಿಶೇಷ ಅರ್ಥಗಳನ್ನು ಸಹ ನೋಡಿದ್ವಿ. ಅದರಲ್ಲಿ ನಾವು ಮುಖ್ಯವಾಗಿ ನೋಡೋದಾದರೆ ಇಲ್ಲಿ ಗೋದಾದೇವಿ ನಮಗೆ ಏನನ್ನು ತೋರಿಸ್ತಾ ಇದ್ದಾಳೆ ಅಂತ ಹೇಳಿದ್ರೆ, 3ನೆಯ ಪಾಶುರದಲ್ಲಿ ಗೋದಾದೇವಿ ಸಮೃದ್ಧಿಯ ಸಂಕೇತಗಳ ಬಗ್ಗೆ ಹೇಳಿದ್ಲು. ಆ ಸಮೃದ್ಧಿಯ ಸಂಕೇತಗಳಲ್ಲಿ ಒಂದಾದದ್ದು ಯಾವುದಂದರೆ, ಹೊಲ ಗದ್ದೆಗಳಲ್ಲಿ ಬೆಳೆಗಳು ಎತ್ತೆತ್ತರಕ್ಕೆ ಬೆಳೆಯುವಂಥದ್ದು, ಅದರ ಜೊತೆಗೆ ಅದರ ಅಡಿಯಲ್ಲಿ ಯಾವಾಗಲೂ ನೀರು ಸತತವಾಗಿ ಹರಿಯುವಂಥದ್ದು, ಇದು ಕೂಡ ಒಂದು ಸಮೃದ್ಧಿಯ ಸಂಕೇತ ಅಂತ ಹೇಳಿ 3ನೇ ಪಾಶುರದಲ್ಲಿ ಗೋದಾದೇವಿ ತೋರಿಸಿದ್ಲು. ಅದೇ ರೀತಿಯಲ್ಲಿ ಈ 3ನೇ ಪಾಶುರದಲ್ಲಿ ಏನು ಗೋದಾದೇವಿ ತೋರಿಸಿದ್ಲೋ, ಈ ಬೆಳೆಗಳು ಬೆಳೆಯೋಕ್ಕಾಗಲಿ, ಅಲ್ಲಿ ಸತತವಾಗಿ ಹೊಲ ಗದ್ದೆಗಳಲ್ಲಿ ಶುದ್ಧವಾದ ನೀರು ಇರುವುದಕ್ಕಾಗಲಿ, ಅದಕ್ಕೆಲ್ಲ ನಮಗೆ ಏನು ಬೇಕು ಅಂದರೆ ಮಳೆ ಬೇಕು. ಆ ಮಳೆ ಹೇಗೆ ಸುರಿಬೇಕು ಅನ್ನೋದನ್ನು, ಆ ಒಂದು ಪೂರ್ಣ ಪ್ರಕ್ರಿಯೆಯನ್ನು ಈ 4ನೇ ಪಾಶುರದಲ್ಲಿ ತೋರಿಸಿದ್ದಾಳೆ. ಆ ಪೂರ್ಣ ಪ್ರಕ್ರಿಯೆಯನ್ನು ಇಲ್ಲಿ 4ನೇ ಪಾಶುರದಲ್ಲಿ ಗೋದಾದೇವಿ ತೋರಿಸಿದ್ರೂ ಸಹ ಇಲ್ಲಿ ನಾವು ಮುಖ್ಯವಾಗಿ ನಮಗೆ ತಿಳ್ಕೋಬೇಕಾಗಿರುವಂತಹ ಒಂದು ವಿಷಯ ಏನು ಅಂತ ಅಂದರೆ, ಉರ್ವಂಪೋಲ್ ಮೆಯ್ಕರುತ್ತು ಪಾಳ್ಯನ್ ತೋಳುರನ್ ಪದ್ಮನಾಭನ್ ಕೈயில் ಆಳಿಪೋಲ್ ಮಿನ್ನಿ ವಲಂಬುರಿಪೋಲ್ ನಿಂಡ್ರದಿருந்து ಅನ್ನುವಂತಹ ಇಷ್ಟೂ ಸ್ಥಳಗಳಲ್ಲೂ ಗೋದಾದೇವಿ ಈ ಪ್ರಕೃತಿಯಲ್ಲಿರುವಂತಹ ವಿವಿಧ ವಸ್ತುಗಳನ್ನು ನೋಡ್ತಾ ಇದ್ದಾಳೆ. ಮೊದಲಿಗೆ ಮೋಡವನ್ನು ನೋಡಿದ್ಲು. ಆ ಮೋಡದ ಕಪ್ಪು ಬಣ್ಣದಿಂದ ಅವಳಿಗೆ ಆ ಭಗವಂತನ ನೆನಪು ಬಂತು. ಮತ್ತೆ ಅವಳು ಮಿಂಚನ್ನು ಇಲ್ಲಿ ವರ್ಣಿಸ್ತಾ ಇದ್ದಾಳೆ. ಮಿಂಚು ಒಂದು ಕೂಡಲೇ ಅವಳಿಗೆ ಚಕ್ರಾಯುಧದ ನೆನಪು ಬಂತು. ಅದೇ ರೀತಿ ಆ ಗುಡುಗನ್ನು ನೆನೆಸ್ಕೊಂಡಾಗ ಅವಳಿಗೆ ಆ ಪಾಂಚಜನ್ಯದ ಶಬ್ದ ನೆನಪು ಬಂತು. ಆ ರೀತಿಯಲ್ಲಿ ನಮಗೂ ಕೂಡ ನಾವು ನೋಡುವಂತಹ ವಿಷಯಗಳಲ್ಲೆಲ್ಲ ಆ ಪರಮಾತ್ಮನ ನೆನಪು ಬರಬೇಕು ಅಂತ ಹೇಳಿ ಗೋದಾದೇವಿ ಈ ಪಾಶುರದಲ್ಲಿ ತೋರಿಸ್ತಾ ಇದ್ದಾಳೆ. ಆ ರೀತಿಯಲ್ಲಿ ನಾವು ಬಹಳಷ್ಟು ವಿಶೇಷ ಅರ್ಥಗಳನ್ನು ಸಹ ಈ 4ನೆಯ ಪಾಶುರಕ್ಕೆ ನೋಡಿದ್ವಿ. ಅದಾದ ಮೇಲೆ ನಿನ್ನೆಯ ದಿನದಲ್ಲಿ ನಾವು ನೋಡಿದಂತಹ ಪಾಶುರದ ಅರ್ಥ, ಅದು ಮಾಯನೈ ಮಣ್ಣು ವಡಮದುರೈ ಮೈಂದನೈ ಅನ್ನುವಂತಹ ಈ 5ನೇ ಪಾಶುರಕ್ಕೆ ಅರ್ಥಗಳನ್ನು ಸಹ ನೋಡಿದ್ವಿ. ಆದರೆ ಸಂಪೂರ್ಣವಾಗಿ ನೋಡೋಕ್ಕಾಗಲಿಲ್ಲ. ನಿನ್ನೆ ಸ್ವಲ್ಪ ಮಟ್ಟಿಗೆ ಇದಕ್ಕೆ ಅರ್ಥಗಳನ್ನು ನೋಡಿದ್ವಿ. ಅದು ಏನು ಅಂತ ಅಂದರೆ, ಮೊದಲಿಗೆ ಮುಖ್ಯವಾಗಿ ಈ ಮಾಯನ್ ಅಂತ ನಾವು ಆ ಶ್ರೀಕೃಷ್ಣನನ್ನು ಏನಕ್ಕಾಗಿ ಕರಿತೀವಿ ಅನ್ನೋದಕ್ಕೆ ಬಹಳಷ್ಟು ಕಥೆಗಳನ್ನು ನಿನ್ನೆ ಆ ಶ್ರೀಕೃಷ್ಣನ ಲೀಲೆಗಳಿಂದ ನೋಡಿದ್ವಿ. ಆ ಶ್ರೀಕೃಷ್ಣನ ಒಂದೊಂದು ಲೀಲೆಯೂ ಯಾವ ರೀತಿ ಆಶ್ಚರ್ಯಕರವಾಗಿರುತ್ತೆ ಅನ್ನೋದನ್ನು ನೋಡಿದ್ವಿ. ಆ ರೀತಿಯಾಗಿ ಅಂಥ ಸಣ್ಣ ವಯಸ್ಸಿನಲ್ಲೂ ಇರ್ಬೋದು, ಆಮೇಲೆ ಶ್ರೀಕೃಷ್ಣ ಗೀತಾಚಾರ್ಯನಾಗಿ ಅವತಾರ ಮಾಡಿದಾಗಲೂ ಇರ್ಬೋದು, ಯಾವುದೇ ಸಮಯದಲ್ಲಾಗಲಿ ಅವನು ಮಾಡಿದಂತಹ ಲೀಲೆಗಳು ನಮಗೆ ಅಷ್ಟು ಆಶ್ಚರ್ಯಕರವಾದದ್ದು ಅಂತ ಹೇಳಿ ನಾವು ನಿನ್ನೆ ಅದಕ್ಕಾಗಿ ಕೆಲವು ಕಥೆಗಳನ್ನು ನೋಡಿದ್ವಿ. ಅದು ಯಾವ ರೀತಿ ಆಶ್ಚರ್ಯವಾಗಿದೆ ಅಂತ ಅಂದರೆ, ನಾವು ನಮ್ಮ ಮೂಗಿನ ಮೇಲೆ ಬೆರಳಿಟ್ಟು ನೋಡುವಂತಹ ಆ ಆಶ್ಚರ್ಯವಾಗಿ ಆ ರೀತಿಯಾಗಿ ಅವನ ಲೀಲೆಗಳು ಇವೆ ಅನ್ನೋದನ್ನು ನಾವು ನಿನ್ನೆಯ ದಿನ ನೋಡಿದ್ವಿ. ಆ ರೀತಿಯಲ್ಲಿ ಮಾಯನೈ ಮಣ್ಣು ವಡಮದುರೈ ಮೈಂದನೈ ಅಂತ ಅಂದರೆ, ಇಲ್ಲಿ ಗೋದಾದೇವಿ ಮೊದಲೇ ನಮಗೆಲ್ಲ ತಾನು ಗೋಪಿಕೆಯರ ಜೊತೆಗೆ ಆ ಗೋಕುಲದಲ್ಲಿ ಇದ್ದುಕೊಂಡು ಈ ತಿರುಪ್ಪಾವೈನ ಹಾಡ್ತಾ ಇದ್ದೀನಿ ಅಂತ ಹೇಳಿ, ಆ ಭಾವದಲ್ಲಿ ಹಾಡ್ತಾ ಇದ್ದೀನಿ ಅಂತ ಹೇಳಿ ಮೊದಲೇ ಹೇಳಿದ್ದಾಳೆ. ಆದರೂ ಕೂಡ ನಾನು ಶ್ರೀವಿಲ್ಲಿಪುತ್ತೂರಿನಲ್ಲಿ ಸಖಿಯರೊಂದಿಗೆ ಹಾಡ್ತಾ ಇದ್ದೇನೆ ಅಂತ ನೀವು ಭಾವಿಸಬಾರ್ದು ಅಂತ ಹೇಳಿ ಮತ್ತೊಂದು ಸರಿ ಕನ್ಫರ್ಮ್ ಮಾಡೋದಕ್ಕೆ ಇಲ್ಲಿ ಗೋದಾದೇವಿ ವಡಮದುರೈ ಮೈಂದನೈ ಅಂತ ಹೇಳಿ, ಆ ಶ್ರೀಕೃಷ್ಣ ಬಾಳಿದ್ದು ಇಲ್ಲೇನೆ, ನಾವೀಗ ಎಲ್ಲಿ ಈ ಪಾವೈನೊಂಬನ್ನು ಮಾಡ್ತಾ ಇದ್ದೀವೋ ಇಲ್ಲೇ ಶ್ರೀಕೃಷ್ಣ ಬಾಳಿದ್ದು ಅಂತ ಹೇಳಿ, ಅವನು ಬಾಳಿದ್ದು ಸಹ ಆ ಯಮುನಾ ತೀರದ ವಡಮದುರೈ ಅಂದರೆ ಉತ್ತರ ಭಾರತದಲ್ಲಿ ಇರುವಂತಹ ಮಥುರಾ ನಗರದಲ್ಲಿ ಅಂತ ಹೇಳಿ ಇಲ್ಲಿ ಗೋದಾದೇವಿ ತೋರಿಸ್ತಾ ಇದ್ದಾಳೆ. ಮಾಯನೈ ಮಣ್ಣು ವಡಮದುರೈ ಮೈಂದನೈ ತೂಯಪ್ಪೆರುನೀರ್ ಯಮುನೈತ್ತುರೈವನೈ, ತೂಯಪ್ಪೆರುನೀರ್ ಯಮುನೈತ್ತುರೈವನೈ ಅಂತ ಆ ಒಂದು ಯಮುನೆಗೆ, ಆ ತೀರ್ಥಕ್ಕೆ ಅಷ್ಟೊಂದು ಪ್ಯೂರಿಟಿ. ತೂಯಪ್ಪೆರುನೀರ್, ತೂಯ ಅಂದರೆ ಅಷ್ಟು ಪ್ಯೂರ್ ಆಗಿದೆ ಅಂತ ಇಲ್ಲಿ ಹೇಳ್ತಾರೆ, ಅಷ್ಟು ಶುದ್ಧವಾಗಿದೆ. ಯಾಕೆ ಅಂತ ಅಂದರೆ, ನಾವು ಮೊದಲೇ ನೋಡಿದ ಹಾಗೆ
ವಸುದೇವನ ಜೊತೆಗೆ ಬುಟ್ಟಿಯಲ್ಲಿ ಮೇಲೆ ಶ್ರೀಕೃಷ್ಣ ಹೋದ ಅಲ್ವಾ, ಯಮುನೆಯನ್ನು ದಾಟಿಕೊಂಡು. ಆ ಯಮುನೆಯನ್ನು ದಾಟಿಕೊಂಡು ಹೋಗುವಂತಹ ಸಮಯದಲ್ಲೇ ಆ ಯಮುನೆಗೆ ಈ ಶ್ರೀಕೃಷ್ಣನನ್ನು ನೋಡಿ ಆನಂದವಾಯಿತು. ಅದೇ ಸಮಯದಲ್ಲಿ ಯಮುನೆ ಉಕ್ಕಿ ಉಕ್ಕಿ ಹರಿದ್ಲು. ಯಾಕೆ? ಶ್ರೀಕೃಷ್ಣ ತನ್ನ ಬುಟ್ಟಿಯಿಂದ ಕಾಲುಗಳನ್ನು ಹೊರಗೆ ಚಾಚ್ತಾ ಇದ್ದ. ಆ ತನ್ನ ಪಾದಗಳ ಸ್ಪರ್ಶ ಈ ಯಮುನೆಗೆ ಸಿಗಬೇಕು ಅಂತ ಹೇಳಿ ಯಮುನೆ ಉಕ್ಕಿ ಉಕ್ಕಿ ಹರಿದ್ಲಂತೆ. ಆ ರೀತಿ ಪಾದಗಳ ಸ್ಪರ್ಶ ಆಗಲೇ ಯಮುನೆಗೆ ಸಿಕ್ಕಿದ್ದರಿಂದ ತೂಯ ಪೆರುನೀರ್ ಯಮುನೈ ತುರೈವನ್, ಅಂದರೆ ಅಷ್ಟು ಶುದ್ಧವಾಗಿರುವಂತಹ ಯಮುನೆಯ ನೀರು ಯಾಕೆ ಶುದ್ಧವಾಗಿದೆ? ಆ ಕೃಷ್ಣನ ಪಾದಗಳ ಸ್ಪರ್ಶ ಆಗಲೇ ಆಯಿತು. ಆದ್ದರಿಂದ ಹಾಗೆ ತೂಯಪ್ಪೆರುನೀರ್ ಯಮುನೈ ತುರವನೈ ಆಯರ್ ಕುಲತ್ತಿನಿಲ್ ತೋಂಡ್ರುಂ ಅಣಿವಿಳಕ್ಕೈ. ಆಯರ್ ಕುಲತ್ತಿನಿಲ್ ತೋಂಡ್ರುಂ ಅಣಿವಿಳಕ್ಕೈ ಅಂದರೆ ಯಾರು ಅಂತ ನೆನ್ನೆನೆ ನೋಡಿದ್ವಿ. ಈ ಒಂದು ಗೋಪಿಯರ ಕುಲದಲ್ಲಿ ನಮ್ಮ ಶ್ರೀಕೃಷ್ಣ ಅವತಾರ ಮಾಡ್ದ. ಈ ಒಂದು ಗೋಪಿಯರ ಕುಲದಲ್ಲಿ ಶ್ರೀಕೃಷ್ಣ ಅವತಾರ ಮಾಡೋದಕ್ಕೆ ಕಾರಣ ಏನು ಅಂತ ಅಂದರೆ ಅದು ಅವನ ದಿವ್ಯ ಸಂಕಲ್ಪವೇ ಸರಿ, ಬೇರೇನೂ ಅಲ್ಲ. ಆ ರೀತಿಯಲ್ಲಿ ಅವನ ದಿವ್ಯ ಸಂಕಲ್ಪದಿಂದ ಅವನು ಇವರೇ ನನ್ನ ಅಪ್ಪ ಅಮ್ಮ ಆಗಬೇಕು ಅಂತ ಹೇಳಿ ಸೆಲೆಕ್ಟ್ ಮಾಡ್ಬೋದು. ನಾವು ಆ ರೀತಿ ಸೆಲೆಕ್ಟ್ ಮಾಡೋದಕ್ಕಾಗಲ್ಲ. ಆ ರೀತಿಯಲ್ಲಿ ಆ ಕೃಷ್ಣನಿಗೆ ಮಾತ್ರ ಆ ಒಂದು ಪವರ್ ಇರೋದು. ಅದೇನು? ಅವನೇ ತನ್ನ ತಂದೆ ತಾಯಿಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಇವರೇ ನಮ್ಮ ತಂದೆ ತಾಯಿ ಆಗಬೇಕು ಅಂತ ಹೇಳಿ ಆ ದೇವಕಿ ವಸುದೇವರ ಬಳಿಯಲ್ಲಿ ಅವತಾರ ಮಾಡ್ತಾನೆ. ಆಯರ್ ಕುಲತ್ತಿನಿಲ್ ತೋಂಡ್ರುಂ ಅಣಿವಿಳಕ್ಕೈ ತಾಯೈ ಕುಡಲ್ ವಿಳಕ್ಕಂ ಶೈದ ದಾಮೋದರನೈ ಅನ್ನೋದಕ್ಕೆ ನಾವು ಸಾಮಾನ್ಯವಾದ ಅರ್ಥವನ್ನು ನೋಡಿದ್ವಿ. ಹೇಗೆ ಆ ಒಂದು ಯಶೋದೆಯಾದವಳು ಇವನನ್ನು ಕಟ್ಟುತ್ತಾಳೆ ಪ್ರೀತಿಯಿಂದ, ಅದಕ್ಕೆ ಅವನು ದಾಮೋದರ ಅನ್ನೋದನ್ನೆಲ್ಲ ಆ ಒಂದು ವಿಷಯಗಳನ್ನು ನೆನ್ನೆ ನೋಡಿದ್ವಿ. ಅದಲ್ಲದೆ ನಾವು ದಧಿಬಾಂಡನ ಕಥೆಯನ್ನು ಕೂಡ ನೋಡಿದ್ವಿ ಅಲ್ವಾ. ನೆನ್ನೆಯ ದಿನ ಆ ದಧಿಬಾಂಡ ಯಾವ ರೀತಿಯಾಗಿ ಅವನು ಭಕ್ತನಾಗಿದ್ದ ಶ್ರೀಕೃಷ್ಣನಿಗೆ, ಮತ್ತು ಶ್ರೀಕೃಷ್ಣನಿಗೂ ದಧಿಬಾಂಡನಿಗೂ ಇದ್ದಂತಹ ಬಿಸ್ನೆಸ್ ಡೀಲಿಂಗ್, ಇದರ ಬಗ್ಗೆ ಎಲ್ಲ ನೆನ್ನೆ ನೋಡಿದ್ವಿ ಅಲ್ವಾ. ಅದೇ ರೀತಿಯಲ್ಲಿ ಇವತ್ತು ತಾಯೈ ಕುಡಲ್ ವಿಳಕ್ಕಂ ಶೈದ ದಾಮೋದರನೈ ಅನ್ನೋದಕ್ಕೆ ಇನ್ನೂ ಹಲವಾರು ವಿಶೇಷಾರ್ಥಗಳನ್ನು ಇವತ್ತು ನೋಡೋಣ. ಇಲ್ಲಿಯವರೆಗೂ ನಾವು ನೆನ್ನೆಯ ಉಪನ್ಯಾಸದಲ್ಲಿ ನೋಡಿದ್ವಿ. ಆ ಪ್ರಕಾರ ತಾಯೈ ಕುಡಲ್ ವಿಳಕ್ಕಂ ಶೈದ ದಾಮೋದರನೈ ಅಂತ ಅಂದರೆ ಆ ತಾಯಿನೇ, ಆ ಯಶೋದೆಗೆ ಇವನು ಕಟ್ಟು ಬಿದ್ದ ಅಲ್ವಾ ಶ್ರೀಕೃಷ್ಣ. ಬೇರೆ ಯಾರಿಗೂ ಇವನು ಕಟ್ಟು ಬೀಳಲಿಲ್ಲ, ಆ ಯಶೋದೆಗೆ ಕಟ್ಟು ಬಿದ್ದ. ಆ ಯಶೋದೆಗೆ ಹೇಗೆ ಕಟ್ಟು ಬಿದ್ದ ಅಂತ ಹೇಳಿದ್ರೆ, ಇಲ್ಲಿ ನಾವು ಆಳ್ವಾರರ ಚರಿತ್ರೆಯನ್ನು ಕೂಡ ನೋಡಿದ್ರೆ, ನಮ್ಮ ಆಳ್ವಾರರ ಚರಿತ್ರೆಯಲ್ಲಿ ಅವರು ಈ ಒಂದು ಯಾವ ಲೀಲೆ ಇದೆ, ದಾಮೋದರ ಲೀಲೆ ಅಂತ ನಾವೇನು ಕರಿತೀವಿ, ಈ ದಾಮೋದರ ಲೀಲೆಯ ಬಗ್ಗೆ ಆಳ್ವಾರರು ಹಾಗೇ ನೆನಪಿಸಿಕೊಂಡು ಆದ ಒಂದು ಭಾವೋದ್ವೇಗದಲ್ಲಿ ತಾವು ಎಷ್ಟು ಬಾರಿ ಮೂರ್ಛೆ ಹೋಗಿದಾರೋ ಲೆಕ್ಕನೇ ಇಲ್ಲ. ಆ ರೀತಿಯಲ್ಲಿ ಅಂಥ ಸುಂದರವಾದಂತಹ ಒಂದು ಲೀಲೆ ಈ ದಾಮೋದರ ಲೀಲೆ. ಈ ದಾಮೋದರ ಲೀಲೆಯಲ್ಲಿ ನಾವು ನೋಡುವಂತಹ ಮುಖ್ಯ ಸಂಗತಿ ಏನು ಅಂತ ಅಂದರೆ, ಶ್ರೀಕೃಷ್ಣ ಮೊದಲಿಗೆ ತಾನು ತಮ್ಮ ಮನೆಯಲ್ಲಿ, ಅದು ಗೊತ್ತೇ ಇದೆ, ನಾವು ನೆನ್ನೆ ಮೊನ್ನೆಯ ಉಪನ್ಯಾಸಗಳಲ್ಲೂ ಕೂಡ ನೋಡಿದ್ವಿ, ಆ ಶ್ರೀಕೃಷ್ಣನ ಚೇಷ್ಟಿತೆಗಳು ಯಾವ ರೀತಿ ಇರುತ್ತೆ ಅಂತ ಹೇಳಿ. ಅದರಲ್ಲೂ ಸಹ ಅವನು ಹೊರಗಡೆ ಆಟ ಆಡ್ತಾ ಇರ್ತಾನೆ ಕೆಸರಿನಲ್ಲಿ, ಅದೆಲ್ಲ ನೋಡಿದ್ವಿ ಅಲ್ವಾ. ಅದು ವಸುದೇವನ ಜೊತೆಗೆ ಇದ್ದಂತಹ ಒಂದು ಕನೆಕ್ಷನ್ ಅದರಲ್ಲಿ ನೋಡಿದ್ದು. ಈಗ ಯಶೋದೆಯ ಜೊತೆಗೆ ಇದ್ದಂತಹ ಒಂದು ಕನೆಕ್ಷನ್ನ ನಾವು ನೋಡೋದಾದರೆ, ಇಲ್ಲಿ ಮನೆಯೊಳಗೆ ಈ ಶ್ರೀಕೃಷ್ಣ ಯಾವಾಗಲೂ, ಮನೆ ಬಹಳ ದೊಡ್ಡದಾಗಿತ್ತು ಮತ್ತು ಯಶೋದೆ ಯಾವಾಗಲೂ ಈ ಶ್ರೀಕೃಷ್ಣನ ಹಿಂದೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಯಶೋದೆಗೆ ತನ್ನದೇ ಆದಂತಹ ಕೆಲಸಗಳಿತ್ತು. ಈ ರೀತಿಯಾಗಿ ಶ್ರೀಕೃಷ್ಣನನ್ನು ಬಿಟ್ಟು ಯಶೋದೆ ತನ್ನ ಕೆಲಸಗಳನ್ನು ತಾನು ಮಾಡ್ತಾ ಇದ್ಲು. ಆ ರೀತಿಯಾಗಿ ಇದ್ದಂಥ ಒಂದು ಸಮಯದಲ್ಲಿ ಅಲ್ಲಿ ಅವರಿಗೆ ಮುಖ್ಯವಾದ ಕೆಲಸ ಏನು, ಆ ಗೋಪಿಯರಿಗೆ ಮುಖ್ಯವಾದ ಕೆಲಸ ಏನು ಅಂತ ನೋಡಿದ್ರೆ, ಹಾಲು, ಆ ಹಾಲಿನಿಂದ ಮೊಸರಿನಿಂದ ಬೆಣ್ಣೆಯಿಂದ ತುಪ್ಪ, ಇದನ್ನೆಲ್ಲ ಮಾಡುವಂಥದ್ದು, ಇದನ್ನೆಲ್ಲ ಬೇರೆಯವರಿಗೆ ಮಾರುವಂಥದ್ದು, ಇದೇ ಅವರ ಮುಖ್ಯವಾದ ಕೆಲಸ. ಅದರ ಜೊತೆಗೆ ಈ ಹಾಲು ಮೊಸರು ಇದರಲ್ಲೆಲ್ಲ ಅವರು ಬೇರೆ ಬೇರೆ ಯಾವ ಪದಾರ್ಥಗಳನ್ನು ಮಾಡೋಕ್ಕಾಗುತ್ತೋ, ಸಿಹಿ ಪದಾರ್ಥಗಳಿರ್ಬೋದು, ಬೇರೆ ಬೇರೆ ಪದಾರ್ಥಗಳಿರ್ಬೋದು, ಅದನ್ನೆಲ್ಲ ಮಾಡಿಕೊಂಡು ಅವರು
ಭುಜಿಸ್ತಾ ಇದ್ರು ಅಲ್ವಾ. ಆ ರೀತಿಯಲ್ಲಿ ಇಲ್ಲಿ ನಾವು ನೋಡೋದಾದರೆ ಇಲ್ಲಿ ಯಶೋದೆಯು ಸಹ ಹಾಲನ್ನು ಒಲೆಯಲ್ಲಿ ಇಟ್ಟಿದ್ಲು, ಒಂದು ಕೊಡದಲ್ಲಿ ಹಾಲನ್ನು ಇಟ್ಟಿದ್ಲು, ಕಾಯಿಸೋದಕ್ಕೆ ಇಟ್ಟಿದ್ಲು. ಆ ಸಮಯದಲ್ಲಿ ಯಶೋದೆ ಏನು ಮಾಡ್ತಾ ಇದ್ದಾಳೆ, ಹಾಲನ್ನು ಇಟ್ಟು ಶ್ರೀಕೃಷ್ಣನ ಬಳಿ ಬಂದಳು. ಶ್ರೀಕೃಷ್ಣನ ಬಳಿ ಬಂದು ಶ್ರೀಕೃಷ್ಣನಿಗೆ ಹಾಲು ಕೊಡುವುದಕ್ಕೆ ಅಂತ ಬಂದಳು. ಶ್ರೀಕೃಷ್ಣನು ಕೂಡ ಹಾಲು ಕುಡಿತಾ ಇದ್ದ ಯಶೋದೆಯ ಬಳಿ. ಅದಾದ ಕೂಡಲೇ ಯಶೋದೆಗೆ ಶ್ರೀಕೃಷ್ಣನ ಬಳಿ ಹಾಲು ಕುಡಿತಾ ಇದ್ದರಿಂದ ಅವಳು ಹಾಲು ಇಟ್ಟು ಬಂದಿದ್ದನ್ನು ಅವಳು ಮರ್ತೇ ಬಿಟ್ಳು. ಯಾಕೆ ಅಂತ ಅಂದರೆ ಆ ಶ್ರೀಕೃಷ್ಣನ ಮುಖ, ಅವನ ಲೀಲೆಗಳು, ಚೇಷ್ಟಿತಗಳನ್ನು ಅವಳು ನೋಡ್ತಾ ಅವಳು ಹಾಲಿಟ್ಟಿದ್ಲು ಒಲೆ ಮೇಲೆ ಅನ್ನೋದನ್ನ ಮರ್ತೇ ಬಿಟ್ಲು. ಆ ರೀತಿಯಲ್ಲಿ ಶ್ರೀಕೃಷ್ಣನ ಜೊತೆ ಅವಳು ಸಮಯ ಕಳೀತಾ ಇದ್ದಾಳೆ. ಆ ಸಮಯದಲ್ಲಿ ಏನಾಗತ್ತೆ, ಅವಳಿಗೆ ಇದ್ದಕ್ಕಿದ್ದ ಹಾಗೆ ಅವಳು ಅದನ್ನು ಮರೆಯೋದಕ್ಕೆ ಯಾರು ಕಾರಣ? ಶ್ರೀಕೃಷ್ಣನೇ ಕಾರಣ. ಭಗವದ್ಗೀತೆಯಲ್ಲೂ ಕೂಡ ಶ್ರೀಕೃಷ್ಣ ಇದನ್ನು ಹೇಳ್ತಾನೆ, ನಾವು ಯಾವುದೇ ಒಂದು ವಿಷಯವನ್ನು ಮರೆಯೋದಕ್ಕಾಗಲಿ ಅದನ್ನು ನೆನಪು ಮಾಡ್ಕೊಳ್ಳೋದಕ್ಕಾಗಲಿ ಅದಕ್ಕೆ ನಾನೇ ಕಾರಣ ಅಂತ ಹೇಳ್ತಾನೆ. ಅದರ ಪ್ರಕಾರ ಇಲ್ಲಿ ಆ ವಿಷಯವನ್ನು ಅವಳು ಮರ್ತಿದ್ಲು. ಮತ್ತೆ ಸ್ವಲ್ಪ ಸಮಯದ ನಂತರ ಶ್ರೀಕೃಷ್ಣನೇ ಅವಳಿಗೆ ಇದರ ಬಗ್ಗೆ ಶ್ರೀಕೃಷ್ಣನೇ ನೆನಪಿಸ್ದ ಅಂದರೆ ಒಳಗಿನಿಂದ ಶ್ರೀಕೃಷ್ಣ ನೆನಪಿಸ್ದ. ಅದರ ಪ್ರಕಾರ ಅವಳಿಗೆ ನೆನಪು ಬಂದ ಕೂಡಲೇ ಅವಳು ಶ್ರೀಕೃಷ್ಣನಿಗೆ ಹಾಲು ಕೊಡ್ತಾ ಇರ್ತಾಳೆ. ಇದ್ದಕ್ಕಿದ್ದ ಹಾಗೆ ಶ್ರೀಕೃಷ್ಣನ ಕೆಳಗೆ ಬಿಟ್ಟು ಹಾಲಿಗೆ ಅಂತ ಓಡ್ತಾಳೆ. ಹಾಲು ಇಟ್ಟಿದ್ಲಲ್ವ ಅವಳು ಒಲೆ ಮೇಲೆ, ಅದನ್ನು ನೋಡೋದಕ್ಕೆ ಅಂತ ಓಡ್ತಾಳೆ. ಆ ರೀತಿಯಲ್ಲಿ ಇಲ್ಲಿ ಅವಳು ಓಡಿ ಹೋದ ಕೂಡಲೇ ಶ್ರೀಕೃಷ್ಣನ ಹಠ ನಿಲ್ಲೇ ಇಲ್ಲ. ಯಾಕೆ ಅಂತ ಅಂದರೆ ಇಷ್ಟೊತ್ತು ಅಮ್ಮ ಎತ್ಕೊಂಡಿದ್ಲು, ಅಮ್ಮ ಹಾಲು ಕೊಡ್ತಾ ಇದ್ಲು. ಆದರೆ ಇದ್ದಕ್ಕಿದ್ದ ಹಾಗೆ ಅಮ್ಮ ಆ ಶ್ರೀಕೃಷ್ಣನ ಕೆಳಗೆ ಬಿಟ್ಟು ಓಡಿ ಹೋಗ್ತಾಳೆ. ಶ್ರೀಕೃಷ್ಣನಿಗೆ ಅದು ತಡೆಯೋಕ್ಕಾಗಲಿಲ್ಲ. ಆ ಹಠದಲ್ಲಿ ಮತ್ತು ಕೋಪದಲ್ಲಿ ಈಗ ನಾವು ಕೂಡ ನೋಡ್ತೀವಲ್ವ, ನಮ್ಮ ಮನೆಯಲ್ಲಿ ಮಕ್ಕಳು ಏನು ಮಾಡ್ತಾರೆ, ಒಂದು ಹಠ ಅಥವಾ ಕೋಪ ಬಂತು ಅಂತ ಅಂದರೆ ಬಾಗಿಲನ್ನ ಜೋರಾಗಿ ಹಾಕುವಂಥದ್ದು, ಇಲ್ಲದೇ ಅವ್ರ ಕೈಗೆ ಸಿಕ್ಕಿದ್ದನ್ನು ಅದನ್ನು ಎಸಿತಾರೆ ದೂರಕ್ಕೆ. ಈ ರೀತಿ ಕೋಪದಲ್ಲಿ ಬೇರೆ ಬೇರೆ ವಿಷಯಗಳನ್ನು ಮಾಡ್ತಾರೆ ಚಿಕ್ಕ ಮಕ್ಕಳು ಕೂಡ. ಅದೇ ರೀತಿ ಅಲ್ಲಿ ಶ್ರೀಕೃಷ್ಣನು ಕೂಡ ಅವನಿಗೆ ಅಲ್ಲಿ ಕಣ್ಣಿಗೆ ಕಾಣಿಸಿದ್ದು ಕೊಡ, ಆ ಕೊಡಗಳನ್ನೆಲ್ಲ ತೆಗೆದು ಒಡೆದಾಕ್ದ ಶ್ರೀಕೃಷ್ಣ. ಅದೆಲ್ಲ ಆದ ಮೇಲೆ ಇಲ್ಲಿ ಅವಳು ಆರ್ಸಕ್ಕೆ ಹೋದ್ಲು. ಇನ್ನೇನು ಶ್ರೀಕೃಷ್ಣನನ್ನು ಬಂದು ಮತ್ತೆ ಹಾಲು ಕೊಡೋದಕ್ಕೆ ಅಂತ ಬರಬೇಕು. ಆ ಸಮಯದಲ್ಲಿ ಇಲ್ಲಿ ಕೊಡವೆಲ್ಲ ಒಡೆದಿದೆ. ಅದಾದ ಮೇಲೆ ಎಷ್ಟು ಕೊಡಗಳು, 1-2, ಅಲ್ಲಿ ಇವರಿಗೆ ಕೊಡಗಳೇ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಅದರಲ್ಲೇ ಅವರು ಈ ಹಾಲು ಮೊಸರು ಅದನ್ನೆಲ್ಲ ಸ್ಟೋರ್ ಮಾಡಿ ಇಡ್ತಾಯಿದ್ರು ಅಲ್ವಾ. ಆ ರೀತಿಯಲ್ಲಿ ಅವರಿಗೆ ಈ ಎಲ್ಲ ಕೊಡಗಳು ಒಡೆದಿದೆ. ಇದನ್ನು ನೋಡಿದ ಕೂಡಲೇ ಬಂದಂತಹ ಯಶೋದೆಗೆ ಅತ್ಯಂತ ಕೋಪ ಬಂತು. ಯಾಕೆ ಅಂತ ಅಂದರೆ ಅವರಿಗೆ ಅವರ ವ್ಯಾಪಾರಕ್ಕೆ ಬೇಕಾಗಿರುವಂಥದ್ದು ಈ ಕೊಡಗಳೇ. ಈ ಕೊಡಗಳನ್ನು ಇಲ್ಲದೇ ಇರೋ ಹಾಗೆ ಶ್ರೀಕೃಷ್ಣ ಹೊಡೆದಿದ್ದಾನೆ ಅಂತ ಹೇಳಿದ್ರೆ ಅವಳಿಗೆ ಅತ್ಯಂತ ಕೋಪ ಬಂತು. ಅವಳೇನು ಮಾಡಿದ್ಲು, ಈ ಶ್ರೀಕೃಷ್ಣನೂ ಕೂಡ ಬಂದ ಕೂಡಲೇ ಶ್ರೀಕೃಷ್ಣನನ್ನು ನೋಡಿ ಅವಳು ಕಿರಿಸ್ತಾಳೆ. ಅಂದರೆ ಜೋರಾದ ಒಂದು ಧ್ವನಿಯಲ್ಲಿ ಅವಳು ಶ್ರೀಕೃಷ್ಣನನ್ನು ನೋಡಿ, ಕೃಷ್ಣ ಏನು ಮಾಡಿದೆ ನೀನು ಅಂತ ಹೇಳಿ ಅವನ ಮೇಲೆ ರೇಗ್ಕೊಳ್ತಾಳೆ, ಮತ್ತೆ ಕೋಪಗೊಳ್ತಾಳೆ. ಅಲ್ಲಿ ಹೇಳಿ ಅದರಲ್ಲಿ ಅವಳು ಆ ಕೊಡಗಳು ಒಡೆದಿರೋದನ್ನ ನೋಡಿದಾಳಲ್ಲ, ಅದೇ ಅವಳಿಗೆ ತಡೆಯೋಕ್ಕಾಗಲಿಲ್ಲ. ಅಷ್ಟು ಕೋಪ ಬರುತ್ತೆ ಅವಳಿಗೆ. ಆ ರೀತಿಯಲ್ಲಿ ಕೃಷ್ಣನನ್ನು ಯಾವಾಗ ಅವಳು ಬೈಯೋದಕ್ಕೆ ಶುರು ಮಾಡ್ತಾಳೋ ಆಗಲೇ ಆ ಕ್ಷಣವೇ ಶ್ರೀಕೃಷ್ಣ ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾನೆ. ಆ ರೀತಿಯಲ್ಲಿ ಕೃಷ್ಣನನ್ನು ಬೈಯೋದಕ್ಕೆ ಶುರು ಮಾಡಿದ ಕೂಡಲೇ ಅಲ್ಲಿಂದ ಕೃಷ್ಣ ಓಡಲು ಆರಂಭಿಸ್ದ. ಆ ಕೃಷ್ಣನ ಹಿಂದೆ ಈ ಯಶೋದೆಯು ಕೂಡ ಓಡಲು ಆರಂಭಿಸಿದ್ಲು. ಇದನ್ನು ನಾವು ಇವತ್ತು ಕೂಡ ನಮ್ಮ ಮಕ್ಕಳೊಂದಿಗೆ ನೋಡ್ತೀವಿ ಅಲ್ವಾ. ಆದರೆ ಅದು ಬೇರೆಯ ಒಂದು ಸಂದರ್ಭದಲ್ಲಿ ಆಗಿರ್ಬೋದು. ಅವ್ರು ಏನೋ ಮಾಡಿ ಅದಕ್ಕೆ ಅಂತ ನಾವು ಅವ್ರ ಹಿಂದೆ ಓಡ್ತೀವಿ, ಅದು ಒಂದು. ಎರಡನೇದು ಅವ್ರಿಗೆ ಊಟ ಮಾಡಿಸೋದಕ್ಕೆ ಅಂತ ಅವ್ರ ಹಿಂದೆ ಓಡ್ತೀವಿ ಅಲ್ವಾ. ಅದೇ ರೀತಿ ಅಲ್ಲಿ ಶ್ರೀಕೃಷ್ಣನೂ ಕೂಡ ಓಡ್ದ. ಆ ಶ್ರೀಕೃಷ್ಣನ ಹಿಂದೆ ಯಶೋದೆಯು ಕೂಡ ಓಡಿದ್ಲು. ಆ ರೀತಿಯಲ್ಲಿ ನಾವಿಲ್ಲಿ ನೋಡೋದಾದರೆ ಶ್ರೀಕೃಷ್ಣ ಓಡೋದಕ್ಕೆ ಶುರು ಮಾಡ್ದ, ಅವಳ ಹಿಂದೆ ಯಶೋದೆ ಓಡ್ತಾ ಇದ್ದಾಳೆ. ಯಶೋದೆಗೆ ಆಗ್ತಾ ಇಲ್ಲ, ಆದರೆ ಶ್ರೀಕೃಷ್ಣ ಓಡ್ತಾನೇ ಇದ್ದಾನೆ. ಆಮೇಲೆ ಈ ರೀತಿ ಯಶೋದೆಗೆ ಓಡೋಕ್ಕಾಗ್ತಾ ಇಲ್ವಲ್ಲ ಅಂತ ಹೇಳಿ ಶ್ರೀಕೃಷ್ಣನಿಗೆ ಅಯ್ಯೋ ಪಾಪ ನಮ್ಮ ತಾಯಿ ಹೀಗೆ ಬರ್ತಾ ಇದ್ದಾಳಲ್ಲ ಅಂತ ಅನಿಸಿ ಅವನೇ ಒಂದು ಕಡೆ ನಿಲ್ತಾನೆ. ಆ ರೀತಿಯಲ್ಲಿ ಶ್ರೀಕೃಷ್ಣನೇ ಒಂದು ಕಡೆ ನಿಂತು
ಅಲ್ಲಿ ಆ ಶ್ರೀಕೃಷ್ಣನ ಒಂದು ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅಂತ ಅಂದರೆ, ಅಮ್ಮ ಅಮ್ಮ ನನ್ನ ತಪ್ಪಾಯಿತು, ನನ್ನೇನು ಮಾಡಬೇಡ ಅಮ್ಮ ಅಂತ ಹೇಳಿ ಹೀಗೆ ಕಣ್ಣನ್ನು ಉಜ್ಜಿಕೊಂಡು ಅದೇ ಒಂದು ಸ್ಥಳದಲ್ಲಿ, ಅವನು ನಿಂತಂಥ ಸ್ಥಳದಲ್ಲಿ ಹೀಗೆ ಅವನು ಅಮ್ಮನಿಗೆ ಭಯಪಟ್ಟು ನಿಂತಿರುವಂತೆ ಇರ್ತಾನೆ. ಅದನ್ನು ನೋಡಿದಂತಹ ಯಶೋದೆಗೆ ಇನ್ನೂ ಕೂಡ ಕೋಪ ಹೋಗಲಿಲ್ಲ. ಇವನಿಗೆ ಶ್ರೀಕೃಷ್ಣನ ಏನಾದರೂ ಮಾಡಬೇಕು, ಇಷ್ಟು ಕೊಡಗಳನ್ನು ಒಂದೇ ಬಾರಿ ಹೊಡೆದು ಹಾಕಿದ್ದಾನೆ ಅಂತ ಹೇಳಿ ಈ ಒಂದು ಎಕ್ಸ್ಪ್ರೆಷನ್ನ ನೋಡಿದ್ರೂ ಸಹ, ಅವನು ಅಳ್ತಾ ಇದ್ದಾನೆ ಅಂತ ನೋಡಿದ್ರೂ ಸಹ ಶ್ರೀಕೃಷ್ಣನ ಏನಾದರೂ ಮಾಡಬೇಕು ಅಂತ ಹೇಳಿ ಅಲ್ಲೇ ಇದ್ದಂತಹ ಹಗ್ಗವನ್ನು ತಗೊಂಡು ಒರಳಿಗೆ ಕಟ್ಟಲು ಹೋಗ್ತಾಳೆ. ಆ ಒರಳಿಗೆ ಕಟ್ಟಲು ಹೋದಾಗ ಅವಳಿಗೆ ಕಟ್ಟುವುದಕ್ಕೆ ಆಗೋದಿಲ್ಲ. ಇದನ್ನು ನಾವು ನೋಡೋದಾದರೆ ಶ್ರೀಕೃಷ್ಣ ಇನ್ನೂ ಅಳ್ತಾನೇ ಇದ್ದಾನೆ, ಕಣ್ಣನ್ನು ಉಜ್ಜಿಕೊಂಡು ಚಿಕ್ಕ ಮಕ್ಕಳು ಹೇಗೆ ಅಳ್ತಾರೋ ಹಾಗೇ ಅಳ್ತಾ ಇದ್ದಾನೆ. ಆದರೆ ಇವಳು ಹೋಗಿ ಕಟ್ಟೋದಕ್ಕೆ ಅಂತ ಹೋಗ್ತಾಳೆ, ಅಲ್ಲಿ ಶ್ರೀಕೃಷ್ಣನನ್ನು ಅವಳಿಗೆ ಕಟ್ಟೋದಕ್ಕೆ ಆಗೋದಿಲ್ಲ. ಅವಳು ಏನೇನೋ ಪ್ರಯತ್ನ ಪಡ್ತಾಳೆ. ಆ ಶ್ರೀಕೃಷ್ಣನ ಹೊಟ್ಟೆಯನ್ನು ಅವನು ಒಳಗೆ ಎಳ್ಕೊಳ್ಳೋ ಹಾಗೆ ಅವನಿಗೆ ಆ ಹೊಟ್ಟೆಯನ್ನು ಪ್ರೆಸ್ ಮಾಡಿ ಎಲ್ಲ ಟ್ರೈ ಮಾಡ್ತಾಳೆ. ಯಾವುದೇ ಒಂದು ಪ್ರಯತ್ನಗಳು ಕೂಡ ಈ ಯಶೋದೆಯಿಂದ ಆಗಲ್ಲ. ಕೊನೆಯಲ್ಲಿ ಯಶೋದೆ ಏನು ಮಾಡ್ತಾಳೆ ಅಂತ ಅಂದರೆ, ಇಲ್ಲಿ ದ್ರೌಪದಿಯ ಒಂದು ಸಂಗತಿಯೇ. ದ್ರೌಪದಿ ಹೇಗೆ ತನ್ನ ಭೀಷ್ಮ ದ್ರೋಣಾದಿಗಳು ಅವರನ್ನು ಕಾಪಾಡ್ತಾರೆ ಅಂತ ಹೇಳಿ, ಪಾಂಡವರು ಅವರನ್ನು ಕಾಪಾಡ್ತಾರೆ ಅಂತ ಹೇಳಿ ಹೇಗೆ ಅವಳು ನೆನೆಸ್ಕೊಂಡಿದ್ಲೋ, ಆದರೆ ಅವಳನ್ನು ಇವರು ಯಾರು ಕಾಪಾಡಲಿಲ್ವೋ, ಆದರೆ ದ್ರೌಪದಿಯನ್ನು ಕೊನೆಗೆ ಅವಳು ಗೋವಿಂದ ಪುಂಡರೀಕಾಕ್ಷ ರಕ್ಷಮಾಂ ಶರಣಾಗತಾಂ ಅಂತ ಹೇಳಿ ಅವಳು ಶರಣಾಗತಿಯನ್ನು ಮಾಡ್ತಾಳಲ್ವ, ಆ ರೀತಿಯಲ್ಲೇ ಇಲ್ಲೂ ಸಹ ಯಶೋದೆಯೂ ಸಹ ಅದನ್ನೇ ಮಾಡ್ತಾಳೆ. ತಾನು ಏನೇನೋ ಪ್ರಯತ್ನ ಪಟ್ಲು, ಶ್ರೀಕೃಷ್ಣನ ಹೊಟ್ಟೆಯನ್ನು ಒಳಗೆ ತಳ್ಳೋದಕ್ಕೆ ಪ್ರಯತ್ನ ಪಟ್ಲು, ಏನೂ ಆಗಲಿಲ್ಲ. ಕೊನೆಗೆ ಶ್ರೀಕೃಷ್ಣ ನಾನೀಗ ನಿನ್ನನ್ನು ಕಟ್ಟುತ್ತೇನೆ, ನೀನು ಕಟ್ಟಿಸ್ಕೋ ಅಂತ ಹೇಳಿ ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾಳೆ. ಹಾಗೆ ಪ್ರಾರ್ಥನೆ ಮಾಡಿದಾಗ ಶ್ರೀಕೃಷ್ಣನೂ ಕೂಡ ತಾನು ಚಿಕ್ಕದಾಗಿ, ತನ್ನ ಗಾತ್ರವನ್ನು ಚಿಕ್ಕದಾಗಿ ಮಾಡಿಕೊಂಡು ಆ ಒಂದು ದಾರ ಸಾಲೋ ಹಾಗೆ ಅಲ್ಲಿ ಶ್ರೀಕೃಷ್ಣ ಮಾಡ್ತಾನೆ. ಆ ದಾರ ಅಲ್ಲಿಯವರೆಗೂ ಸಾಲ್ತಾ ಇರಲಿಲ್ಲ. ಯಾವಾಗ ಪ್ರಾರ್ಥನೆ ಮಾಡಿದ್ಲೋ ಯಶೋದೆ ಆಗಲೇ ಆ ದಾರ ಸಾಲ್ತು. ಆ ರೀತಿಯಲ್ಲಿ ಆ ಚಿಕ್ಕದಾದಂತಹ ಒಂದು ದಾರ ಸಾಲುವಂತಹ ರೀತಿಯಲ್ಲಿ ಇಲ್ಲಿ ಆ ಶ್ರೀಕೃಷ್ಣನನ್ನು ಕಟ್ಟಿದ್ಲು. ಆ ಶ್ರೀಕೃಷ್ಣನನ್ನು ಕಟ್ಟಿದ ಮೇಲೆ ಆ ಶ್ರೀಕೃಷ್ಣ ಇನ್ನೂ ಕೂಡ ಅಳ್ತಾನೇ ಇದ್ದಾನೆ. ಈ ಒಂದು ವಿಷಯವನ್ನು ನಾವು ಕೃಷ್ಣ ಕರ್ಣಾಮೃತ ಅನ್ನುವಂತಹ ಒಂದು ರಚನೆಯಲ್ಲಿ, ಇದು ಲೀಲಾಶುಕರು ಮಾಡಿರುವಂತಹ ಒಂದು ಗ್ರಂಥ. ಈ ಕೃತಿಯಲ್ಲಿ ಇದರ ಒಂದು ವರ್ಣನೆಯನ್ನು ನೋಡ್ಬೋದು. ಅದೇನು ಅಂತ ಅಂದರೆ, ವರಮಿಮಂ ಉಪದೇಶಂ ಆದ್ರಿಯಧ್ವಂ ನಿಗಮವನೇಶು ನಿತಾಂತ ಚಾರಖಿನ್ನಾಹ ವಿಚಿನುತ ಭವನೇಶು ವಲ್ಲವೀನಾಂ ಉಪನಿಷದರ್ಥಂ ಉಲೂಖಲೆ ನಿಬದ್ಧಂ ಅಂತ ಹೇಳಿ ಇಲ್ಲಿ ಬಹಳ ಚೆನ್ನಾಗಿ ಲೀಲಾಶುಕರು ಈ ಒಂದು ಲೀಲೆ ಏನಿದೆ ಇದನ್ನು ವರ್ಣಿಸ್ತಾ ಇದ್ದಾರೆ. ಇಲ್ಲಿ ಈ ಲೀಲಾಶುಕರ ಕೃಷ್ಣ ಕರ್ಣಾಮೃತ ಅನ್ನುವಂಥದ್ದು ಅದು ಆ ಹೆಸರಿಗೆ ತಕ್ಕಂತೆ ಇದೆ. ಅಂದರೆ ಕೃಷ್ಣ ಕರ್ಣಾಮೃತ ಅಂತ ಅಂದರೆ ಆ ಕೃಷ್ಣನ ಲೀಲೆಗಳನ್ನು ಕೇಳ್ತಾ ಇದ್ದರೆ ಅವೆಲ್ಲ ನಮ್ಮ ಕರ್ಣಕ್ಕೆ ಅಮೃತದಂತೆ. ಅದೇ ರೀತಿಯಲ್ಲಿ ಈ ಕೃಷ್ಣ ಕರ್ಣಾಮೃತದಲ್ಲಿ ಒಂದೊಂದು ಶ್ಲೋಕಗಳು ಹಾಗೆ ಇವೆ. ಆ ರೀತಿಯಲ್ಲಿ ನಾವಿಲ್ಲಿ ನೋಡೋದಾದರೆ ಲೀಲಾಶುಕರು ಏನನ್ನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ವರಮಿಮಂ ಉಪದೇಶಂ ಆದ್ರಿಯಧ್ವಂ ಅಂತ ಹೇಳಿದರೆ, ಇಲ್ಲಿ ಮಹರ್ಷಿಗಳೆಲ್ಲ ಸಾಮಾನ್ಯವಾಗಿ ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ, ಮಹರ್ಷಿಗಳೆಲ್ಲ ಒಂದು ಕಾಡಿಗೆ ಹೋಗಿ ತಪಸ್ಸನ್ನು ಮಾಡ್ತಾರೆ ಅಲ್ವಾ. ಮಹರ್ಷಿಗಳು ಕಾಡಿಗೆ ಹೋಗಿ ತಪಸ್ಸು ಮಾಡುವಂತಹ ಕಾರಣ ಏನು ಅಂತ ಅಂದರೆ, ಆ ಪರಮಪುರುಷನನ್ನು ಅರಿತುಕೊಳ್ಳಲು. ಆ ಪರಮಪುರುಷನನ್ನು ಈಗ ಅವರು ರಿಯಲೈಸ್ ಮಾಡಿಲ್ಲ ಅಂತ ಅಂದರು, ಮುಂದಕ್ಕೆ ರಿಯಲೈಸ್ ಮಾಡೋದಕ್ಕಾಗಿ ತಾವು ತಪಸ್ಸು ಮಾಡ್ತಾರೆ. ಆ ತಪಸ್ಸು ಶಕ್ತಿಯಿಂದ ಆ ಪರಮಪುರುಷನನ್ನು ಅರಿಬೇಕು ಅಂತ ಹೇಳಿ ಈ ಮಹರ್ಷಿಗಳೆಲ್ಲ ಕಾಡಿಗೆ ಹೋಗ್ತಾರೆ. ಆದರೆ ಇಲ್ಲಿ ಮಹರ್ಷಿಗಳು ಹೋದಂತಹ ಕಾಡು ಯಾವುದು ಅಂತ ಅಂದರೆ, ಇಲ್ಲಿ ಲೀಲಾಶುಕರು ಹೇಳ್ತಾರೆ, ಮಹರ್ಷಿಗಳು ಹೋದಂತಹ ಕಾಡು ವೇದಗಳು ಅನ್ನುವಂತಹ ಕಾಡು.
ವೇದಗಳು ಅನ್ನುವಂತಹ ಕಾಡಿನಲ್ಲಿ ಮಹರ್ಷಿಗಳೆಲ್ಲ ಸಂಚಾರ ಮಾಡೋದಕ್ಕೆ ಹೋದರು. ಅಲ್ಲಿ ಸಂಚಾರ ಮಾಡಿ 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 ಬೇರೆ ಬೇರೆ ಕಡೆ ಏನಕ್ಕೆ ಸಂಚಾರ ಮಾಡ್ತಾ ಇದ್ದಾರೆ ಅಂದರೆ ಆ ಪರಮಪುರುಷನಾದ ಶ್ರೀಕೃಷ್ಣನನ್ನು ಹುಡುಕಬೇಕು. ಅವರು ಆ ಕಾಡಿನಲ್ಲಿ ಎಲ್ಲೆಲ್ಲಿ ಹುಡುಕಿದ್ರೂ ಆ ಶ್ರೀಕೃಷ್ಣ ಸಿಗ್ತಾ ಇಲ್ಲ. ಆ ರೀತಿ ಅವರು ಆ ವೇದಗಳ ಕಾಡಿನಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ, ಆದರೆ ಶ್ರೀಕೃಷ್ಣ ಸಿಗ್ತಾ ಇಲ್ಲ. ಅದೇ ಸಮಯದಲ್ಲಿ ಆ ಶ್ರೀಕೃಷ್ಣನನ್ನು ಅವರು ಯಾವುದ್ಯಾವುದೋ ಕಾಡಲ್ಲೆಲ್ಲ ಹುಡುಕ್ತಾ ಇದ್ದಾರೆ. ಆದರೆ ಆ ಪರಮ ಪುರುಷ, ಆ ಉಪನಿಷತ್ತುಗಳ ಸಾರವಾದಂತಹ ಅರ್ಥ ಎಲ್ಲಿದೆ ಅಂತ ಅಂದರೆ ಇಲ್ಲಿ ಯಶೋದೆಯ ಕೈಯಲ್ಲಿ ಈ ಒರಳಿಗೆ ಕಟ್ಟಲ್ಪಟ್ಟಿದೆ ಅಂತ ಹೇಳಿ ಇಲ್ಲಿ ವರ್ಣಿಸ್ತಾರೆ. ಆ ರೀತಿಯಲ್ಲಿ ಈ ಒಂದೊಂದು ಶ್ಲೋಕವೂ ಸಹ ಈ ಕೃಷ್ಣ ಕರ್ಣಾಮೃತದಲ್ಲಿ ನಮಗೆ ಕರ್ಣಾಮೃತವೇ. ಆ ರೀತಿಯಲ್ಲಿ ಇಲ್ಲಿ ಆ ಉಪನಿಷತ್ತುಗಳ ಸಾರದಲ್ಲಿ ಸಾರವಾದಂತಹ ಆ ಶ್ರೀಕೃಷ್ಣ ಇಲ್ಲಿ ಯಶೋದೆಯ ಕೈಯಲ್ಲಿ ಆ ಒರಳಿಗೆ ಕಟ್ಟಲ್ಪಟ್ಟಿದ್ದಾನೆ. ಓ ಮಹರ್ಷಿಗಳೇ, ಅಲ್ಲಿ ವೇದಗಳ ಕಾಡಿನಲ್ಲಿ ಹೋಗಿ ಹುಡುಕಬೇಡಿ ಅಂತ ಹೇಳಿ ಈ ಶ್ಲೋಕದ ಮೂಲಕ ಇಲ್ಲಿ ನಮಗೆ ಲೀಲಾಶುಕರು ತೋರಿಸ್ತಾ ಇದ್ದಾರೆ. ಆ ರೀತಿಯಲ್ಲಿ ಇಲ್ಲಿ ಯಶೋದೆಗೆ ಕಟ್ಟಲ್ಪಟ್ಟ ಅಲ್ವಾ ಶ್ರೀಕೃಷ್ಣ. ಯಶೋದೆ ಪ್ರಾರ್ಥನೆ ಮಾಡಿ ಶ್ರೀಕೃಷ್ಣನನ್ನು ಅವಳು ಕಟ್ಟೋದಕ್ಕಾಯಿತು. ಅದೇ ಸಮಯ ಬೇರೆ ಯಾರಾದರೂ ಪ್ರಾರ್ಥನೆ ಮಾಡಿದಿದ್ರೆ, ಉದಾಹರಣೆಗೆ ಕಂಸ ಅಂತ ಅನ್ಕೊಂಡು, ಕಂಸ ಇಲ್ಲಿವರೆಗೂ ಈ ಕೃಷ್ಣನ ಜೀವನದಲ್ಲಿ ಬಂದಿಲ್ಲ, ಆದರೆ ಉದಾಹರಣೆಗೆ ಕಂಸ ಅಂತ ಅನ್ಕೊಂಡು ಕಂಸ ಪ್ರಾರ್ಥನೆ ಮಾಡಿದರೆ ಇದಾಗ್ತಾ ಇತ್ತಾ ಅಂತ ಅಂದರೆ ಇಲ್ಲ. ಅದನ್ನೇ ನಮಗೆ ಆಳ್ವಾರರು ಇಲ್ಲಿ ತೋರಿಸ್ತಾರೆ. ಯಾರು ಪ್ರಾರ್ಥನೆ ಮಾಡಿದ್ರೆ ಇದು ನಡೆಯುತ್ತೆ ಅಂತ ಅಂದರೆ, ಪತ್ತುಡೈ ಅಡಿಯವರ್ಕು ಎಳಿಯವನ್ ಪಿರರ್களுக்கு ಅರಿಯ ವಿತ್ತಗನ್ ಅಂತ ಅಂದರೆ, ಈ ಕಂಸಾದಿಗಳು ಯಾರಿದ್ದಾರೆ, ಈ ಕಂಸಾದಿಗಳಂತ ಇದ್ದವರು ಹೋಗಿ ಪ್ರಾರ್ಥನೆಯನ್ನು ಮಾಡಿದ್ರೆ ಅವರಿಗೆ ಅವನು ಯಾವುದೋ ಒಂದು ರೀತಿಯಲ್ಲಿ ಮೋಸ ಮಾಡಿ ಹೊರಟೋಗ್ತಾನಂತೆ. ಅವರಿಗೆ ಈ ರೀತಿ ಪ್ರಾರ್ಥನೆಗೆ ಕಿವಿ ಕೊಡೋದಿಲ್ಲ. ಅದೇ ಯಶೋದೆ ಅಂತ ಇರುವಂಥವರಿಗೆ ಅವಳು ಪ್ರಾರ್ಥನೆ ಮಾಡಿದ್ರೂ ಸಹ ಅವರಿಗೆ ಕಿವಿ ಕೊಟ್ಟು ಅಲ್ಲಿ ಯಶೋದೆ ಏನನ್ನ ಪ್ರಾರ್ಥನೆ ಮಾಡಿದ್ಲೋ ಅದನ್ನು ನೆರವೇರಿಸಿ ಕೊಡ್ತಾನೆ ಶ್ರೀಕೃಷ್ಣ ಅಂತ ಹೇಳಿ ಇದರಲ್ಲಿ ನಾವು ನೋಡ್ತಾ ಇದ್ದೀವಿ. ಆಳ್ವಾರರು ಸಹ ನಮಗೆ ಅದನ್ನು ಹೇಳ್ತಾರೆ. ಇಲ್ಲಿ ಶ್ರೀಕೃಷ್ಣ ಹೇಗೆ ಶ್ರೀಕೃಷ್ಣ ಅವನು ಯಾವುದರಿಂದ ತನ್ನ ತಾಯಿಯನ್ನು ನೋಡಿ ಹೇಗೆ ಭಯಪಟ್ಟ ಅನ್ನೋದಕ್ಕೆ ನಾವು ಒಂದೆರಡು, ಅವನು ಈ ರೀತಿಯಾಗಿ ತಾಯಿಯನ್ನು ನೋಡಿ ಭಯಪಟ್ಟಿದ್ದೂ ಉಂಟು. ಬಹಳಷ್ಟು ಸರಿ ಇದರ ಬಗ್ಗೆ ಬೇರೆ ಹುಡುಗರ ಬಳಿ ಕಂಪ್ಲೇಂಟ್ ಮಾಡಿದ್ದೂ ಉಂಟು. ಆ ರೀತಿಯಲ್ಲಿ ನಾವಿದನ್ನು ನೋಡೋದಾದರೆ ಇಲ್ಲಿ ದಾಸರು ತಮ್ಮ ಕೃತಿಯಲ್ಲಿ ಹೇಳ್ತಾರೆ, ಆಡ ಹೋದಲ್ಲೇ ಮಕ್ಕಳು ಆಡಿ ಕೊಂಬೋರು ನೋಡಮ್ಮ, ನೋಡಿ ನೋಡಿ ಎನ್ನ ಮುಖವ ನೋಡಿ ಕಣ್ಣು ಮೀಟುವರಮ್ಮ, ದೇವಕಿ ಹೆತ್ತಳಂತೆ ವಸುದೇವನೆಂಬವ ಪಿತನಂತೆ, ಕಾವಲಲ್ಲಿ ಹುಟ್ಟಿದೆನಂತೆ ಮಾವ ಗಂಜಿಯಲ್ಲಿ ತಂದರಂತೆ ಅಂತ ಹೇಳಿ ಇಲ್ಲಿ ತಾನು ಹೀಗಿಲ್ಲ, ಆದರೆ ಇದನ್ನೆಲ್ಲ ಹೇಳ್ತಾರೆ ನಮ್ಮ ಮನೆಯವರು ಅಂತ ಹೋಗಿ ಕಂಪ್ಲೇಂಟ್ ಮಾಡ್ತಾ ಇದ್ದಾನೆ. ಒಂದೊಂದು ಬಾರಿಯೂ ತನಗೆ ಬೇಸರವಾದಾಗ ತನ್ನ ತಂದೆ ತಾಯಿ ಬೈದಾಗೆಲ್ಲ ಹೋಗಿ ಗೋಪಿಯರ ಬಳಿ ಈ ರೀತಿ ಅವನು ಹೋಗಿ ಕಂಪ್ಲೇಂಟ್ ಮಾಡ್ತಾನಂತೆ. ಆ ರೀತಿಯಲ್ಲಿ ನಾವು ಇಲ್ಲಿ ನೋಡೋದಾದರೆ, ತಾಯೈ ಕುಡಲ್ ವಿಳಕ್ಕಂ ಶೈದ ದಾಮೋದರನೈ ಅನ್ನುವುದಕ್ಕೆ ಇಲ್ಲಿ ನಾವು ಇಷ್ಟು ಅರ್ಥಗಳನ್ನು ನೋಡ್ಬೋದು. ಇದು ಸಾಮಾನ್ಯವಾದ ಅರ್ಥ. ಇದಕ್ಕೆ ನಾವು ಮತ್ತೊಂದು ಅತ್ಯಂತ ವಿಶೇಷವಾದ ಅರ್ಥವನ್ನು ನೋಡೋದಾದರೆ ಅದೇನು ಅಂತ ಅಂದರೆ, ಅದು ಇವತ್ತಿನ ನಮ್ಮ ವೈದ್ಯಕೀಯ ಕ್ಷೇತ್ರ ಏನಿದೆ ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಅದೇನು ಅಂತ ನೋಡಿದ್ರೆ, ಇಲ್ಲಿ ಯಾರಾದರೂ ವೈದ್ಯರು ಅಥವಾ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಇದ್ದರೆ ತಮಗೆ ಚೆನ್ನಾಗೇ ಗೊತ್ತಿರುತ್ತೆ ಇದ್ರ ಬಗ್ಗೆ. ವೈದ್ಯರು ಮಾಡುವಂತಹ ಒಂದು ಟ್ರೀಟ್ಮೆಂಟ್, ಒಂದು ಚಿಕಿತ್ಸೆ ಸಾಮಾನ್ಯವಾಗಿ ಏನು ಅಂತ ಅಂದರೆ, ಇದು ಚಿಕಿತ್ಸೆ ಅಲ್ಲ, ಡಯಾಗ್ನೈಸ್ ಮಾಡೋದಕ್ಕಾಗಿ ಏನಾಗಿದೆ ಅಂತ ನೋಡೋದಕ್ಕಾಗಿ ಈ ಒಂದು ಬಾಯಿಯ ಮೂಲಕ ಒಂದು ಟ್ಯೂಬನ್ನು ಒಳಗೆ ಇಳಿಸ್ತಾರೆ ಅಲ್ವಾ. ಅದಕ್ಕೆ ನಾವು ಏನಂತ ಕರಿತೀವಿ? ಎಂಡೋಸ್ಕೋಪಿ ಅಲ್ವಾ, ಎಂಡೋಸ್ಕೋಪಿ ಅಂತ ಕರಿತೀವಿ. ಈ ಎಂಡೋಸ್ಕೋಪಿಯಲ್ಲಿ ಒಂದು ಟ್ಯೂಬನ್ನು ಬಾಯಿಯ ಮೂಲಕ ಒಳಗೆ ಹಾಕಿ ಒಳಗೆ ಇರುವಂತಹ ಆರ್ಗನ್ಸ್ ಏನೇನಿದೆ ನಮ್ಮ ದೇಹದ ಒಳಗೆ ಅದನ್ನೆಲ್ಲ ನೋಡ್ತಾರೆ. ಅದರಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಬಗೆಹರಿಸ್ತಾರೆ ಅಲ್ವಾ. ಆ ರೀತಿಯಲ್ಲಿ ಇಲ್ಲಿ ಈ ಎಂಡೋಸ್ಕೋಪಿಯ ಬಗ್ಗೆ ನಾವಿಲ್ಲಿ ನೋಡ್ಬೋದು. ಯಾಕೆ ಅಂತ ಅಂದರೆ, ದಾಮೋದರನ್ ಅಂದರೆ ಏನರ್ಥ? ದಾಮೋದರನ್ ಅಂದರೆ
ನಾವು ಮೊದಲೇ ಹೇಳಿದ ಹಾಗೆ ದಾಮ ಅಂದರೆ ಆ ಒಂದು ಸಣ್ಣದಾದ ಹಗ್ಗ, ಉದರ ಅಂತ ಅಂದರೆ ಹೊಟ್ಟೆಯಲ್ಲಿ ಕಟ್ಟಲ್ಪಟ್ಟ ಸಣ್ಣದಾದ ಹಗ್ಗ. ಸರಿನಾ? ಈ ರೀತಿಯಲ್ಲಿ ನಾವು ನೋಡೋದಾದರೆ ಈ ಎಂಡೋಸ್ಕೋಪಿಗೂ ಈ ದಾಮೋದರನ್ ಅನ್ನೋದಕ್ಕೂ ಸಂಬಂಧ ಇದೆ. ಹೇಗೆ ಅಂತ ಅಂದರೆ ಎಂಡೋಸ್ಕೋಪಿಯಲ್ಲಿ ಟ್ಯೂಬನ್ನು ಒಳಗೆ ಹಾಕಿ ಅಲ್ಲಿ ದೇಹದ ಒಳಗೆ ಇರೋದನ್ನೆಲ್ಲ ನೋಡ್ತಾರೆ ವೈದ್ಯರು. ಆಮೇಲೆ ಏನಾದರೂ ಸಮಸ್ಯೆ ಇದ್ದರೆ ಸರಿ ಮಾಡ್ತಾರೆ. ಇಲ್ಲಿ ಇದೇ ರೀತಿ ಶ್ರೀಕೃಷ್ಣ ದೇವಕಿಯ ಗರ್ಭದಲ್ಲಿ ಇದ್ದಂತಹ ಸಮಯದಲ್ಲಿ ದೇವಕಿ ಏನು ಮಾಡ್ತಾಳಂತೆ ಅಂತ ಅಂದರೆ, ದೇವಕಿ ಒಂದು ಬಾರಿ ಆ ಶ್ರೀಕೃಷ್ಣನನ್ನು ಮನಸಾರೆ ಧ್ಯಾನ ಮಾಡ್ತಾಳಂತೆ. ಯಾವಾಗ? ಶ್ರೀಕೃಷ್ಣ ಇನ್ನೂ ದೇವಕಿಯ ಗರ್ಭದಲ್ಲೇ ಇದ್ದಾನೆ. ಆ ಸಮಯದಲ್ಲಿ ದೇವಕಿ ಒಂದು ಬಾರಿ ಮನಸಾರೆ ಧ್ಯಾನ ಮಾಡ್ತಾಳೆ ಶ್ರೀಕೃಷ್ಣನನ್ನು. ಆವಾಗ ಏನಾಗುತ್ತೆ, ಈ ಎಂಡೋಸ್ಕೋಪಿಯಲ್ಲಿ ವೈದ್ಯರು ಯಾವ ರೀತಿ ಆ ಒಂದು ಟ್ಯೂಬನ್ನು ಒಳಗೆ ಹಾಕಿ ದೇಹದ ಒಳಗೆ ಇರುವುದನ್ನೆಲ್ಲ ನೋಡ್ತಾರೋ ಅದೇ ರೀತಿ ಶ್ರೀಕೃಷ್ಣ ಯಾರು? ಶ್ರೀಕೃಷ್ಣ ಪರಮಾತ್ಮ ಅಲ್ವಾ? ಅವನ ಒಳಗೆ ಏನಿದೆ ಅಂತ ಅಂದರೆ, ನಾವು ಮೊದಲೇ ನೋಡಿದ ಹಾಗೆ ಊಳಿ ಮುದಲ್ವನ್ ಪೋಲ್ ಮೈಕರುತ್ತೆ ಅಂದರೆ ಆ ಪ್ರಳಯದ ಸಮಯದಲ್ಲಿ ಹೇಗೆ ತಾನು ಕಪ್ಪಗಾಗಿರುವಂತಹ ಒಂದು ಮೈಯನ್ನು ಇಟ್ಟುಕೊಂಡಿದ್ದ ಆ ರೀತಿಯಲ್ಲಿ ಅಂತ ಹೇಳಿ, ಇಲ್ಲಿ ಊಳಿ ಅಂತ ಅಂದರೆ ಪ್ರಳಯದ ಸಮಯದಲ್ಲಿ ಆ ಶ್ರೀಕೃಷ್ಣ, ಆ ಪರಮಾತ್ಮ ತನ್ನ ಹೊಟ್ಟೆಯಲ್ಲಿ ಇಡೀ ಸೃಷ್ಟಿಯನ್ನು ಇಟ್ಟುಕೊಳ್ತಾನೆ ಅಲ್ವಾ? ಆ ರೀತಿಯಲ್ಲಿ ಇಲ್ಲಿ ದೇವಕಿ ತನ್ನ ಗರ್ಭದಲ್ಲಿ ಇರುವಂತಹ ಶ್ರೀಕೃಷ್ಣನನ್ನು ಧ್ಯಾನ ಮಾಡ್ತಾ ಇದ್ದಾಳೆ ತಾನು ಗರ್ಭವತಿಯಾಗಿರುವಂತಹ ಸಮಯದಲ್ಲಿ. ಆಗೇನಾಗತ್ತೆ ಅಂತ ಅಂದರೆ, ಶ್ರೀಕೃಷ್ಣನಿಗೂ ದೇವಕಿಗೂ ಇರುವಂತಹ ಒಂದು ಸಂಬಂಧ ಏನು? ಕರುಳಿನ ಸಂಬಂಧ. ಆ ಕರುಳು ಹೇಗಿರುತ್ತೆ? ಅದು ಕೂಡ ದಾಮ ಅಂದರೆ ಒಂದು ಹಗ್ಗದ ರೀತಿಯಲ್ಲಿ, ಟ್ಯೂಬ್ನ ರೀತಿಯಲ್ಲಿ ಇರುತ್ತೆ ಅಲ್ವಾ? ಆ ಹಗ್ಗದಿಂದ ಹೊಟ್ಟೆಯಲ್ಲಿ ಅಂದರೆ ಇಲ್ಲಿ ದೇವಕಿಯ ಹೊಟ್ಟೆಯಲ್ಲಿ ಆ ಒಂದು ದಾಮದಿಂದ, ಹಗ್ಗದಿಂದ ಕಟ್ಟಲ್ಪಟ್ಟಂತಹ ಶ್ರೀಕೃಷ್ಣ ದಾಮೋದರ ಅನ್ನೋದಕ್ಕೆ ಈ ಒಂದು ಅರ್ಥವನ್ನು ಇಲ್ಲಿ ತೋರಿಸ್ತಾರೆ. ಅದು ಮಾತ್ರ ಅಲ್ಲ, ಇನ್ನೂ ವಿಶೇಷವಾದ ಸಂಗತಿ ಇದೆ ಇಲ್ಲಿ. ಅದೇನು ಅಂತ ಅಂದರೆ, ಈ ಒಂದು ಕರುಳಿನಿಂದ ಕಟ್ಟಲ್ಪಟ್ಟಿದ್ದಾನೆ ದೇವಕಿಯ ಮೂಲಕ. ಅದಾಯಿತು. ಇಲ್ಲಿ ದೇವಕಿ ಧ್ಯಾನ ಮಾಡ್ತಾ ಇದ್ದಾಳೆ ಅಲ್ವಾ? ಆ ಸಮಯದಲ್ಲಿ ಏನಾಯಿತು, ಇವಳು ಗರ್ಭದಲ್ಲಿ ಇರುವಂತಹ ಶ್ರೀಕೃಷ್ಣನನ್ನು ಕುರಿತು ಧ್ಯಾನ ಮಾಡಿದಾಗ ಇವಳಿಗೂ ಆ ಶ್ರೀಕೃಷ್ಣನಿಗೂ ಸಂಬಂಧ ಹೇಗೆ? ಈ ಟ್ಯೂಬಿನ ಮೂಲಕ. ಈ ಟ್ಯೂಬ್ ಮೂಲಕನೇ ನಾವು ಎಂಡೋಸ್ಕೋಪಿ ಮಾಡಿದಾಗ ದೇಹದಲ್ಲಿರೋದೆಲ್ಲ ನೋಡೋದು. ಅದೇ ರೀತಿ ಇಲ್ಲೂ ಸಹ ಈ ಟ್ಯೂಬ್ ಮೂಲಕ ಶ್ರೀಕೃಷ್ಣನಿಗೆ ಅವಳಿಗೆ ಸಂಬಂಧ. ಈ ಟ್ಯೂಬ್ ಮೂಲಕ ಅವಳೇನು ಮಾಡಿದ್ಲು? ಟ್ಯೂಬ್ ಅಂದರೆ ಇಲ್ಲಿ ನಾನು ಹೇಳೋದು ಕರುಳು. ಈ ಕರುಳು ಮೂಲಕ ಅವಳಿಗೆ ಏನು ಕಾಣಿಸ್ತು? ಶ್ರೀಕೃಷ್ಣನಲ್ಲಿ ಇರುವಂಥದ್ದು ಅಷ್ಟೂ ಕಾಣಿಸ್ತು. ಅಂದರೆ ಇಡೀ ಸೃಷ್ಟಿಯೇ ಕಾಣಿಸ್ತು. ಆ ಇಡೀ ಸೃಷ್ಟಿಯಲ್ಲಿ ಮತ್ತೆ ಅವಳು ಕಂಡಳು, ಅವಳು ತನ್ನನ್ನೇ ಕಂಡಳು. ಆ ರೀತಿಯಲ್ಲಿ ಇಲ್ಲಿ ದಾಮೋದರ ಅಂತ ಅಂದರೆ ಈ ರೀತಿಯಾದ ವಿಶೇಷವಾದ ಅರ್ಥವನ್ನು ನಮ್ಮ ಆಚಾರ್ಯರು ನಮಗೆ ತೋರಿಸ್ತಾರೆ. ಹೊಟ್ಟೆಯಲ್ಲಿ ಟ್ಯೂಬ್ನಿಂದ ಅಂದರೆ ಆ ಕರುಳು ಅನ್ನುವಂತಹ ಟ್ಯೂಬ್ನಿಂದ ಕಟ್ಟಲ್ಪಟ್ಟವನು ನಮ್ಮ ಶ್ರೀಕೃಷ್ಣ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದ್ದಾರೆ. ಅದರ ಪ್ರಕಾರ ತೂಯೋಮಾಯ್ ವಂದನಾಂ ತೂಮಲರ್ ತೂವಿ ತೊಳೆದು ಅಂತ ಅಂದರೆ ಇಲ್ಲಿ ಏನರ್ಥ? ತೂಯೋಮಾಯ್ ವಂದು ಅಂದರೆ ಸಾಮಾನ್ಯವಾಗಿ ನಾವು ಒಂದು ತೆಲುಗಿನ ಒಂದು ಹಾಡು ನೋಡೋದಾದರೆ, ಭಾಂಡ ಶುದ್ಧಲೇನಿ ಪಾಕಮು ಲೇದರ ಚಿತ್ತ ಶುದ್ಧಲೇನಿ ಶಿವಪೂಜಲೇದರ ಅಂತ ಹೇಳಿ ಒಂದು ಹಾಡಿನಲ್ಲಿ ನಾವು ನೋಡ್ತೀವಿ ತೆಲುಗಿನಲ್ಲಿ. ಏನು ಹಾಗಂದರೆ, ಭಾಂಡ ಶುದ್ಧಲೇನಿ ಪಾಕಮು ಲೇದರ ಅಂದರೆ ಒಂದು ಪಾತ್ರೆ ಶುದ್ಧವಾಗಿಲ್ಲ ಅಂತ ಅಂದರೆ ಅದರಲ್ಲಿ ನಾವು ಅಡುಗೆ ಮಾಡೋದಕ್ಕಾಗಲ್ಲ. ಅದರಲ್ಲಿ ಏನೇ ನಾವು ತೊಗೊಂಡು ಹೋದರೂ, ಏನೇ ಸಂಗ್ರಹಿಸಿದ್ರೂ ಅದನ್ನು ಉಪಯೋಗಿಸಿ ನಾವು ಅಡುಗೆ ಮಾಡೋದಕ್ಕಾಗಲ್ಲ. ಅದೇ ರೀತಿ ನಾವು 3ನೇ ಪಾಶುರದಲ್ಲೂ ಕೂಡ ನೋಡಿದ್ವಿ, ಕುಡಂ ನಿರೈಕ್ಕುಂ ವಳ್ಳಲ್ ಪೆರುಂ ಪಶುಕ್ಕಳ್ ಅಲ್ವಾ? ಅಲ್ಲಿ ಹಸುಗಳು ಆ ಹಾಲನ್ನು ಕೊಡೋದಕ್ಕೆ ತಯಾರಾಗಿವೆ. ಅಂದರೆ ನಮ್ಮ ಆಚಾರ್ಯರು ನಮಗೆ ಜ್ಞಾನವನ್ನು ಕೊಡೋದಕ್ಕೆ ತಯಾರಾಗಿದ್ದಾರೆ. ನಾವೇ ಕೊಡವನ್ನು ಎತ್ಕೊಂಡು ಹೋಗಬೇಕು. ಇಲ್ಲಿ ಕೊಡ ಅನ್ನೋವಂಥದ್ದು ಏನು? ನಮ್ಮ ಮನಸ್ಸು. ನಮ್ಮ ಮನಸ್ಸು ಅಲ್ಲಿ ತೂಯೋಮಾಯ್ ಅಂದರೆ ಶುದ್ಧವಾಗಿಲ್ಲ ಅಂತ ಹೇಳಿದ್ರೆ ಆಗ ಅಲ್ಲಿ ಆ ಕೊಡದಲ್ಲಿ ನಾವು ಏನನ್ನು ತಗೊಂಡ್ರೂ ಅದು ನಮಗೆ ಪ್ರಯೋಜನ ಆಗಲ್ಲ. ಆ ರೀತಿಯಲ್ಲಿ ಇಲ್ಲಿಯೂ ಕೂಡ
ತೂಯೋಮಾಯ್ ಒಂದು ತೂಮಲರ್ ತುಳ್ವಿ ತೊಳೆದು ಅನ್ನೋದರಲ್ಲಿ ತೂಯೋಮಾಯ್ ಅಂತ ಅಂದರೆ ನಮ್ಮ ಮನಸ್ಸಿನ ಶುದ್ಧತೆಯ ಬಗ್ಗೆ ಗೋದಾದೇವಿ ಹೇಳ್ತಾ ಇದ್ದಾಳೆ. ಈ ರೀತಿ ಮನಸ್ಸು ಶುದ್ಧವಿಲ್ಲದೆ ನಾವು ಯಾವುದೇ ಕಾರ್ಯಗಳನ್ನು ಮಾಡಿದ್ರೂ ಸಹ ಇಲ್ಲಿ ಅದು ಪ್ರಯೋಜನವಿಲ್ಲ ಅಂತ ಹೇಳಿ ಗೋದಾದೇವಿ ತೋರಿಸ್ತಾ ಇದ್ದಾಳೆ. ತೂಯೋಮಾಯ್ ಒಂದು ತೂಮಲರ್ ತೂವಿತ್ತೊழுದು. ಇಲ್ಲಿ ತೂಮಲರ್ ತೂವಿತ್ತೊழுದು ಅಂತ ಅಂದರೆ ಏನು? ಇಲ್ಲಿ ನಾವು ವಿವಿಧ ರೀತಿಗಳ ಹೂಗಳನ್ನು ನಾವು ಇವತ್ತು ನೋಡ್ತೀವಿ ನಮ್ಮ ಪ್ರಕೃತಿಯಲ್ಲಿ ಅಲ್ವಾ. ಆ ಹೂಗಳಲ್ಲಿ ನಾವು ಯಾವುದೇ ಹೂಗಳನ್ನು ಬೇಕಾದರೂ ಅವನಿಗೆ ಸಮರ್ಪಿಸ್ಬೋದು. ಆದರೆ ಅದರಲ್ಲೂ ಸಹ ಕೆಲವು ಹೂಗಳನ್ನು ಸಮರ್ಪಿಸಬಾರ್ದು ಅಂತ ಹೇಳೋದಕ್ಕೇನು ಕಾರಣ ಅಂತ ಅಂದರೆ ಆ ಹೂಗಳನ್ನು ಕಿತ್ಕೊಳ್ಳೋದಕ್ಕೆ ಹೋಗಿ ಆ ಒಂದು ಸಮಯದಲ್ಲಿ ಆ ಒಂದು ಭಾಗವತನಿಗೆ ಏನಾದರೂ ಸ್ವಲ್ಪ ಏಟು ಬೀಳೋದು, ಗಾಯವಾಗೋದು ಆದರೆ ಆ ಭಗವಂತನಿಗೆ ತಡೆಯೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರವೇ ಆ ಮುಳ್ಳಿರುವಂತಹ ಹೂಗಳನ್ನು ಹೋಗಿ ಕಿತ್ಕೋಬೇಡಿ, ಅದನ್ನು ಅರ್ಪಣೆ ಮಾಡಬೇಡಿ ಅಂತ ಹೇಳೋದು. ಆ ಭಗವಂತ ನಮಗೆ ಆ ಮುಳ್ಳು ಚುಚ್ಚಿದ್ರೆ ಅವನು ತಡ್ಕೊಳ್ಳೋದಿಲ್ಲ. ಅದಕ್ಕಾಗಿಯೇ ಬೇರೆ ಎಲ್ಲ ಹೂವುಗಳನ್ನು ನಾವು ಅವನಿಗೆ ಅರ್ಪಣೆ ಮಾಡ್ಬೋದು. ಆ ರೀತಿಯಲ್ಲಿ ಇಲ್ಲಿ ಹೂಗಳ ಅರ್ಪಣೆಯ ಬಗ್ಗೆ ಗೋದಾದೇವಿ ಹೇಳ್ತಾ ಇದ್ದಾಳೆ. ಮೊದಲಿಗೆ ನಾವು ನೋಡಿದ್ದು ತೂಯೋಮಾಯ್ ಒಂದು ತೂಮಲರ್ ತೂವಿತ್ತೊழுದು. ಇಲ್ಲಿ ತೂಯೋಮಾಯ್ ಒಂದು ಅನ್ನುವಂಥದ್ದು ಮನಸ್ಸಿನ ಒಂದು ಶುದ್ಧತೆಯ ಬಗ್ಗೆ ತೋರಿಸಿದ್ರೆ, ಎರಡನೆಯದಾಗಿ ತೂಮಲರ್ ತೂವಿತ್ತೊழுದು ಅನ್ನುವಂಥದ್ದು ನಾವು ನಮ್ಮ ಈ ಕಾಯ, ಈ ಶರೀರದಿಂದ ನಾವು ಮಾಡಬೇಕಾದಂತಹ ಒಂದು ಕೈಂಕರ್ಯ. ಅದೇನು ಅಂತ ಅಂದರೆ ಈ ಪುಷ್ಪಗಳಿಂದ ಅರ್ಚನೆ ಮಾಡುವಂಥದ್ದು. ಅದನ್ನು ಇಲ್ಲಿ ಗೋದಾದೇವಿ ಹೇಳ್ತಾ ಇದ್ದಾಳೆ. ಇಲ್ಲಿ ಪುಷ್ಪಗಳು ಅನ್ನುವಂಥದ್ದು ಸಾಮಾನ್ಯವಾದ ಅರ್ಥವಾದರೆ, ವಿಶೇಷವಾದ ಅರ್ಥದ ಮೂಲಕ ನಾವು ಯಾವ ರೀತಿಯಾದ ಪುಷ್ಪಗಳನ್ನು ಅರ್ಪಿಸಬೇಕು ಅನ್ನೋದನ್ನು ನಮಗೆ ಸ್ವಾಮಿ ದೇಶಿಕರು ರಹಸ್ಯತ್ರಯ ಸಾರದಲ್ಲಿ ತೋರಿಸ್ತಾ ಇದ್ದಾರೆ. ಅಹಿಂಸಾ ಪ್ರಥಮಂ ಪುಷ್ಪಂ ಪುಷ್ಪಮಿಂದ್ರಿಯ ನಿಗ್ರಹ ಸರ್ವಭೂತ ದಯಾ ಪುಷ್ಪಂ ಕ್ಷಮಾ ಪುಷ್ಪಂ ವಿಶೇಷತಃ ಜ್ಞಾನಂ ಪುಷ್ಪಂ ತಪಃ ಪುಷ್ಪಂ ಧ್ಯಾನಂ ಪುಷ್ಪಂ ತಥೈವ ಚ ಸತ್ಯಮಷ್ಟವಿಧಂ ಪುಷ್ಪಂ ವಿಷ್ಣೋ ಪ್ರೀತಿಕರಂ ಭವೇತ್ ಅಂತ ಹೇಳಿ ಇಲ್ಲಿ ಈ ಶ್ಲೋಕದ ಮೂಲಕ ಸ್ವಾಮಿ ದೇಶಿಕರು ನಾವು ನಿಜವಾಗಿಯೂ ಆ ಪರಮಾತ್ಮನಿಗೆ ಅರ್ಪಿಸಬೇಕಾದಂತಹ 8 ವಿವಿಧ ಪುಷ್ಪಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಈ 8 ವಿವಿಧ ಪುಷ್ಪಗಳು ಯಾವ್ಯಾವು ಅಂತ ಅಂದರೆ ಅಹಿಂಸಾ ಪ್ರಥಮಂ ಪುಷ್ಪಂ. ಅಹಿಂಸೆ ಅನ್ನುವಂತಹ ಪ್ರಥಮ ಪುಷ್ಪ. ಅಹಿಂಸೆ ಅಂತ ಅಂದರೆ ಏನು? ಅಹಿಂಸೆ ಅಂತ ಅಂದರೆ ನಾವು ನೋಡುವ ಹಾಗೆ, ಈಗ ನಮಗೆ ತಿಳಿಯುವ ಹಾಗೆ ಅಂತ ಇಟ್ಕೋಣ. ಯಾಕೆ ಅಂತಂದರೆ ನಾವು ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅವನ್ನೆಲ್ಲ ಕಣ್ಣಲ್ಲಿ ನೋಡೋಕ್ಕಾಗಲ್ಲ ಅಲ್ವಾ. ನಮಗೆ ಕಣ್ಣಲ್ಲಿ ಕಾಣುವ ಹಾಗೆ ಅಂತ ಅಂದರೆ ಇರುವೆಯಿಂದ ಹಿಡಿದು ಯಾರೇ ಆಗಿರಲಿ ಅವರನ್ನು ಅಹಿಂಸೆ ಅನ್ನುವಂಥದ್ದು ಒಂದು ಅರ್ಥವಾದರೆ, ಮತ್ತೊಂದು ಅರ್ಥ ಅಹಿಂಸೆ ಅನ್ನೋದಕ್ಕೆ ಏನು ಅಂತ ಅಂದರೆ ನಾವು ಈಗ ಮಾತಿನ ಮೂಲಕ ಏನನ್ನೋ ಹೇಳಿ ಮತ್ತೊಬ್ಬರಿಗೆ ಬೇಜಾರು ಮಾಡ್ತೀವಿ ಅಂತ ಅಂದರೆ ಅದು ಕೂಡ ಹಿಂಸೆಯೇ ಅಂತ ಹೇಳಿ ಇಲ್ಲಿ ಸ್ವಾಮಿ ದೇಶಿಕರು ತೋರಿಸ್ತಾ ಇದ್ದಾರೆ. ಆ ಪ್ರಕಾರ ತೀಕ್ಕುರಳೈ ಶಂಡ್ರೋದೋಂ ಅಂತ ಹೇಳಿ ನಾವು ಮಾತಿನ ಮೂಲಕವೂ ಮತ್ತೊಬ್ಬರಿಗೆ ಹಿಂಸೆ ಮಾಡಬಾರದು ಅಂತ ಹೇಳಿ ಈ ಅಹಿಂಸೆಯ ಒಂದು ಅರ್ಥವನ್ನು ತೋರಿಸ್ತಾ ಇದ್ದಾರೆ. ಅಹಿಂಸಾ ಪ್ರಥಮಂ ಪುಷ್ಪಂ ಪುಷ್ಪಂ ಇಂದ್ರಿಯ ನಿಗ್ರಹ. ನಾವು ಯಾವುದೇ ಕೆಲಸವನ್ನು, ಈಗ ಈ ಇಂದ್ರಿಯ ನಿಗ್ರಹ ಅಂತ ಅಂದರೆ ಏನಪ್ಪ ಇವರು ಹೀಗೆಲ್ಲ ಹೇಳ್ತಾರೆ ಹಾಗೆಲ್ಲ ಹೇಳ್ತಾರೆ, ಇದೆಲ್ಲ ನಮ್ಮ ಕೈಯಲ್ಲಾಗತ್ತಾ ಅಂತೆಲ್ಲ ಯೋಚನೆ ಮಾಡ್ತೀವಿ. ಅಷ್ಟೆಲ್ಲ ಯೋಚನೆ ಮಾಡೋದೇ ಬೇಡ. ಈಗ ಇಂದ್ರಿಯ ನಿಗ್ರಹ ಅಂತ ಅಂದರೆ ನಾವು ಒಂದು ಸಾಮಾನ್ಯವಾದ ಯಾವುದೋ ಒಂದು ನಮ್ಮ ಆಫೀಸಲ್ಲೇ ಒಂದು ಕೆಲಸ ಇರುತ್ತೆ, ನಾವು ಅದಕ್ಕೆ ಇಂಥ ಗೋಲ್, ಇಷ್ಟು ದಿನಗಳಲ್ಲಿ ನಾನು ಇದನ್ನು ಮಾಡಬೇಕು ಅಂತ ಒಂದು ಗೋಲ್ ಇಟ್ಕೊಂಡಿರ್ತೀನಿ ಆಫೀಸ್ನಲ್ಲಿ. ಈಗ ಆ ಕೆಲಸವನ್ನು ಆಫೀಸ್ನಲ್ಲಿ ಮಾಡಬೇಕಾಗಿರುವಂತಹ ಕೆಲಸದ ಒಂದು ಗೋಲ್, ಗುರಿ ಏನಿರುತ್ತೆ ಅದನ್ನು ನಾನು ಮುಟ್ಟಬೇಕು ಅಂತ ಅಂದರೆ ನಾನು ಆವಾಗ ಆ ಗುರಿಯನ್ನು ಮುಟ್ಟದೆ ಬೇರೆ ಬೇರೆ ನಾನು ನೋಡಿದಂತಹ ವಿಷಯಗಳಿಗೆಲ್ಲ ಡೈವರ್ಟ್ ಆಗಿ ಹೋಗ್ತಾ ಇದ್ದರೆ ಆ ಗುರಿಯನ್ನು ನಾನು ಮುಟ್ತೀನ ಆಫೀಸಲ್ಲಿ? ಖಂಡಿತ ಇಲ್ಲ. ಆ ರೀತಿಯಲ್ಲಿ ಇಲ್ಲಿ ಇಂದ್ರಿಯ ನಿಗ್ರಹ ಅಂತ ಅಂದರೆ ನಾವು ನಮಗೆ ಯಾವುದೋ ಒಂದು ಗೋಲನ್ನು ಇಟ್ಕೊಂಡಿರ್ತೀವಿ. ಆ ಗೋಲನ್ನು ನಾವು ಇಟ್ಕೊಂಡಿರ್ಬೇಕಾದ್ರೆ ಆ ಗುರಿಗೆ ನಾವು ಹೇಗೆ ಟ್ರಾವೆಲ್ ಮಾಡಬೇಕು ಅನ್ನೋದೇ ನಮ್ಮ ಫೋಕಸ್ ಆಗಿರಬೇಕೇ ಹೊರತು ನಮಗೆ ಬೇರೆ ಬೇರೆ ಏನೇನು ಕಾಣುತ್ತೋ ಕೇಳುತ್ತೋ ಅದರ ಮೂಲಕ ಅದಕ್ಕೆಲ್ಲ ಅಟ್ರ್ಯಾಕ್ಟ್ ಆಗಿ ಡೈವರ್ಟ್ ಆಗಿ ಹೋಗಬಾರ್ದು ಅನ್ನೋಂಥದ್ದೇ ಇಲ್ಲಿ ಇಂದ್ರಿಯ ನಿಗ್ರಹ ಅಂತ ತೋರಿಸ್ತಾ ಇದ್ದಾರೆ. ಆ ರೀತಿಯಲ್ಲಿ ಸರ್ವಭೂತ ದಯಾ ಪುಷ್ಪಂ ಅಂತ ಹೇಳಿ ಎಲ್ಲ ಜೀವರಲ್ಲೂ ದಯೆ ಅನ್ನುವಂತಹ ಪುಷ್ಪ ಮೂರನೆಯ ಪುಷ್ಪ. ಕ್ಷಮಾ ಪುಷ್ಪಂ ವಿಶೇಷತಃ.
ಕ್ಷಮೆಯನ್ನು ನಾವು ತೋರಿಸ್ಬೇಕು ಮತ್ತೊಬ್ಬರಿಗೆ. ಕ್ಷಮೆ ಅನ್ನುವಂಥದ್ದು ಈ ಭೂಮಿದೇವಿಯನ್ನು ನೋಡಿದ್ರೆ ಅವಳ ಮುಂದೆ ಕ್ಷಮೆಯಲ್ಲಿ ಯಾರೂ ದೊಡ್ಡವಳಲ್ಲ ಅಲ್ವಾ? ಆ ರೀತಿಯಲ್ಲಿ ಕ್ಷಮೆ ಅನ್ನುವಂಥ ಪುಷ್ಪ 4ನೇ ಪುಷ್ಪವಾಗಿರಬೇಕು. ಅದೇ ರೀತಿಯಲ್ಲಿ ಇಲ್ಲಿ ಸ್ವಾಮಿ ದೇಶಿಕರು ಜ್ಞಾನಂ ಪುಷ್ಪಂ ಅಂತ ಹೇಳಿ ಇದು 5ನೆಯ ಪುಷ್ಪ ಅಂತ ತೋರಿಸ್ತಾ ಇದ್ದಾರೆ. ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ ನೀಂಗಾದ ಶೆಲ್ವಂ ನಿರೈಂದೇಲೋ ರೆಂಪಾವಾಯ್ ಅಂತ ಅಂದರೆ ಏನು? ಇಲ್ಲಿ ಸಮೃದ್ಧಿಯ ಸಂಕೇತಗಳನ್ನೆಲ್ಲ ಗೋದಾದೇವಿ ಒಂದು ಕಡೆ ತೋರಿಸಿದ್ಲು. ನೀಂಗಾದ ಶೆಲ್ವಂ ಅಂತ ಅಂದರೆ ಈ ಸಮೃದ್ಧಿಯ ಸಂಕೇತಗಳು ಅಂತ ಒಂದು ಅರ್ಥವಾದರೂ ಮತ್ತೊಂದು ಅರ್ಥ ಕುಡಂ ನಿರೈಕ್ಕುಂ ವಳ್ಳಲ್ ಪೆರುಂ ಪಶುಕ್ಕಳ್. ಅಲ್ಲಿ ನಮಗೆ ಆಚಾರ್ಯರು ನಾವು ಆಸೆಪಟ್ಟ ಹಾಗೆ ಆಸಕ್ತಿಯಿಂದ ಕೇಳಿದ ಹಾಗೆ ನಮಗೆ ಜ್ಞಾನವನ್ನು ಕೊಡೋದಕ್ಕೆ ಅವರು ಸಿದ್ಧವಾಗಿದ್ದಾರೆ. ಆ ಜ್ಞಾನವನ್ನು ನಾವು ಪಡೆದುಕೊಂಡು ಆ ಜ್ಞಾನವನ್ನೇ ಯಾವಾಗಲೂ ನೀಂಗಾದ ಶೆಲ್ವಂ ಯಾವಾಗಲೂ ಇರುವಂತಹ ಒಂದು ಸಂಪತ್ತಾಗಿ ಇಟ್ಕೋಬೇಕು ಅಂತ ಹೇಳಿ ಹೇಗೆ ಗೋದಾದೇವಿ 3ನೇ ಪಾಶುರದಲ್ಲಿ ತೋರಿಸಿದ್ಲೋ ಅದೇ ರೀತಿ ಇಲ್ಲೂ ಕೂಡ ಜ್ಞಾನಂ ಪುಷ್ಪಂ, ಈ ಜ್ಞಾನ ಅನ್ನುವಂತಹ ಪುಷ್ಪ 5ನೆಯ ಪುಷ್ಪ ಅಂತ ಹೇಳಿ ಇಲ್ಲಿ ಸ್ವಾಮಿ ದೇಶಿಕರು ತೋರಿಸ್ತಾ ಇದ್ದಾರೆ. ತಪಃ ಪುಷ್ಪಂ, ತಪಃ ಪುಷ್ಪಂ ಅಂತ ಅಂದರೆ ತಪಸ್ಸು ಅನ್ನುವಂತಹ ಪುಷ್ಪ. ಈ ತಪಸ್ಸು ಅನ್ನುವಂತಹ ಪುಷ್ಪವನ್ನು ನಾವು ಆ ಭಗವಂತನಿಗೆ ಹೇಗೆ ಅರ್ಪಿಸ್ಬೋದು ಅಂತ ಅಂದರೆ ನಾನು ಇದರ ಬಗ್ಗೆಯೂ ಕೂಡ ಹಿಂದಿನ ಉಪನ್ಯಾಸಗಳಲ್ಲಿ ಹೇಳಿದ್ದೇನೆ. ಅದರ ಪ್ರಕಾರ ನಾವು ನೋಡೋದಾದರೆ ಇಲ್ಲಿ ಈ ತಪಸ್ಸು ಅನ್ನುವಂತಹ ಪುಷ್ಪವನ್ನು ನಾವು ನಮ್ಮ ಬಳಿ ಇಟ್ಕೋಬೇಕು ಸಂಗ್ರಹ ಮಾಡಿ ಅಂತ ಅಂದರೆ ನಾವು ನಮಗೆ ವಿಹಿತವಾಗಿರುವಂತಹ ಅಂದರೆ ಶಾಸ್ತ್ರದಲ್ಲಿ ನಾನು ಯಾವ ಕರ್ಮವನ್ನು ಮಾಡೋದಕ್ಕೆ ಅರ್ಹನೋ ಆ ಕರ್ಮವನ್ನು ನಾನು ಬಿಡದೇ ಮಾಡಬೇಕು. ಆಗಲೇ ನಮಗೆ ಯಾವುದೋ ಒಂದು ಮಟ್ಟಕ್ಕೆ ಮಹರ್ಷಿಗಳು ಅಂಥವರು ವಾಲ್ಮೀಕಿಗಳು ಅಂಥ ಒಂದು ಮಹರ್ಷಿಗಳಂತೆ ನಮಗೆ ತಪಶಕ್ತಿ ಬರದೇ ಇದ್ದರೂ ಸಹ ಯಾವುದೋ ಒಂದು ಅಲ್ಪ ಸ್ವಲ್ಪ ಮಟ್ಟಕ್ಕೆ ತಪಶಕ್ತಿ ಅನ್ನುವಂಥದ್ದು ನಮ್ಮ ಬಳಿ ಬರುತ್ತೆ. ಆದ್ದರಿಂದಲೇ ಈ ಕರ್ಮಗಳನ್ನು ಬಿಡದೇ ಮಾಡಬೇಕು, ನಮಗೆ ಹೇಳಿರುವಂತಹ ಕರ್ಮಗಳನ್ನು ಬಿಡದೇ ಮಾಡಬೇಕು. ತಪಃ ಪುಷ್ಪಂ ಅಂತ ಅಂದರೆ ಇಲ್ಲಿ ಆ ರೀತಿಯಾಗಿ ನಾವು ಕರ್ಮಗಳನ್ನು ಮಾಡಿದಾಗ ಆ ತಪಸ್ಸು ಅನ್ನುವಂಥದ್ದು ನಮ್ಮಲ್ಲಿ ಸಂಗ್ರಹವಾಗುತ್ತೆ. ಆ ತಪಸ್ಸಿನಿಂದ ನಾವು ಆ ಭಗವಂತನನ್ನು ಮೆಚ್ಚಿಸ್ಬೋದು, ಅದನ್ನು ನಾವು ಅವನಿಗೆ ಪುಷ್ಪವಾಗಿ ಸಮರ್ಪಣೆ ಮಾಡ್ಬೋದು ಅಂತ ಹೇಳಿ ಇಲ್ಲಿ 6ನೆಯ ಪುಷ್ಪದ ಬಗ್ಗೆ ಸ್ವಾಮಿ ದೇಶಿಕರು ಹೇಳಿದರು. ಅದಾದ ಮೇಲೆ ನಾವು ನೋಡುವಂತಹ ಪುಷ್ಪ ಧ್ಯಾನ ಪುಷ್ಪಂ. ಧ್ಯಾನ ಪುಷ್ಪಂ ಅಂತ ಅಂದರೆ ಇಲ್ಲಿ ನಾವು ಆ ಭಗವಂತನ ಧ್ಯಾನದಲ್ಲಿ ಇರಬೇಕು ಅಂತ ಹೇಳಿ. ಭಗವಂತನ ಧ್ಯಾನದಲ್ಲಿ ಇರಬೇಕು ಅಂತ ಅಂದರೆ ನಾವೀಗ ಎಷ್ಟೋ ವಿಷಯಗಳನ್ನು ನೋಡ್ತೀವಿ, ಕೇಳ್ತೀವಿ, ಅದೆಲ್ಲ ಮಾಡ್ತೀವಿ. ಆ ಭಗವಂತನ ಧ್ಯಾನದಲ್ಲೇ ಹೇಗಿರೋಕ್ಕಾಗತ್ತೆ? ಸ್ವಲ್ಪ ಪ್ರಾಕ್ಟಿಕಲ್ಲಾಗಿ ಮಾತಾಡಿ ಅಂತ ಹೇಳಿ ನೀವು ಕೇಳ್ಬೋದು ಅಲ್ವಾ? ಅದಕ್ಕೆ ಪ್ರಾಕ್ಟಿಕಲ್ಲಾಗಿ ನಮಗೆ ಹೇಗೆ ಸಾಧ್ಯವೋ ಹಾಗೆ ನಾವು ಅನುಷ್ಠಾನ ಮಾಡೋದಕ್ಕೆ 4ನೇ ಪಾಶುರದಲ್ಲಿ ಗೋದಾದೇವಿ ಮೊದಲೇ ಹೇಳಿದ್ದಾಳೆ. ಉರುವಂ ಪೋಲ್ ಮೆಯ್ಕರುತ್ತು ಆಳ್ಳಂತೋಳುಡಂ ಪದ್ಮನಾಭನ್ ಕೈயில் ವಾழிಪೋಲ್ ಮಿನ್ನಿ ವಲಂಬುರಿ ಪೋಲ್ ನಿಂಡ್ರದಿರಂದು. ಅಂದರೆ ಆ ಮೋಡವನ್ನು ನೋಡಿದಾಗ ಪರಮಾತ್ಮನ ಜ್ಞಾಪಕ, ಅದೇ ರೀತಿ ಮೋಡದಲ್ಲಿ ಮಿಂಚನ್ನು ನೋಡಿದಾಗ ಪರಮಾತ್ಮನ ಜ್ಞಾಪಕ, ಅದೇ ರೀತಿ ಗುಡುಗನ್ನು ಕೇಳಿದಾಗ ಆ ಶಂಖದ ಜ್ಞಾಪಕ. ಈ ರೀತಿಯಲ್ಲಿ ಒಂದೊಂದರಲ್ಲೂ ಪರಮಾತ್ಮನ ಜ್ಞಾಪಕ ಬರಬೇಕು ಅಂತ ಹೇಳಿ ಇಲ್ಲಿ ಗೋದಾದೇವಿ ತೋರಿಸ್ತಾ ಇದ್ದಾಳೆ. ಧ್ಯಾನ ಅನ್ನುವಂಥದ್ದು ನಾವು ಇನ್ನೊಂದನ್ನು ನೋಡದೇ ಇರೋದು, ಕೇಳದೇ ಇರೋದು ಹಾಗಲ್ಲ. ಇಲ್ಲಿ ನಾವು ಯಾವುದನ್ನೇ ನೋಡಿದ್ರೂ ಕೇಳಿದ್ರೂ ಸಹ ಅದರಲ್ಲೆಲ್ಲದರಲ್ಲೂ ಪರಮಾತ್ಮನ ಒಂದು ನೆನಪು ನಮಗೆ ಬರಬೇಕು ಅನ್ನೋದೇ ಇಲ್ಲಿ ಧ್ಯಾನ. ಈ ಧ್ಯಾನ ಅನ್ನುವಂಥದ್ದು 7ನೇ ಪುಷ್ಪವಾದರೆ 8ನೇ ಪುಷ್ಪ ಸ್ವಾಮಿ ದೇಶಿಕರು ತೋರಿಸ್ತಾ ಇರುವಂಥದ್ದು ಸತ್ಯಂ ಅಷ್ಟವಿಧಂ ಪುಷ್ಪಂ. ಸತ್ಯಂ ಅಂತ ಅಂದರೆ ಸತ್ಯ ಹೇಳೋದು ಹೌದು. ಅದಕ್ಕೆ ಅಂತ ಯಾವಾಗಲೂ ಹೋಗಿ ಎಲ್ಲರ ಬಳಿಯೂ, ಈಗ ಯಾರಿಗೋ ನಾನು ಹೋಗಿ ಒಂದು ಕಟುವಾದ ಸತ್ಯವನ್ನು ಹೇಳಬೇಕು ಅಂದರೆ ತುಂಬ ಅವರಿಗೆ ಬೇಜಾರಾಗುವಂತಹ ಒಂದು ಸತ್ಯವನ್ನು ಹೇಳಬೇಕು ಅಂತ ಅಂದ್ಕೋಣ. ಅಂಥ ಸಮಯದಲ್ಲಿ ಇಲ್ಲಿ ಸತ್ಯಂ 8ನೇ ಪುಷ್ಪ ಸತ್ಯ ಅಂತ ಹೇಳಿದಾರಲ್ಲ ಸ್ವಾಮಿ ದೇಶಿಕರು, ಅದಕ್ಕೆ ಅಂತ ನಾನು ಹೋಗಿ ಅವರ ಬಳಿ ಸತ್ಯವನ್ನೇ ಹೇಳಿಬಿಡ್ತೇನೆ ಅಂತ ಅಂದರೆ ಅದು ಸರಿಯಲ್ಲ. ಇಲ್ಲಿ ಸತ್ಯವನ್ನು ಹೇಳಬೇಕು ಅಂತ ಅಂದರೆ ಏನು? ಈಗ ಯಾರಿಗೋ ಹೋಗಿ ನಾನು ಸತ್ಯವನ್ನು ಹೇಳಬೇಕು ಅಂತ ಅಂದರೆ ಅದರಿಂದ ಅವರಿಗೆ ಬೇಜಾರಾಗತ್ತೆ ಅಂತ ಅಂದರೆ ಅಂಥ ಸಮಯದಲ್ಲಿ ಆ ಸತ್ಯವನ್ನು ಹೇಳದೇ ಇರೋದೇ ವಾಸಿ. ಮತ್ತು ಇಲ್ಲಿ ಸತ್ಯ ಹೇಳಬೇಕು ಅಂತಾರಲ್ಲ ಅಂದರೆ ಇಲ್ಲಿ ಸತ್ಯ ಹೇಳಬೇಕು ಅಂತ ಅಂದರೆ ಸುಳ್ಳು ಹೇಳಬಾರ್ದು ಅನ್ನುವಂಥ ಅರ್ಥ. ಇಲ್ಲಿ ಸುಳ್ಳು ಹೇಳಬಾರ್ದು ಮತ್ತು ಸತ್ಯವನ್ನು ಮುಚ್ಚಿಡುವುದು, ಎರಡರಲ್ಲೂ ವ್ಯತ್ಯಾಸ ಇದೆ.
ನಾವು ಸುಳ್ಳು ಹೇಳೋದ್ರಲ್ಲೂ ಸತ್ಯವನ್ನು ಮುಚ್ಚಿಡೋದ್ರಲ್ಲೂ ಎರಡರಲ್ಲೂ ವ್ಯತ್ಯಾಸ ಇದೆ. ನಾನು ಈಗ ಹೋಗಿ ಮತ್ತೊಬ್ಬರಿಗೆ ಸತ್ಯವನ್ನು ಹೇಳಿದರೆ ಆ ಸತ್ಯದಿಂದ ಅವರಿಗೆ ಬೇಜಾರಾಗತ್ತೆ ಅಂತ ಅಂದರೆ ಆ ಸತ್ಯವನ್ನು ಮುಚ್ಚಿಡೋದೇ ವಾಸಿ. ಆ ರೀತಿಯಲ್ಲಿ ಸತ್ಯ ಅನ್ನುವಂಥದ್ದು ಮತ್ತೊಬ್ಬರಿಗೆ ಪ್ರಿಯವಾಗಿಯೂ ಇರಬೇಕು. ಆ ರೀತಿಯಲ್ಲಿ ಈ ಸತ್ಯವನ್ನು ನಾವು ಮಾತನಾಡಬೇಕು. ಇಂಥ 8 ಪುಷ್ಪಗಳನ್ನು ತೂಮಲರ್ ತೂವಿಟ್ಟೊழுದು, ಈ ರೀತಿಯಾದ 8 ಪುಷ್ಪಗಳನ್ನು ನಾವು ಆ ವಿಷ್ಣುವಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ಇಲ್ಲಿ ಸ್ವಾಮಿ ದೇಶಿಕರು ತೋರಿಸ್ತಾ ಇದ್ದಾರೆ. ಆಗಲೇ ವಿಷ್ಣೋಹೋ ಪ್ರೀತಿಕರಂ ಭವೇತ್, ಆಗಲೇ ನಮ್ಮ ಶ್ರೀಕೃಷ್ಣ ಅವನಿಗೆ ಸಂತೋಷವಾಗತ್ತೆ ಅಂತ ಹೇಳಿ ಇಲ್ಲಿ ಸ್ವಾಮಿ ದೇಶಿಕರು ತೋರಿಸ್ತಾ ಇದ್ದಾರೆ. ಅದರ ಪ್ರಕಾರ ನಾವು ನೋಡೋದಾದರೆ ಇಲ್ಲಿ 8 ರೀತಿಯಾದ ತೂಮಲರ್ ತೂವಿಟ್ಟೊழுದು ಅಂತ ಅಂದರೆ 8 ರೀತಿಯಾದ ಪುಷ್ಪಗಳನ್ನು ನಾವು ಯಾವ ರೀತಿ ಆ ಶ್ರೀಕೃಷ್ಣನಿಗೆ ಅರ್ಪಣೆ ಮಾಡಿ, ಫಿಸಿಕಲ್ಲಾದ ಪುಷ್ಪಗಳಲ್ಲ, ನಾವು ನಮ್ಮ ಒಳಗಿನಿಂದ ಯಾವ ರೀತಿಯಾದ ಪುಷ್ಪಗಳನ್ನು ಆ ಶ್ರೀ ವಿಷ್ಣುವಿಗೆ ಅರ್ಪಣೆ ಮಾಡ್ಬೋದು ಅನ್ನೋದನ್ನು ಇಲ್ಲಿ ಸ್ವಾಮಿ ದೇಶಿಕರು ತೋರಿಸ್ತಾ ಇದ್ದಾರೆ. தூயோமாய் வந்து தூமலர் தூவி தொழுது ವಾಯಿನಾಲ್ ಪಾಡಿ ಮನತ್ತಿನಾಲ್ ಚಿಂದಿಕ್ಕ. ಇಲ್ಲಿ ಮತ್ತೆ ಗೋದಾದೇವಿ ನಾಮ ಸಂಕೀರ್ತನೆಯ ಒಂದು ಮಹತ್ವವನ್ನು ತೋರಿಸ್ತಾ ಇದ್ದಾಳೆ. ಅದರ ಪ್ರಕಾರ ನಾವು ಈ ನಾಮ ಸಂಕೀರ್ತನೆಯ ಮಹತ್ವವನ್ನು 2ನೆಯ ಪಾಶುರದಲ್ಲೂ ನೋಡಿದ್ವಿ. ಪಾರ್ಕಡಲುಳ್ ಪಯ್ಯ ತುಯಿಂಡ್ರ ಪರಮನಡಿ ಪಾಡಿ ಅಲ್ಲಿ ನೋಡಿದ್ವಿ. ಅದಾದಮೇಲೆ 3ನೆಯ ಪಾಶುರದಲ್ಲೂ ನೋಡಿದ್ವಿ. ಓಂಗಿ ಉಲಗಳಂದ ಉತ್ತಮನ್ ಪೇರ್ಪಾಡಿ, ಅಲ್ಲಿಯೂ ಸಹ ನಾಮ ಸಂಕೀರ್ತನೆಯ ಒಂದು ಮಹಿಮೆಯನ್ನು ನೋಡಿದ್ವಿ. ಈಗ ಈ ಪಾಶುರದಲ್ಲೂ 5ನೆಯ ಪಾಶುರದಲ್ಲೂ ನಾಮ ಸಂಕೀರ್ತನೆಯ ಮಹಿಮೆಯನ್ನು ಗೋದಾದೇವಿ ಹೇಳ್ತಾ ಇದ್ದಾಳೆ. ಅದರ ಜೊತೆಗೆ ನಾವು ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಷಯ ವಾಯಿನಾಲ್ ಪಾಡಿ, ಹಾಡೋದೇ ಬಾಯಿಂದ ಅಲ್ವಾ, ಏನಕ್ಕಿಲ್ಲಿ ವಾಯಿನಾಲ್ ಪಾಡಿ ಅಂತ ಹೇಳಬೇಕು? ಆ ಒಂದು ರಚನೆ ಮಾಡಬೇಕಾದ್ರೆ ಆ ಮೀಟರ್ ಸರಿ ಹೋಗಲಿಲ್ಲ, ಅಕ್ಷರಗಳನ್ನು ಸೇರಿಸ್ಬೇಕಾಗಿತ್ತು, ಅದಕ್ಕೆ ಗೋದಾದೇವಿ ಸೇರಿಸ್ಬಿಟ್ಲು ಅಂತ ಅಂದರೆ ಅಲ್ಲ. ಯಾಕೆ ಅಂತ ಅಂದರೆ ಇಲ್ಲಿ ಗೋದಾದೇವಿ ಏನಕ್ಕೆ ಸೇರಿಸಿದ್ಲು ವಾಯಿನಾಲ್ ಪಾಡಿ ಅಂತ ನಾವು ಇದನ್ನು ನೋಡೋದಾದರೆ, ತೂಯೋಮಾಯ್ ಒಂದು ತೂಮಲರ್ ತೂವಿತ್ತುಳಿದು ವಾಯಿನಾಲ್ ಪಾಡಿ ಮನತ್ತಿನಾಲ್ ಚಿಂದಿಕ್ಕ ಅಂತ ಹೇಳಿ ಇಲ್ಲಿ ನಾವು ಮನಸ್ಸಿನಿಂದ ಮೊದಲು ಶುದ್ಧವಾಗಿರಬೇಕು. ಅದಾದ ಮೇಲೆ ನಮ್ಮ ಕಾಯದಿಂದ ನಾವು ಪುಷ್ಪಗಳನ್ನು ಅರ್ಪಿಸಬೇಕು. ಆಮೇಲೆ ವಾಯಿನಾಲ್ ಪಾಡಿ ನಮ್ಮ ಬಾಯಿಂದ ನಾವು ಹಾಡಬೇಕು. ನಮ್ಮ ಮನಸ್ಸಿನಿಂದ ನಾವು ಅವನ ಚಿಂತನೆಯನ್ನು ಮಾಡಬೇಕು ಅಂತ ಹೇಳಿ ಇಲ್ಲಿ ಮನಸ್ಸು, ವಾಕು, ಕಾಯ ಇವು 3 ಪ್ರಯೋಜನವನ್ನು ಹೇಳೋದಕ್ಕಾಗಿಯೇ ಈ ವಾಯಿನಾಲ್ ಪಾಡಿ ಅಂತ ಹೇಳಿ ಇಲ್ಲಿ ಗೋದಾದೇವಿ ಹೇಳ್ತಾ ಇದ್ದಾಳೆ. ಅದರ ಪ್ರಕಾರ ನಾವು ನಮ್ಮ ಈ ಮನಸ್ಸು, ವಾಕ್ ಹಾಗೂ ಕಾಯ ಇವು ಮೂರರ ಒಂದು ಸಿಂಕ್ರೊನೈಸೇಷನ್ ಇದ್ರೇ ನಾವು ನಮ್ಮ ಕೆಲಸದಲ್ಲಿ ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ. ಆ ರೀತಿಯಲ್ಲಿ ಇದು 3 ಒಂದು ಸಿಂಕ್ರೊನೈಸೇಷನ್ ಹೇಗೆ ಸಾಧ್ಯ ಅಂತ ಅಂದರೆ, ನಾವು ಶ್ರೀರಾಮನನ್ನು ನೋಡೋದಾದರೆ ಶ್ರೀರಾಮ ಹೇಗೆ ಬಾಳದ ಅಂತ ಅಂದರೆ, ಅವನು ತನ್ನ ಮನಸ್ಸಿನಲ್ಲಿ ತಾನು ಏನು ನೆನೆಸ್ಕೊಂಡೋ ಹಾಗೆ ಅವನು ನಡ್ಕೊಂಡ. ಅದು ಮಾತ್ರ ಅಲ್ಲ, ಅದನ್ನೇ ಅವನು ಮಾತನಾಡಿಯೂ ಕೂಡ ತೋರಿಸ್ದ. ಆ ರೀತಿಯಲ್ಲಿ ನಾವು ಆ ಶ್ರೀರಾಮನನ್ನೇ ನೋಡಿ ಕಲಿಬೇಕೇ ಹೊತ್ತು ಬೇರೆ ಯಾರನ್ನೂ ಅಲ್ಲ ಅನ್ನುವಂಥ ರೀತಿಯಲ್ಲಿ ಇಲ್ಲಿ 3 ಕೂಡ ಆ ಕರಣ ಸಾಮ್ಯ ಅಂತಂದರೆ ತ್ರಿಕರಣ ಸಾಮ್ಯ ಉಂಟಾಗಬೇಕು. ತ್ರಿಕರಣ ಸಾಮ್ಯ ಅಂತಂದರೆ ಕಾಯದಿಂದ ಆಗಲಿ, ನಮ್ಮ ಮಾತಿನಿಂದ ಆಗಲಿ, ಅಥವಾ ನಮ್ಮ ಒಂದು ಮನಸ್ಸಿನಿಂದ ಆಗಲಿ ಎಲ್ಲವೂ ಒಂದೇ ಕಡೆ ಡೈರೆಕ್ಟ್ ಆಗಿರಬೇಕು. ಆಗ ಎಲ್ಲವೂ ಒಂದೇ ಕಡೆ ಇದ್ದಾಗ, ಒಂದೇ ಕಡೆ ಹೋಗ್ತಾ ಇದ್ದರೆ ನಾವು ಮಾಡುವಂತಹ ಕೆಲಸದಲ್ಲಿ ನಮಗೆ ಯಶಸ್ಸು ಸಿಗತ್ತೆ ಅಂತ ಹೇಳಿ ಇಲ್ಲಿ ಆಂಡಾಳ್ ದೇವಿ ತೂಯೋಮಾಯಿ வந்து ತೂಮಲರ್ ತೂವಿ ತೊಳೆದು ವಾಯಿನಾಲ್ ಪಾಡಿ ಮನತ್ತಿನಾಲ್ ಚಿಂದಿಕ್ಕ ಅಂತ ಹೇಳಿ ಇಲ್ಲಿ ನಮ್ಮ ತ್ರಿಕರಣ ಸಾಮ್ಯದ ಬಗ್ಗೆ ಇಲ್ಲಿ ಗೋದಾದೇವಿ ತೋರಿಸ್ತಾ ಇದ್ದಾಳೆ. ಇದು ನಮಗೆ ಅತ್ಯಂತ ಮುಖ್ಯವಾದದ್ದು. ಅದೇ ರೀತಿಯಲ್ಲಿ ನಮಗೆ ಆಳವಂದಾರರು ಸ್ತೋತ್ರ ರತ್ನದಲ್ಲಿ ನಮೋ ನಮೋ ವಾಂಗ್ ಮನಸಾತಿ ಭೂಮಯೇ, ನಮೋ ನಮೋ ವಾಂಗ್ ಮನಸೈಕ ಭೂಮಯೇ, ನಮೋ ನಮೋ ಅನಂತ ಮಹಾವಿಭೂತಯೇ, ನಮೋ ನಮೋ ಅನಂತ ದಯೈಕ ಸಿಂಧವೇ ಅಂತ ಹೇಳಿ ಸ್ತೋತ್ರ ರತ್ನದಲ್ಲಿ ಆಳವಂದಾರರು ತೋರಿಸ್ತಾ ಇದ್ದಾರೆ. ಇದರಲ್ಲಿ ಆಳವಂದಾರರು ತೋರಿಸುವಂತಹ ವಿಷಯ ಏನು ಅಂತ ಅಂದರೆ, ಈ
ಒಂದು ವೇದಗಳು. ಈ ವೇದಗಳು ಏನಿದೆ, ಈ ವೇದಗಳು ಅಪೌರುಷೇಯವಾದದ್ದು ಅಲ್ವಾ, ಯಾರಿಂದಾನೂ ಬಂದದ್ದಲ್ಲ. ಈ ವೇದಗಳು ಹಾಗೆ ನಮಗೆ ಸಿಕ್ಕಿದೆ, ಅಂದರೆ ಋಷಿಗಳ ಮೂಲಕ ನಮಗೆ ಸಿಕ್ಕಿದೆ, ಅಪೌರುಷೇಯವಾದದ್ದು. ಆ ವೇದಗಳ ಮೂಲಕವೇ ಆ ಪರಮಾತ್ಮನನ್ನು ಹಾಡೋದಕ್ಕೆ ಸಂಪೂರ್ಣವಾಗಿ ಆಗಲಿಲ್ವಂತೆ. ಹೀಗೆ ಆ ವೇದಗಳ ಮೂಲಕವೇ ಆ ಪರಮಾತ್ಮವನ್ನು ಸಂಪೂರ್ಣವಾಗಿ ಹಾಡೋದಕ್ಕೆ ಆಗಲಿಲ್ಲ ಅಂತ ಅಂದರೆ ನಮ್ಮ ಮನಸ್ಸಿನಿಂದಾಗಲಿ ನಮ್ಮ ಮಾತುಗಳಿಂದಾಗಲಿ ನಾವು ಆ ಪರಮಾತ್ಮನನ್ನು ಸಂಪೂರ್ಣವಾಗಿ ಹಾಡೋದಕ್ಕೆ ಸಾಧ್ಯನಾ? ನಮ್ಮ ಮನಸ್ಸಿಗೂ ಮಾತಿಗೂ ಅವನು ಎಟಕದೇ ಇರೋನು ಅಂತ ಹೇಳಿ ಅಂಥ ಪರಮಾತ್ಮನಿಗೆ ನಮ್ಮ ನಮಸ್ಕಾರ ಅಂತ ಹೇಳಿ ಇಲ್ಲಿ ಆಳವಂದಾರರು ಹೇಳ್ತಾ ಇದ್ದಾರೆ. ಅದೇ ಸಮಯದಲ್ಲಿ ಇದಕ್ಕೆ ವಿರುದ್ಧವಾಗಿ ನಮೋ ನಮೋ ವಾಂಗ್ ಮನಸೈಕ ಭೂಮಯೇ ಅಂತ ಅಂದರೆ ನಮ್ಮ ಮಾತುಗಳು ಮತ್ತು ನಮ್ಮ ಮನಸ್ಸು ಇವೆರಡಕ್ಕೆ ಮಾತ್ರ ಪರಮಾತ್ಮ ಸಿಗುವಂಥದ್ದು. ನಮ್ಮ ಕೈ, ಕಾಲು, ಕಣ್ಣು ಇದಕ್ಕೆಲ್ಲ ಪರಮಾತ್ಮ ಸಿಗ್ತಾನಾ? ಇಲ್ಲ ಅಲ್ವಾ. ನಾವು ಹಾಡಿದ್ರೆ, ಅವನ ನಾಮಗಳನ್ನು ಹಾಡಿದ್ರೆ ಪರಮಾತ್ಮ ಅಲ್ಲೇ ಆಕ್ಸೆಸಬಲ್. ಅದೇ ರೀತಿಯಲ್ಲಿ ನಾವು ಮನಸ್ಸಿನಿಂದ ನಾವು ನೆನೆಸ್ಕೊಂಡ್ರೆ ಅಲ್ಲೇ ಅವನು ಆಕ್ಸೆಸಬಲ್. ನಮ್ಮ ಮನಸ್ಸು ಹಾಗೂ ಮಾತುಗಳು ಇವೆರಡರಿಂದನೇ ಅವನು ಆಕ್ಸೆಸಬಲ್ ಅಂತ ಹೇಳಿ ಈ ಮನಸ್ಸು ಮಾತುಗಳಿಗೆ ಅವನು ಎಟಕೋದಿಲ್ಲ ಅಂತ ಒಂದು ಕಡೆ ಹೇಳಿದ್ರು, ಮತ್ತೊಂದು ಕಡೆ ಈ ಮನಸ್ಸು ಮಾತುಗಳಿಂದಾನೇ ಅವನು ನಮಗೆ ಎಟಕೋದು, ಇದರಿಂದಾನೇ ಅವನು ನಮಗೆ ಆಕ್ಸೆಸಬಲ್ ಅಂತ ಹೇಳಿ ಮತ್ತೊಂದು ಕಡೆ ಇಲ್ಲಿ ಆಳವಂದಾರರು ತೋರಿಸ್ತಾ ಇದ್ದಾರೆ. ಆ ರೀತಿಯಲ್ಲಿ ನಾವು ಇಲ್ಲಿ ತ್ರಿಕರಣ ಸಾಮ್ಯ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಗೋದಾದೇವಿ ನಮಗೆ ಉಪದೇಶ ಮಾಡ್ತಾ ಇದ್ದಾಳೆ. ಆ ರೀತಿಯಲ್ಲಿ ನಾವು ಇಲ್ಲಿ ನೋಡೋದಾದರೆ ಗೋದಾದೇವಿ ನಮಗೆ ಈ ತ್ರಿಕರಣ ಸಾಮ್ಯ ಅನ್ನುವಂಥದ್ದು, ನಾನು ನಿಮಗೆ ಆ 8 ಪುಷ್ಪಗಳಲ್ಲಿ ಒಂದು ಪುಷ್ಪ ಏನು ಹೇಳಿದೆ, ಇಂದ್ರಿಯ ನಿಗ್ರಹ ಹೇಳಿದೆ ಅಲ್ವಾ. ಆ ಇಂದ್ರಿಯ ನಿಗ್ರಹ ಅನ್ನುವಂಥದ್ದು ಯಾವುದೇ ಕೆಲಸವನ್ನು ನಾವು ಮಾಡಬೇಕಾದ್ರೂ ನಮಗೆ ಡೈವರ್ಟ್ ಆಗದೇ ಇರೋದಕ್ಕೆ ಅದು ನಮಗೆ ಬೇಕು. ಅದೇ ರೀತಿ ಯಾವುದೇ ಕೆಲಸವನ್ನು ನಾವು ಮಾಡಬೇಕಾದ್ರೆ ನಾವು ಯಶಸ್ಸನ್ನು ಅದರಲ್ಲಿ ಸಂಪಾದನೆ ಮಾಡಬೇಕು ಅಂತ ಅಂದರೆ ಆ ಯಶಸ್ಸನ್ನು ಗಳಿಸೋಕ್ಕೆ ನಮಗೆ ಖಂಡಿತವಾಗಿ ಬೇಕಾಗಿರುವಂಥದ್ದು ಈ ತ್ರಿಕರಣ ಸಾಮ್ಯ. ಆ ರೀತಿಯಲ್ಲಿ ಗೋದಾದೇವಿ ಮುಖ್ಯವಾಗಿ ಈ ತ್ರಿಕರಣ ಸಾಮ್ಯದ ಬಗ್ಗೆ ಈ ಪಾಶುರದಲ್ಲಿ ಹೇಳ್ತಾ ಇದ್ದಾಳೆ. ತೂಯೋಮಾಯ್ வந்து தூமலர் தூவித்தொழுது வாயினால் பாடி மனத்தினால் சிந்திக்க போயப்பிழையும் புகதರುವಾನ್ ನಿಂಡ್ರನು. ಪೋಯಪ್ಪಿಳೆயும் ಪುಗದರುವಾನ್ ನಿಂಡ್ರನು ಅಂತ ಅಂದರೆ ಏನು ಅಂತ ಅಂದರೆ ಇಲ್ಲಿ ನಾವು ನೋಡೋದಾದರೆ ಪೋಯಪ್ಪಿಳೆயும் ಪುಗದರುವಾನ್ ನಿಂಡ್ರನು. ನಾವು ಈಗ ತಾನೇ ಈ ತ್ರಿಕರಣ ಸಾಮ್ಯದಿಂದ ಏನಾಗತ್ತೆ ಅಂತ ಹೇಳಿದೆ, ಯಶಸ್ಸು ಸಿಗತ್ತೆ ಅಂತ ಹೇಳಿದೆ. ಅದೇ ರೀತಿ ಇಲ್ಲಿ ಗೋದಾದೇವಿ ಈ ತ್ರಿಕರಣ ಸಾಮ್ಯದಿಂದ ನಾವು ಮಾಡಬೇಕಾಗಿರುವಂತಹ ಕೆಲಸ ಏನು ಅಂತ ತೋರಿಸ್ತಾ ಇದ್ದಾಳೆ ಅಂತ ಅಂದರೆ ಅವನನ್ನು ಹಾಡೋದು. ಅವನನ್ನು ಹಾಡೋದ್ರಿಂದ ಏನಾಗತ್ತೆ ಅಂತ ಅಂದರೆ ಪೋಯಪ್ಪಿಳೆಯು, ನಮಗೆ ಈ ಪಾಪಗಳು ಅನ್ನುವಂಥದ್ದು ಏನಿದೆ ಅದು ಹಾಗೇ ಹೋಗುತ್ತಂತೆ. ಅದು ಹೇಗೆ ಹೋಗುತ್ತೆ ಅನ್ನೋದನ್ನು ಮುಂದಿನ ಸಾಲಿನಲ್ಲಿ ಅವಳು ವರ್ಣಿಸ್ತಾಳೆ. ಪೋಯಪ್ಪಿಳೆಯುಂ ಪುಗದರುವಾನ್ ನಿಂಡ್ರನவும் ತೀನಿಲ್ ತೂಷಾಗುಂ ಶೆಪ್ಪೇಲೋರ್ ಎಂಪಾವಾಯ್. ತೀನಿಲ್ ತೂಷಾಗುಂ ಶೆಪ್ಪೇಲೋರ್ ಎಂಪಾವಾಯ್ ಅಂದರೆ ಏನು ಅಂತ ಅಂದರೆ ಒಂದು ಗೋಡೌನ್ ಇದೆ. ಆ ಗೋಡೌನ್ನಲ್ಲಿ ಸಂಪೂರ್ಣವಾಗಿ ಹತ್ತಿಯನ್ನು ತುಂಬಿದ್ದಾರೆ, ಹತ್ತಿ ಮೂಟೆಗಳನ್ನು ತುಂಬಿದ್ದಾರೆ ಅಂತ ಅಂದ್ಕೊಳ್ಳಿ, ಸರಿನಾ. ಆ ಗೋಡೌನ್ನಲ್ಲಿ ಸಂಪೂರ್ಣವಾಗಿ ಹತ್ತಿ ಮೂಟೆಗಳಿವೆ. ಹಾಗೆ ಹತ್ತಿ ಮೂಟೆಗಳು ಇರುವಂತಹ ಒಂದು ಗೋಡೌನನ್ನು ಯಾರೋ ಹೋಗಿ ಗೊತ್ತಿಲ್ಲದೆ ಅದಕ್ಕೆ ಬೆಂಕಿ ಹಚ್ಚಿದರೆ ಏನಾಗತ್ತೆ, ಅಲ್ಲಿರುವಂತಹ ಅಷ್ಟು ಹತ್ತಿ ಮೂಟೆಗಳು ಒಂದೇ ಸಮಯದಲ್ಲಿ ಭಸ್ಮವಾಗೋಗುತ್ತೆ ಅಲ್ವಾ. ಆ ರೀತಿಯಲ್ಲಿ ಪೋಯಪ್ಪಿಳೆಯುಂ ಪುಗದರುವಾನ್ ನಿಂಡ್ರನು ಅಂತ ಅಂದರೆ ನಾವು ಆ ಭಗವಂತನಿಗೆ ಅವನ ನಾಮಗಳನ್ನು ಅವನ ವೈಭವಗಳನ್ನು ನಾವು ಹಾಡಿದರೆ ನಮ್ಮ ಪಾಪಗಳು ಯಾವ ರೀತಿ ಹೋಗುತ್ತಂತೆ ಅಂತ ಅಂದರೆ ಗೋಡೌನ್ನಲ್ಲಿ ಇರುವಂತಹ ಅಷ್ಟೂ ಹತ್ತಿ ಒಂದೇ ಸೆಕೆಂಡ್ನಲ್ಲಿ ಹೇಗೆ ಹತ್ತಿ ಭಸ್ಮವಾಗುತ್ತೋ ಆ ರೀತಿಯಲ್ಲಿ ನಮ್ಮ ಪಾಪಗಳು ಅಷ್ಟು ನಾಶವಾಗುತ್ತೆ ಅಂತ ಹೇಳಿ ಇಲ್ಲಿ ಗೋದಾದೇವಿ ನಾಮ ಸಂಕೀರ್ತನೆಯ ಒಂದು ಮಹತ್ವವನ್ನು ತೋರಿಸ್ತಾ ಇದ್ದಾಳೆ. ಇಲ್ಲಿ ಗೋದಾದೇವಿ ನಾಮ ಸಂಕೀರ್ತನೆಯ ಮಹತ್ವವನ್ನು ಮೇಲ್ನೋಟವಾಗಿ ನಮಗೆ ತೋರಿಸಿದರೂ ಸಹ ಇದಕ್ಕೆ ನಮ್ಮ ಆಚಾರ್ಯರು ಇದಕ್ಕಿಂತಲೂ ವಿಶೇಷವಾದ ಒಂದು ಅರ್ಥವನ್ನು ತೋರಿಸ್ತಾರೆ. ಅದೇನು ಅಂತ ಅಂದರೆ ಪೋಯಪ್ಪಿಳೆಯುಂ ಪುಗದರುವಾನ್ ನಿಂಡ್ರನவும் ತೀನಿಲ್ ತೂಷಾಗುಂ ಶೆಪ್ಪೇಲೋರ್ ಎಂಪಾವಾಯ್ ಅಂದರೆ ಏನು ಅಂದರೆ ನಾವು
ಈ ವ್ರತವನ್ನು ಮೊದಲಿಗೆ ಗೋದಾದೇವಿ ಏನಕ್ಕೆ ಆಚರಣೆ ಮಾಡ್ತಾ ಇದ್ದಾಳೆ ಅನ್ನೋದು ನಮಗೆ ತುಂಬ ಕ್ಲಿಯರ್ ಆಗಿರ್ಬೇಕು. ಮೊದಲು ಅದು ಯಾಕೆ ಅಂತ ಅಂದರೆ, ಗೋದಾದೇವಿ ಆ ಶ್ರೀಕೃಷ್ಣನನ್ನು ವರಿಸೋದಕ್ಕಾಗಿ ಮಾಡ್ತಾ ಇದ್ದಾಳೆ. ನಾನು ಮೊದಲೇ ಹೇಳಿದ ಹಾಗೆ ವರಿಸೋದು ಅಂತ ಅಂದರೆ ಏನು, ಜೀವ ಹೋಗಿ ಅವನ ಬಳಿ ಪ್ರಪತ್ತಿಯನ್ನು ಮಾಡುವಂಥದ್ದು. ಆ ರೀತಿಯಲ್ಲಿ ಇಲ್ಲಿ ಅವನ ಬಳಿ ಶರಣಾಗತಿಯನ್ನು ಮಾಡುವಂಥದ್ದನ್ನ ಗೋದಾದೇವಿ ತೋರಿಸ್ತಾ ಇದ್ದಾಳೆ. ಅವನ ಬಳಿ ನಾವು ಹೋಗಿ ಶರಣಾಗತಿಯನ್ನು ಮಾಡಿದರೆ ಏನಾಗತ್ತೆ, ಪುಗದುರುವಾನ್ ನಿಂಡ್ರನು ಅಂತ ಹೇಳಿ ಒಂದೇ ಬಾರಿಗೆ ಆ ಅಷ್ಟೂ ಪಾಪಗಳು ಹೇಗೆ ನಾಶವಾಗತ್ತೆ, ತೀನಿಲ್ ತೂಷಾಗುಂ ಶೆಪ್ಪೇಲೋರೆಂಪಾವಾಯ್. ಇಡೀ ಒಂದು ಗೋಡೌನ್ನಲ್ಲಿ ಇರುವಂತಹ ಹತ್ತಿ ಮೂಟೆಗಳು ಹೇಗೆ ಹತ್ತಿ ಉರಿದು ಒಂದೇ ಕ್ಷಣಕ್ಕೆ ಭಸ್ಮವಾಗುತ್ತೋ ಆ ರೀತಿಯಲ್ಲಿ ನಮ್ಮ ಅಷ್ಟೂ ಪಾಪಗಳು ನಾಶವಾಗತ್ತೆ ಅಂತ ಹೇಳಿ ಶರಣಾಗತಿಯ ಮಹತ್ವವನ್ನು ಇದು ತೋರಿಸುತ್ತೆ ಅಂತ ನಮ್ಮ ಆಚಾರ್ಯರು ಹೇಳ್ತಾ ಇದ್ದಾರೆ. ಮತ್ತೂ ಕೂಡ ಇದರಲ್ಲಿ ನಾವು ವಿಶೇಷವಾದ ಒಂದು ಸಂಗತಿಯನ್ನು ನೋಡೋದಾದರೆ ಅದೇನು ಅಂತ ಅಂದರೆ, ನಾವು ಈ ಪಾಪ ಕರ್ಮ ಫಲಗಳು ಏನಿದೆ ಅದನ್ನು 3 ರೀತಿಯಾಗಿ ಕ್ಲಾಸಿಫೈ ಮಾಡ್ಬೋದು. ಪಾಪಕರ್ಮಗಳು ಅಂತ ಅಲ್ಲ, ಅದು ಪುಣ್ಯಕರ್ಮಗಳು ಆದರೂ ಅಷ್ಟೇ, ಅದನ್ನು 3 ರೀತಿಯಾಗಿ ಕ್ಲಾಸಿಫೈ ಮಾಡ್ಬೋದು. ಅದೇನು ಅಂತ ಅಂದರೆ, ಅದು ಸಂಚಿತ ಪಾಪ, 2ನೇದು ಪ್ರಾರಬ್ಧ, 3ನೇದು ಆಗಾಮಿ. ಈ ರೀತಿಯಾಗಿ 3 ರೀತಿಯಾಗಿ ನಾವು ಪಾಪಗಳನ್ನು ಕ್ಲಾಸಿಫೈ ಮಾಡ್ಬೋದು. ಈಗ ನಾವು ಆ ಭಗವಂತನ ಬಳಿ ಹೋಗಿ ಶರಣಾಗತಿ ಮಾಡಿದ್ರೆ ಈ 3 ರೀತಿಯಾದ ಪಾಪಗಳಲ್ಲಿ ಈ ಆಗಾಮಿ ಮತ್ತು ಸಂಚಿತ ಅನ್ನುವಂತಹ ಪಾಪಗಳು ಏನಿವೆ ಅವೆಲ್ಲವೂ ತೀನಿಲ್ ತೂಷಾಗುಂ ಶೆಪ್ಪೇಲೋರೆಂಪಾವಾಯ್ ಅಂತ ಹೇಳಿ ಈ ಒಂದು ಗೋಡೌನ್ನಲ್ಲಿ ಹತ್ತಿಗಳು ಉರಿಯುವಂತೆ ಈ ಸಂಚಿತ ಹಾಗೂ ಆಗಾಮಿಗಳು ಹತ್ತಿ ಉರಿದು ಹೋಗುತ್ತೆ ಅಂತ ಹೇಳಿ ಇಲ್ಲಿ ನಮ್ಮ ಗೋದಾದೇವಿ ತೋರಿಸ್ತಾ ಇದ್ದಾಳೆ. ಆದ್ದರಿಂದಲೇ ಈ ಒಂದು ತಿರುಪ್ಪಾವೈನ ಸಂಪೂರ್ಣ ತಿರುಪ್ಪಾವೈನಲ್ಲಿ ಗೋದಾದೇವಿ ಸ್ಟ್ರೆಸ್ ಮಾಡ್ತಾ ಇರುವಂಥ ಪಾಯಿಂಟ್ ಏನು ಅಂದರೆ, ನಾವು ಅವನಲ್ಲಿ ಹೋಗಿ ಶರಣಾಗತಿಯನ್ನು ಮಾಡೋದು. ಅದನ್ನೇ ಈ ಗೋದಾದೇವಿ ಸಂಪೂರ್ಣ ತಿರುಪ್ಪಾವೈನಲ್ಲಿ ಸ್ಟ್ರೆಸ್ ಮಾಡ್ತಾ ಇದ್ದಾಳೆ. ಇದನ್ನು ಒಂದೊಂದು ಪಾಶುರದಲ್ಲೂ ತೋರಿಸ್ತಾ ಇದ್ದಾಳೆ. ಒಂದೊಂದು ಪಾಶುರದಲ್ಲೂ ಆ ಕೃಷ್ಣಾನುಭವವನ್ನು ತೋರಿಸ್ತಾ ಇದ್ದಾಳೆ. ಒಂದೊಂದು ಪಾಶುರದಲ್ಲೂ ನೀರಾಟವನ್ನು ತೋರಿಸ್ತಾ ಇದ್ದಾಳೆ. ಹಾಗೆ ನಾವೀಗಾಗಲೇ 5 ಪಾಶುರಗಳಲ್ಲಿ 3 ಪಾಶುರಗಳಲ್ಲಿ ನಾಮ ಸಂಕೀರ್ತನೆಯ ಮಹಿಮೆಯನ್ನು ನೋಡಿದ್ವಿ. ಆ ರೀತಿಯಲ್ಲಿ ಇಲ್ಲಿ ಪೋಯಪ್ಪುಳ್ಳುಂ ಪುಗದುರುವಾನ್ ನಿಂಡ್ರನುಂ ತೀನಿಲ್ ತೂಷಾಗುಂ ಶೆಪ್ಪೇಲೋರೆಂಪಾವಾಯ್ ಅಂತ ಅಂದರೆ, ನಾವು ಅವನಲ್ಲಿ ಒಂದು ಬಾರಿ ಹೋಗಿ ಶರಣಾಗತಿ ಮಾಡಿದ್ರೆ ಈ ಸಂಚಿತ ಹಾಗೂ ಆಗಾಮಿಗಳನ್ನು ಅವನು ಆ ಕಾಟನ್ ಗೋಡೌನ್ ಬರ್ನ್ ಆದಂಗೆ ಒಂದೇ ಸರಿಗೆ ನಾಶ ಮಾಡ್ತಾನಂತೆ. ಅದು ಮಾತ್ರ ಅಲ್ಲ, ಆ ಪ್ರಾರಬ್ಧ ಅನ್ನೋದನ್ನು ಮಾತ್ರ ಉಳಿಸಿರ್ತಾನೆ. ಯಾಕೆ ಅಂತಂದರೆ, ನಾವು ಈ ಒಂದು ಜನ್ಮದಲ್ಲಿ ಎಲ್ಲಿಯವರೆಗೂ ನಾವು ಬದುಕ್ಬೋದೋ ಅಲ್ಲಿವರೆಗೂ ಬದುಕಿ ನಂತರ ಅವನ ಬಳಿ ಹೋಗೋದಕ್ಕೆ ಅಂತ ಆ ಪ್ರಾರಬ್ಧವನ್ನು ಉಳಿಸಿರ್ತಾನಂತೆ. ಆ ರೀತಿಯಲ್ಲಿ ಇಲ್ಲಿ ಸಂಚಿತ ಆಗಾಮಿ ಹಾಗೂ ಪ್ರಾರಬ್ಧಗಳಲ್ಲಿ ನೋಡಿದ್ರೆ ಸಂಚಿತ ಆಗಾಮಿಗಳನ್ನು ಒಂದೇ ಬಾರಿಗೆ ಆ ಶರಣಾಗತಿ ಹಾಗೇ ನಾಶ ಮಾಡುತ್ತೆ ಅಂತ ಹೇಳಿ ಇಲ್ಲಿ ನಮ್ಮ ಆಚಾರ್ಯರು ಇದರ ಒಂದು ಅರ್ಥವನ್ನು ತೋರಿಸ್ತಾ ಇದ್ದಾರೆ. ಆ ರೀತಿಯಲ್ಲಿ ನಾವು ಮುಂದಿನ ಪಾಶುರವನ್ನು ನೋಡೋದಾದರೆ, புள்ளும் சிலம்பினகான் புள்ளரையன் கோயில் வெள்ளை விழிசங்கின் பேரர்வம் கேட்டிலையோ பிள்ளாய் எழுந்திராய் பேய்முலை நஞ்சுண்டு கள்ளச்சகடம் கலக்கழிய காலோச்சி வெள்ளத்தரவில் துயிலமர்ந்த வித்தினை உள்ளத்து கொண்டு முனிவர்களும் யோகிகளும் மெல்ல எழுந்து ஹரி என்ற பேரரவம் உள்ளம் புகுந்து ಕುಳಿರ್ಂದೇಲೋರ್ ಎಂಪಾವಾಯ್ ಅಂತ ಹೇಳಿ ಇಲ್ಲಿ ಗೋದಾದೇವಿ ಈ ಒಂದು ಪಾಶುರದಲ್ಲಿ ತನ್ನ ಒಂದು ಸೆಕ್ಷನ್ನನ್ನು ಚೇಂಜ್ ಮಾಡ್ಕೊಳ್ತಾ ಇದ್ದಾಳೆ. ಅಂದರೆ ಏನು, ಇಲ್ಲಿಯವರೆಗೂ ನಾವು ನೋಡಿದಂತಹ ಸೆಕ್ಷನ್ ಆಫ್ ಪಾಶುರಗಳು 5 ಪಾಶುರಗಳು ಏನು ನೋಡಿದ್ವಿ ಅದು ಒಂದು ಸೆಕ್ಷನ್ ಪಾರ್ಟ್ ಆಫ್ ಪಾಶುರಗಳು. ಅದು ಏನು ಅಂತ ಅಂದರೆ, ಮೊದಲು 5 ಪಾಶುರಗಳು ಈ ತಿರುಪ್ಪಾವೈಗೆ ಒಂದು ಪೀಠಿಕೆಯಂತೆ ಇದೆ. ಯಾಕೆ ಅಂತ ಅಂದರೆ, ಮೊದಲು ಈ 5 ಪಾಶುರಗಳಲ್ಲಿ ಈ ಒಂದು ಪಾವೈ ನೋಂಬು ಸಖಿಯರ ಜೊತೆಗೆ ಮಾಡುವಂತಹ ಈ ಒಂದು ವ್ರತ ಏನಿದೆ ಇದನ್ನು ಯಾವಾಗ ಮಾಡಬೇಕು ಅಂತ ಹೇಳಿದ್ಲು ಅಲ್ವಾ. ಮಾರ್ಗೈ ತಿಂಗಳು ಅನ್ನೋದೇ ಮೊದಲ ಪದ. ಆ ರೀತಿಯಲ್ಲಿ ಈ ಧನುರ್ಮಾಸದಲ್ಲಿ ಇದನ್ನು ಮಾಡಬೇಕು ಅಂತ ಹೇಳಿದ್ಲು. ಅದಾದ ಮೇಲೆ ಇದರಲ್ಲಿ ನಾವು ಮಾಡಬೇಕಾಗಿರುವಂತಹ ಕೆಲಸಗಳೇನು, ಮಾಡಕೂಡದಂಥದ್ದೇನು ಅನ್ನುವಂಥದ್ದನ್ನೆಲ್ಲ ಹೇಳಿದ್ಲು. ಅದಾದ ಮೇಲೆ ನಾವು ಈ ಪಾವೈ ನೋಂಬಿಗೆ ಏನೇನು ಬೇಕು ಅಂತ ಹೇಳಿದ್ರೆ, ಸಮೃದ್ಧವಾಗಿರುವಂತಹ
ಸಂಕೇತಗಳು ಅಲ್ವಾ. ನಾವು ಬೆಳೆಗಳು ಉದ್ದುದ್ದಕ್ಕೆ ಬೆಳಿಬೇಕು, ಅಲ್ಲಿ ಕೆಳಗೆ ಆ ಹೊಲ ಗದ್ದೆಗಳಲ್ಲಿ ನೀರು ಸತತವಾಗಿ ಹರಿಬೇಕು, ದಪ್ಪವಾದ ದಷ್ಟಪುಷ್ಟವಾದ ಹಸುಗಳು ಇರಬೇಕು, ಆ ಹಸುಗಳು ಯಾವಾಗಂದರೆ ಆವಾಗ ಹಾಲು ಕೊಡೋದಕ್ಕೆ ತಯಾರಾಗಿರಬೇಕು ಅಂತ ಹೇಳಿ ಇದನ್ನೆಲ್ಲ ಪ್ರಾರ್ಥನೆ ಮಾಡಿ ಗೋದಾದೇವಿ ಈ ಒಂದು ಪಾವೈ ನೋಂಬಿಗೆ ಅಂದರೆ ಈ ವ್ರತವನ್ನು ಏನು ಮಾಡ್ತಾಳೆ ಸಖಿಯರ ಜೊತೆಗೆ ಸೇರಿ ಈ ವ್ರತಕ್ಕೆ ಬೇಕಾದಂತಹ ವಿಷಯಗಳನ್ನು ಆ ಶ್ರೀಕೃಷ್ಣನಿಂದನೇ ಪ್ರಾರ್ಥನೆ ಮಾಡಿದ್ದಾಳೆ. ಆದ್ದರಿಂದಲೇ ಈ ಒಂದು 5 ಪಾಶುರಗಳು ಏನಿದೆ, ಈ 5 ಪಾಶುರಗಳು ಈ ತಿರುಪ್ಪಾವೈನ ಒಂದು ಪೀಠಿಗೆಯಾಗಿ ನಾವು ನೋಡ್ಬೋದು. ಆ ರೀತಿಯಲ್ಲಿ ಈಗ 6ನೇ ಪಾಶುರವನ್ನು ನಾವು ನೋಡೋದಾದರೆ ಇಲ್ಲಿ ಗೋದಾದೇವಿ 6ನೇ ಪಾಶುರದಿಂದ 15ನೇ ಪಾಶುರದವರೆಗೂ 10 ಜನ ಸಖಿಯರನ್ನು ಎಬ್ಬಿಸ್ತಾ ಹೋಗ್ತಾಳೆ. ಯಾಕೆ ಅಂತ ಅಂದರೆ ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ ಈ ಒಂದು ನೀರಾಟವನ್ನು ಮತ್ತು ಈ ಧನುರ್ಮಾಸದ ವ್ರತವನ್ನು ಯಾವಾಗ ಮಾಡಬೇಕು ಅಂತ ಗೋದಾದೇವಿ ಹೇಳ್ತಾ ಇದ್ದಾಳೆ. ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಈ ವ್ರತವನ್ನು ಆಚರಣೆ ಮಾಡಬೇಕು ಅಂತ ಗೋದಾದೇವಿ ಹೇಳ್ತಾ ಇದ್ದಾಳೆ. ಅದರ ಪ್ರಕಾರ ಇಲ್ಲಿ ನಾವು ನೋಡೋದಾದರೆ ಈ ಒಂದು 10ನೇ ಎಬ್ಬಿಸ್ತಾ ಇದ್ದಾಳೆ ಮಿಕ್ಕ ಸಖಿಯರನ್ನು. ಯಾಕೆ ಅಂತ ಅಂದರೆ ಗೋದಾದೇವಿ ಮತ್ತು ಕೆಲವು ಸಖಿಯರು ಈಗಾಗಲೇ ಎದ್ದು ಬಂದಿದ್ದಾರೆ, ಆದರೆ ಇನ್ನೂ 10 ಜನ ಸಖಿಯರು ಎದ್ದು ಬಂದಿಲ್ಲ. ಅವರೂ ಕೂಡ ಈ ವ್ರತಕ್ಕೆ ಬಂದು ಸೇರ್ಕೋಬೇಕು. ಅವರು ನಮ್ಮೊಡನೆ ಬಂದು ಸೇರಿದ್ರೆ ಈ ವ್ರತ ಬಹಳ ಚೆನ್ನಾಗಿ ನೆರವೇರುತ್ತೆ ಅಂತ ಹೇಳಿ ಇಲ್ಲಿ ಗೋದಾದೇವಿ 10 ಜನ ಸಖಿಯರನ್ನು ಎಬ್ಬಿಸ್ತಾ ಇದ್ದಾಳೆ ಅನ್ನುವಂಥದ್ದು ಸಾಮಾನ್ಯವರ್ಥವಾದರೆ, ಅದಲ್ಲದೆ ಇದಕ್ಕೆ ವಿಶೇಷ ಅರ್ಥವನ್ನು ನೋಡೋದಾದರೆ ಈ 10 ಪಾಶುರಗಳಲ್ಲಿ ನಮ್ಮ 10 ಇಂದ್ರಿಯಗಳು ಅಂದರೆ ನಮಗೆ 5 ಜ್ಞಾನೇಂದ್ರಿಯಗಳು 5 ಕರ್ಮೇಂದ್ರಿಯಗಳು ಇವೆ. ಆ 5 ಇಂದ್ರಿಯಗಳು ಅದನ್ನು ಎಬ್ಬಿಸ್ತಾ ಇದ್ದಾಳೆ. ಯಾಕೆ ಅಂತ ಅಂದರೆ ಅವೆಲ್ಲವೂ ಕೂಡ ಆ ಪರಮಾತ್ಮನ ಸೇವೆಯಲ್ಲೇ ನಿರತವಾಗಿರಬೇಕು ಅಂತ ಹೇಳಿ 10 ಇಂದ್ರಿಯಗಳನ್ನು ಎಬ್ಸೋ ಹಾಗೆ ಇಲ್ಲಿ ನಮ್ಮ ಆಚಾರ್ಯರು ತೋರಿಸ್ತಾರೆ. ಆ ರೀತಿಯಲ್ಲಿ ಇದು ವಿಶೇಷವಾದ ಅರ್ಥವಾದರೆ, ಅದಲ್ಲದೆ ನಾವು ಆಳ್ವಾರರ ಗೋಷ್ಠಿಯಲ್ಲಿ ಎಷ್ಟು ಜನ ಆಳ್ವಾರರನ್ನು ನೋಡ್ತೇವೆ ಅಂತ ಅಂದರೆ 12 ಜನ ಆಳ್ವಾರರು ಅಲ್ವಾ. ಆ 12 ಜನ ಆಳ್ವಾರರಲ್ಲಿ 2 ಆಳ್ವಾರರು ಮಾತ್ರ ಆ ಒಂದು ದೇವರ ಭಕ್ತಿಯಿಂದ ಸ್ವಲ್ಪ ಹೊರಗೆ ಬಂದವರು. ಅವರು ಯಾರು ಅಂತ ಅಂದರೆ ಮೊದಲಿಗೆ ಮಧುರಕವಿ ಆಳ್ವಾರರು ತಮ್ಮ ಗುರುಗಳಾದಂತಹ ನಮ್ಮ ಆಳ್ವಾರರನ್ನೇ ಹಾಡಿದ್ರು ಅವರು. ಆದ್ದರಿಂದ ಅವರು ದೇವರನ್ನು ಹಾಡಲಿಲ್ಲ ಅಂತ ಲೆಕ್ಕ. ಅದೇ ಸಮಯದಲ್ಲಿ ನಮ್ಮ ಗೋದಾದೇವಿಯು ಸಹ ಆ ಶ್ರೀಕೃಷ್ಣನ ಇಷ್ಟೆಲ್ಲ ಲೀಲೆಗಳನ್ನು ಹಾಡಿದ್ರೂ ಸಹ ಕೊನೆಯಲ್ಲಿ ಬಟರ್ಪಿರಾನ್ ಗೋದೈಶನ್ನ ಅಂತ ಹೇಳಿ ಆ ತಮ್ಮ ತಂದೆಯಾದಂತಹ ಶ್ರೀ ವಿಷ್ಣು ಚಿತ್ತರ ಹೆಸರನ್ನು ಹೇಳಿಕೊಂಡೇ ತನ್ನ ಹೆಸರನ್ನು ಹೇಳಿದ್ದರಿಂದ ಆ ಗುರುಗಳ ಮೇಲಿರುವಂತಹ ಭಕ್ತಿ ಎಂಥದ್ದು ಅಂತ ಹೇಳಿ ಆ ಗುರುಗಳಿಗೇ ಇವೆಲ್ಲ ಸಮರ್ಪಣೆ ಅಂತ ಹೇಳಿ ಗೋದಾದೇವಿ ತೋರಿಸುವ ರೀತಿಯಲ್ಲಿ ಇಲ್ಲಿ ಗೋದಾದೇವಿಯೂ ಸಹ ಆ ಎಲ್ಲವನ್ನ ಗುರುಗಳಿಗೆ ಅರ್ಪಣೆ ಮಾಡಿದ್ರಿಂದ ಇವರಿಬ್ಬರನ್ನ ಈ ಆಳ್ವಾರರ ಗೋಷ್ಠಿಯಿಂದ ನಾವು ಬೇರೆ ಇಟ್ಟರೆ ಮಿಕ್ಕ ಆಳ್ವಾರರು ಎಷ್ಟು ಜನ? 10 ಜನ ಅಲ್ವಾ. ಈ 10 ಜನ ಆಳ್ವಾರರನ್ನು ಎಬ್ಬಿಸೋ ಹಾಗೆ ಮತ್ತೊಂದು ವಿಶೇಷವಾದ ಅರ್ಥ ಈ 10 ಪಾಶುರಗಳ ಮೂಲಕ. ಅದಾದಮೇಲೆ ಇನ್ಯಾವ 10 ಅಂತ ಅಂದರೆ ಯಾವುದಾದರೂ ಅದರಲ್ಲಿ ಮುಖ್ಯವಾಗಿ ನಾವು ಹೇಳುವಂಥದ್ದು ಒಂದು ಮಲೆ ಅಂತ ಅಂದರೆ ತಿರುಮಲೆ, 2ನೇದು ಕೋಯಿಲ್ ಅಂತ ಅಂದರೆ ನಮ್ಮ ಶ್ರೀರಂಗ, 3ನೇದು ಪೆರುಮಾಳ್ ಅಂದರೆ ನಮ್ಮ ಕಾಂಚೀಪುರಂ. ಈ 3 ದಿವ್ಯ ಕ್ಷೇತ್ರಗಳನ್ನು ಸೇರಿಸಿಕೊಂಡು ಅದರ ಜೊತೆಗೆ ಇನ್ನೂ 7 ದಿವ್ಯ ದೇಶಗಳ ಪೆರುಮಾಳ್ನನ್ನು ಎಂಪೆರುಮಾನರನ್ನು ಇಲ್ಲಿ ಗೋದಾದೇವಿ ಎಬ್ಬಿಸೋ ಹಾಗೆ ಮತ್ತೊಂದು ವಿಶೇಷವಾದ ಅರ್ಥ. ಆ ರೀತಿಯಲ್ಲಿ ನಾವಿಲ್ಲಿ ನೋಡೋದಾದರೆ 10 ಅನ್ನುವಂಥದ್ದು ಇದು ಯಾವುದಕ್ಕೆ ಬೇಕಾದರೂ ಅನ್ವಯವಾಗುತ್ತೆ. ಅದರ ಜೊತೆಗೆ ನಾವು ಮತ್ತೊಂದು ಈ 10 ಯಾವುದಕ್ಕೆ ಅನ್ವಯವಾಗುತ್ತೆ ಅಂತ ನೋಡಿದ್ರೆ ಆ ಶ್ರೀಮನ್ನಾರಾಯಣನ 10 ಅವತಾರಗಳು, ದಶಾವತಾರಗಳು. ಈ ದಶಾವತಾರವನ್ನು ಗೋದಾದೇವಿ ಎಬ್ಬಿಸೋ ಹಾಗೆಯೂ ಕೂಡ ಇಲ್ಲಿ ವಿಶೇಷವಾದ ಅರ್ಥವನ್ನು ನಮ್ಮ ಆಚಾರ್ಯರು ತೋರಿಸ್ತಾರೆ. ಆ ರೀತಿಯಲ್ಲಿ ನಾವು ಈ ಒಂದು 6ನೇ ಪಾಶುರವನ್ನು ನೋಡೋದಾದರೆ புள்ளும் சிலம்பினகான் புள்ளரையன் கோயில் வெள்ளை விழிசங்கின் பேரரவம் கேட்டிலையோ பிள்ளா எழுந்திராய் பேய்முலை நஞ்சுண்டு கள்ளச்சகடம் கலக்கழிய காலோச்சி வெள்ளத்தரவில் துயிலமர்ந்த வித்தினை உள்ளத்து கொண்டி முனிவர்களும் யோகிகளும் மெல்ல எழுந்தறி என்ற பேரரவம் உள்ளும் புகுந்து குளிர்ந்தேலோர் எம்பாவாய்.
ಇಲ್ಲಿ ಈ ಪಾಶುರದಲ್ಲಿ ಪುಳ್ಳುಂ ಶಿಲಂಬಿನ ಕಾಣ್ ಪುಲ್ಲರಯನ್ ಕೋಯಿಲ್ ಅಂದರೆ ಏನರ್ಥ ಅಂತ ಅಂದರೆ, ಪುಳ್ ಅಂದರೆ ತಮಿಳಿನಲ್ಲಿ ಒಂದು ಪಕ್ಷಿ ಅನ್ನುವಂತಹ ಅರ್ಥ. ಪುಳ್ಳುಂ ಶಿಲಂಬಿನ ಕಾಣ್ ಪುಳ್ಳರಯನ್ ಕೋಯಿಲ್ ಅಂತ ಅಂದರೆ, ಪುಳ್ಳರಯನ್ ಕೋಯಿಲ್ ಅಂದರೆ ಏನು? ಇಲ್ಲಿ ಪುಳ್ ಅನ್ನುವಂತಹ ಪದ ಒಂದೇ ಸಾಲಿನಲ್ಲಿ 2 ಬಾರಿ ನಾವು ನೋಡ್ಬೋದು ಅಲ್ವಾ. ಪುಳ್ಳುಂ ಶಿಲಂಬಿನ ಕಾಣ್ ಪುಳ್ಳರಯನ್ ಕೋಯಿಲ್, 2 ಬಾರಿ ಪುಳ್ ಅನ್ನುವಂತಹ ಪದ ಇದೆ. ಪುಳ್ಳುಂ ಅಂದರೆ ಪಕ್ಷಿ. ಈ ಪಕ್ಷಿ ಏನು ಮಾಡಿದೆ ಅಂತ ಅಂದರೆ, ಪಕ್ಷಿಗಳು ಈಗ ಶಬ್ದ ಮಾಡೋದಕ್ಕೆ ಶುರು ಮಾಡಿವೆ, ಚಿಲಿಪಿಲಿ ಅಂತ ಹೇಳಿ, ಓ ಸಖಿಯೇ ಏಳು ಅಂತ ಹೇಳಿ ಆ ಸಖಿಗೆ ಕೊಡುತ್ತಿರುವಂತಹ ಒಂದು ಸೂಚನೆ ಇದು. ಪುಳ್ ಅಂದರೆ ಪಕ್ಷಿ. ಆ ರೀತಿಯಲ್ಲಿ ಪುಳ್ಳುಂ ಶಿಲಂಬಿನ ಕಾಣ್ ಪುಳ್ಳರಯನ್ ಕೋಯಿಲ್, ಇಲ್ಲಿ ಮತ್ತೆ ಪಕ್ಷಿ ಬಂತಲ್ಲ, ಇದು ಯಾವ ಪಕ್ಷಿ ಅಂತ ನೋಡಿದ್ರೆ ಪುಳ್ಳರಯನ್ ಕೋಯಿಲ್ ಅಂದರೆ ಏನು? ಪುಳ್ ಅಂದರೆ ಇಲ್ಲಿ ಆ ಗರುಡ ಪಕ್ಷಿಯನ್ನು ಸೂಚಿಸುತ್ತೆ. ಪುಳ್ಳರಯನ್ ಕೋಯಿಲ್ ಅಂದರೆ ಆ ಗರುಡನಿಗೆ ಸ್ವಾಮಿಯಾದಂತಹ ದೇವರು, ಅವನ ದೇವಸ್ಥಾನ ಪುಳ್ಳರಯನ್ ಕೋಯಿಲ್. ಪುಳ್ಳುಂ ಶಿಲಂಬಿನ ಕಾಣ್ ಪುಳ್ಳರಯನ್ ಕೋಯಿಲ್ ವೆಳ್ಳೈ ವಿಳಿಶಂಗಿನ್ ಪೇರರವಂ ಕೇಟ್ಟಿಲಯೋ. ಇವತ್ತಿಗೂ ಕೂಡ ನೋಡಿದ್ರೆ ನಾವು ಬಹಳಷ್ಟು ಕಡೆ, ಈಗ ನಮ್ಮಲ್ಲೂ ಕೂಡ ಉಂಟು, ಇಲ್ಲ ಅಂತ ಅಲ್ಲ, ನಮ್ಮ ಒಂದು ಅಭಿಗಮನ ಆರಾಧನೆಯ ಸಮಯದಲ್ಲಿ ಅಂದರೆ ನಮ್ಮ ಮಠಗಳಲ್ಲಿ ನೀವು ನೋಡಿದ್ರೆ ಆ ಮಠಗಳಲ್ಲಿ ದೊಡ್ಡ ಭೇರಿಯೊಂದನ್ನು ಬಾರಿಸ್ತಾರೆ, ಅದರ ಜೊತೆಗೆ ಶಂಖಧ್ವಾನವನ್ನು ಮಾಡ್ತಾರೆ ಅಭಿಗಮನ ಆರಾಧನೆಯ ಸಮಯದ ಬೆಳಗ್ಗೆ ಹೊತ್ತಿನಲ್ಲಿ. ಈ ಅಭ್ಯಾಸ ನಮ್ಮಲ್ಲೂ ಉಂಟು, ಆದರೆ ಇದು ನಮ್ಮ ಕಡೆ ಸ್ವಲ್ಪ ಕಡಿಮೆ. ಆದರೆ ಈ ಶಂಖಧ್ವಾನದ ಒಂದು ಅಭ್ಯಾಸ ಬಹಳವಾಗಿ ನಾವು ಹತ್ತತ್ರ ಪಶ್ಚಿಮ ಬಂಗಾಳದಲ್ಲಿ ಅವರ ಒಂದು ಪ್ರಾಕ್ಟೀಸಸ್ನಲ್ಲಿ ಹೆಚ್ಚಾಗಿ ನೋಡ್ಬೋದು. ಬೆಳಗ್ಗೆ ಹೊತ್ತಿನಲ್ಲಿ ಅವರು ಈ ಭಗವಂತನ ಪೂಜೆ ಮಾಡಬೇಕಾದ್ರೆ ಮೊದಲಿಗೆ ಶಂಖಧ್ವಾನದಿಂದಲೇ ಆರಂಭಿಸೋದು. ಆ ರೀತಿಯಲ್ಲಿ ಶಂಖಧ್ವಾನವನ್ನು ನಾವು ಕೂಡ ಮಾಡ್ತೀವಿ, ಆದರೆ ನಮ್ಮ ಕಡೆ ಅದು ಸ್ವಲ್ಪ ಕಡಿಮೆ. ಆ ರೀತಿಯಲ್ಲಿ ಶಂಖಧ್ವಾನ ಈಗಾಗಲೇ ಆ ದೇವಸ್ಥಾನಗಳಿಂದ ಕೇಳಿ ಬರ್ತಾ ಇದೆ. ನೀ ಇನ್ನೂ ಮಲಗಿದೆಯಲ್ಲ ಓ ಸಖಿಯೇ, ನೀನು ಏಳು ಅಂತ ಹೇಳಿ ಇಲ್ಲಿ ಗೋದಾದೇವಿ ಎಬ್ಬಿಸ್ತಾ ಇದ್ದಾಳೆ. ಪುಳ್ಳುಂ ಶಿಲಂಬಿನ ಕಾಣ್ ಪುಳ್ಳರಯನ್ ಕೋಯಿಲ್ ವೆಳ್ಳೈ ವಿಳಿಶಂಗಿನ್ ಪೇರರವಂ ಕೇಟ್ಟಿಲಯೋ ಅಂತ ಹೇಳಿ ಇಲ್ಲಿ ಗೋದಾದೇವಿ ಎಬ್ಬಿಸ್ತಾ ಇದ್ದಾಳೆ ಅನ್ನುವಂಥದ್ದು ಸಾಮಾನ್ಯವಾದ ಅರ್ಥವಾದರೆ, ಪುಳ್ಳುಂ ಶಿಲಂಬಿನ ಕಾಣ್ ಅಂತ ಅಂದರೆ ಇದಕ್ಕೆ ವಿಶೇಷವಾದ ಅರ್ಥವನ್ನು ನಾವು ನೋಡೋದಾದರೆ, ಇದಕ್ಕೆ ವಿಶೇಷವಾದ ಅರ್ಥ ಏನು ಅಂತ ಅಂದರೆ, ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ವಾಲ್ಮೀಕಿ ಅನ್ನೋಂಥವ್ರು ಯಾರು? ವಾಲ್ಮೀಕಿ ಅನ್ನೋಂಥವ್ರು ಒಂದು ಕೋಗಿಲೆ. ಈ ಕೋಗಿಲೆ ಏನನ್ನು ಹಾಡಿದೆ ಅಂತ ಅಂದರೆ, ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಅಂತ ಹೇಳಿ ಆ ಮಧುರದಲ್ಲೂ ಮಧುರವಾಗಿರುವಂತಹ ರಾಮ ರಾಮ ಅನ್ನುವಂತಹ ಆ 2 ಅಕ್ಷರಗಳ ನಾಮವನ್ನು ಆ ವಾಲ್ಮೀಕಿ ಅನ್ನುವಂತಹ ಕೋಗಿಲೆ ಹಾಡಿದೆಯಂತೆ. ಆ ರೀತಿಯಲ್ಲಿ ಪುಳ್ಳುಂ ಶಿಲಂಬಿನ ಕಾಣ್ ಪುಳ್ಳರಯನ್ ಕೋಯಿಲ್ ಅಂತ ಅಂದರೆ ಆ ವಾಲ್ಮೀಕಿ ಅನ್ನುವಂತಹ ಕೋಗಿಲೆ ಆ ದೇವಸ್ಥಾನದಲ್ಲಿ ಇರುವ, ಅಂದರೆ ಗರುಡನಿಗೆ ಸ್ವಾಮಿಯಾಗಿರುವಂತಹ ಆ ಎಂಬೆರುಮಾನಿನ ನಾಮಗಳನ್ನು ಹಾಡಿದೆ ಅಂತ ಹೇಳಿ ಇಲ್ಲಿ ವಿಶೇಷವಾದ ಅರ್ಥವನ್ನು ನಮ್ಮ ಆಚಾರ್ಯರು ತೋರಿಸ್ತಾರೆ. ಅದರ ಪ್ರಕಾರ ಪುಳ್ಳುಂ ಅಂತ ಅಂದರೆ ಇಲ್ಲಿ ಪಕ್ಷಿ ಅನ್ನುವಂತಹ ಅರ್ಥವಾದರೂ ಇಲ್ಲಿ ವಾಲ್ಮೀಕಿಗಳೂ ಕೂಡ ಒಂದು ಕೋಗಿಲೆಯೇ. ಆ ಕೋಗಿಲೆ ಹಾಡಿದ್ದು ಏನನ್ನ? ರಾಮ ರಾಮ ಅನ್ನುವಂತಹ ಮಧುರವಾದ ಆ 2 ಅಕ್ಷರಗಳುಳ್ಳ ಪದವನ್ನು. ಆ ರೀತಿಯಲ್ಲಿ ಇಲ್ಲಿ ಪುಳ್ಳುಂ ಶಿಲಂಬಿನ ಕಾಣ್ ಪುಳ್ಳರಯನ್ ಕೋಯಿಲ್ ವೆಳ್ಳೈ ವಿಳಿಶಂಗಿನ್ ಪೇರರವಂ ಕೇಟ್ಟಿಲಯೋ ಅಂತ ಹೇಳ್ತಾ ಇದ್ದಾರೆ. ಆ ಶಂಖಧ್ವಾನ ನಿನಗೆ ಕಿವಿಗೆ ಬೀಳಲಿಲ್ವೇ ಅಂತ ಇಲ್ಲಿ ಗೋದಾದೇವಿ ಎಬ್ಬಿಸ್ತಾ ಇದ್ದಾಳೆ ಅಲ್ವಾ. ಯಸ್ಯ ಧ್ವನಿರ್ದಾನ ವದರ್ಪಹಂತ ಅನ್ನುವ ರೀತಿಯಲ್ಲಿ ನಾವು ಮೊನ್ನೆನೇ ನೋಡಿದ್ವಿ. ಆ ಒಂದು ಶಂಖಧ್ವನಿ ಯಾವ ರೀತಿಯಲ್ಲಿ ಒಬ್ಬೊಬ್ಬರನ್ನು ಹೆದರಿಸುತ್ತೆ. ಯಾರನ್ನು ಹೆದರಿಸ್ತು? ಕೌರವರನ್ನು ಹೆದರಿಸ್ತು. ಅದೇ ಸಮಯದಲ್ಲಿ ಆ ಶಂಖಧ್ವನಿ ಪಾಂಡವರಿಗೆ ಆನಂದವನ್ನು ಕೊಡ್ತು ಅಲ್ವಾ. ಶಂಖದ ಒಂದು ವಿಶೇಷತೆ ಇಷ್ಟೇನಾ ಅಂತ ಅಂದರೆ ಇಲ್ಲ. ಈ ಶಂಖ ಅನ್ನುವಂಥದ್ದು ಇರುವಂಥದ್ದೇ ಆಶ್ರಿತರಿಗೆ. ಅದೇ ಸಮಯ ಚಕ್ರ ಅನ್ನುವಂಥದ್ದು ಇರುವಂಥದ್ದು ಆಶ್ರಿತರಿಗೆ ಹೌದು,
ಆದರೆ ಅದು ಆಶ್ರಿತರ ರಕ್ಷಣೆಯನ್ನು, ಆಶ್ರಿತರ ವೈರಿಗಳನ್ನು ತೊಲಗಿಸಿ ಮಾಡುತ್ತೆ. ಆದರೆ ಈ ಶಂಖ ಅನ್ನುವಂಥದ್ದು ಆಶ್ರಿತರಿಗೆ ನೇರವಾಗಿ ರಕ್ಷಣೆ ಕೊಡೋದಕ್ಕೆ ಮತ್ತು ಆಶ್ರಿತರಿಗೆ ಬೇಕಾದಂತಹ ವಿಷಯಗಳನ್ನು ಕೊಡೋದಕ್ಕೆ ಈ ಶಂಖ ಇರೋದು. ಆ ರೀತಿಯಲ್ಲಿ ಇಲ್ಲಿ ಈ ನಮ್ಮ ಒಂದು ಜೀವ ಅಂತ ನಾವು ತಗೊಂಡ್ರೆ, ಆ ಜೀವನಿಗೆ ಅತ್ಯಂತ ಮುಖ್ಯವಾಗಿ ಬೇಕಾಗಿರುವಂತಹ ಒಂದು ವಿಷಯ ಏನು ಅಂತ ನೋಡಿದ್ರೆ, ಅದು ನೀಂಗಾದ ಶೆಲ್ವಂ ನಿರೈಂದೇಲೋರೆಂಪಾವಾಯ್ ಅನ್ನೋದಕ್ಕೆ ಅಲ್ಲಿ ನೀಂಗಾದ ಶೆಲ್ವಂ ಯಾವುದು ಅಂದರೆ, ಯಾವತ್ತೂ ನಮ್ಮ ಹತ್ರ ಇರುವಂತಹ ಸಂಪತ್ತು ಯಾವುದು ಅಂತ ಅಂದರೆ ಅದು ಜ್ಞಾನ. ನಮಗೆ ಜ್ಞಾನ ಬೇಕು ಅಂತ ಅಂದರೆ ನಾವು ಆ ಶಂಖವನ್ನು ಪ್ರಾರ್ಥನೆ ಮಾಡಬೇಕು, ಪಾಂಚಜನ್ಯವನ್ನು ಪ್ರಾರ್ಥನೆ ಮಾಡಿದ್ರೆ ನಮಗೆ ಜ್ಞಾನ ಏರ್ಪಡುತ್ತೆ. ಇದು ನಮಗೆ ಹೇಗೆ ತಿಳಿಯುತ್ತೆ ಅಂತ ಅಂದರೆ, ಭಾಗವತದಲ್ಲಿ ನಾವು ಧ್ರುವನ ಚರಿತ್ರೆಯನ್ನು ನೋಡೋದಾದರೆ, ಆ ಧ್ರುವನ ಚರಿತ್ರೆಯಲ್ಲಿ ಆ ಧ್ರುವ ಒಂದು ಮರದ ಕೆಳಗೆ ಕುಳಿತುಕೊಂಡು ಜಪವನ್ನು ಮಾಡ್ತಾನೆ, ಧ್ಯಾನ ಮಾಡೋದಕ್ಕೆ ಆರಂಭಿಸ್ತಾನೆ. ಅದು ಯಾಕೆ ಅಂತ ಅಂದರೆ, ತನ್ನ ತಾಯಿಯಿಂದ ಓಡಿಸಲ್ಪಡ್ತಾನೆ. ತಾಯಿ ಅಂತ ಅಂದರೆ ಅಲ್ಲಿ ಮಲತಾಯಿಯಿಂದ ಅವನು ಸಣ್ಣ 4-5 ವರ್ಷಗಳ ಬಾಲಕ. ಮಲತಾಯಿ ಓಡಿಸ್ಬಿಡ್ತಾಳೆ, ನೀನು ಈ ಮನೇಲಿ ಇರಬೇಡ, ಈ ಅರಮನೇಲಿ ಇರಬೇಡ, ಇದು ನನ್ನ ಮಕ್ಕಳಿಗೆ ಈ ಅರಮನೆ ಅಲ್ಲ, ನಿನಗಲ್ಲ ಅಂತ ಹೇಳಿ ಆ ಮಲತಾಯಿ ಓಡಿಸಿದ್ದಕ್ಕೆ ಆ ಧ್ರುವ ಆ ಅರಮನೆಯನ್ನು ಬಿಟ್ಟು ಕಾಡಿಗೆ ಬರ್ತಾನೆ. ಆ 4-5 ವರ್ಷದ ಹುಡುಗಂಗೆ ಕಾಡಿನಲ್ಲಿ ಬಂದು ಏನು ಮಾಡಬೇಕು ಅಂತ ಅವನಿಗೇನು ಗೊತ್ತಿರುತ್ತೆ ಅಲ್ವಾ? ಆ ರೀತಿಯಲ್ಲಿ ಅವನು ಕಾಡಿನಲ್ಲಿ ಅಲ್ದಾಡ್ತಾ ಇದ್ದ. ಅಂಥ ಒಂದು ಸಮಯದಲ್ಲಿ ನೋಡಿ, ಗುರುಗಳ ಕೃಪೆ ಅನ್ನುವಂಥದ್ದು ಅದಕ್ಕೆ. ಅಲ್ಲಿ ಅವನಿಗೆ ನಾರದರ ದರ್ಶನವಾಗುತ್ತೆ. ನಾರದರು ಅವನಿಗೆ ದ್ವಾದಶಾಕ್ಷರ ಮಂತ್ರವನ್ನು ಉಪದೇಶ ಮಾಡ್ತಾರೆ. ಅದರ ನಂತರ ಅವನು ಧ್ಯಾನದಲ್ಲಿ ಕುಳಿತುಕೊಳ್ತಾನೆ. ಧ್ಯಾನದಲ್ಲಿ ಹೀಗೆ ಎಷ್ಟು ವರ್ಷಗಳು, ಎಷ್ಟು ಹಂತಗಳ ಧ್ಯಾನವನ್ನು ಅವನು ಮಾಡಿದ್ನೋ ಅದು ಲೆಕ್ಕನೇ ಇಲ್ಲ. ಅದರಲ್ಲೂ ಒಂದೊಂದು ಹಂತದಲ್ಲೂ ಅವನ ಆಹಾರಗಳನ್ನು ಕಡಿಮೆ ಮಾಡಿಕೊಂಡು ಹೋದ. ಇದೆಲ್ಲ ಒಂದು 4-5 ವರ್ಷದ ಹುಡುಗ ಮಾಡುವಂತಹ ಕೆಲಸವೇ. ಆದರೂ ಕೂಡ ಧ್ರುವ ಆ ರೀತಿಯಾದ ಕೆಲಸಗಳನ್ನು ಮಾಡ್ತಾ ಹೋದ. ಧ್ರುವ ಅವನು ಕಾಡಿನಲ್ಲಿ ಕುಳಿತುಕೊಂಡು ಮೊದಲಿಗೆ ತಾನು ಅಲ್ಲಿ ಹಣ್ಣು ಹಂಪಲುಗಳನ್ನು ತಗೊಳ್ತಾ ಇದ್ದ. ಅದರಿಂದ ಅವನು ಎಲೆಗಳಿಗೆ ಬಂದ, ಅದರಿಂದ ಅವನು ಗಾಳಿಗೆ ಬಂದ. ಈ ರೀತಿಯಲ್ಲಿ ಅವನು ಯಾವುದನ್ನೂ ಕೂಡ ತಗೊಳ್ಳದೆ ಅಷ್ಟು ಕಠಿಣವಾದ ತಪಸ್ಸಿನಲ್ಲಿ ಕುಳಿತುಕೊಂಡ. ಯಾಕೆ ಅಂತ ಅಂದರೆ, ನಾನು ನಮ್ಮ ತಂದೆಯ ತೊಡೆಯ ಮೇಲೆ ಕೂತ್ಕೋಬೇಕು, ಅದನ್ನು ನಮ್ಮ ತಾಯಿ ತಡೆದ್ಬಿಟ್ಲು ಅಂತ ಹೇಳಿ ಅವನು ಕಾಡಿಗೆ ಬಂದಿರ್ತಾನೆ. ಆ ಮಲತಾಯಿ ಕಾಡಿಗೆ ಓಡಿಸಿರ್ತಾಳೆ. ಅವನಿಗೆ ಇರುವಂತಹ ಒಂದೇ ಧ್ಯೇಯ, ನಾನು ನನ್ನ ತಂದೆಯ ತೊಡೆಯ ಮೇಲೆ ಕೂತ್ಕೋಬೇಕು. ಅದಕ್ಕೆ ನಾನು ಏನು ಮಾಡಬೇಕು ಅಂತ ಅಂದರೆ, ನಮ್ಮ ತಂದೆಗಿಂತ ಎಲ್ಲರಿಗಿಂತ ದೊಡ್ಡವನು ಯಾರಿದ್ದಾನೋ ಈ ಒಂದು ಲೋಕದಲ್ಲಿ, ಅವನನ್ನು ನಾನು ಹೋಗಿ ಭೇಟಿಯಾದರೆ ಅವನು ನಮ್ಮ ತಂದೆಗೆ ಆಜ್ಞೆ ಕೊಟ್ಟರೆ ಆಗಲೇ ನಾ ತಂದೆಯ ಮಡಿಲಲ್ಲಿ ಕೂತ್ಕೋಬೋದು ಅಂತ ಹೇಳಿ, ಇಲ್ಲಿ ಈ ಲೋಕದಲ್ಲೇ ದೊಡ್ಡವನು ಯಾರು ಅಂತ ಹೇಳಿ ಅವನು ಕಾಡಲ್ಲಿ ಬಂದು ಹುಡುಕಾಡ್ತಾ ಇರ್ತಾನೆ. ಆಗಲೇ ಅವನಿಗೆ ನಾರದರಿಂದ ಉಪದೇಶವಾಗುತ್ತೆ. ಆ ರೀತಿಯಲ್ಲಿ ನಾರದರಿಂದ ಉಪದೇಶವಾದ ಕೂಡಲೇ ಅವನು ಧ್ಯಾನ ಮಾಡೋದಕ್ಕೆ ಆರಂಭಿಸ್ತಾನೆ. ನಾನು ನಿಮಗೆ ಆಗಲೇ ಹೇಳಿದ ಹಾಗೆ ಹಂತ ಹಂತವಾಗಿ ಅವನು ತಗೊಳ್ತಾ ಇದ್ದಂತಹ ಆಹಾರವನ್ನು ತ್ಯಜಿಸ್ತಾ ಅವನು ಧ್ಯಾನದಲ್ಲಿ ಕುಳಿತುಕೊಳ್ತಾನೆ. ಹಾಗೆ ವರ್ಷಾನುಗಟ್ಟಲೆ ಧ್ಯಾನ ಮಾಡಿದ ನಂತರ ಅವನಿಗೆ ಅಲ್ಲಿ ಪ್ರತ್ಯಕ್ಷವಾದದ್ದು ಶ್ರೀಮನ್ನಾರಾಯಣ ಗರುಡನೊಂದಿಗೆ. ಪುಳ್ಳರಯನ್ ಕೋಯಿಲ್ ಅಲ್ವಾ, ಆ ಗರುಡನ ಸ್ವಾಮಿಯಾಗಿರುವಂತಹ ಶ್ರೀಮನ್ನಾರಾಯಣ. ಆ ರೀತಿಯಲ್ಲಿ ಅಲ್ಲಿ ದರ್ಶನ ಕೊಟ್ಟಂಥದ್ದು ಶ್ರೀಮನ್ನಾರಾಯಣ ಗರುಡನೊಂದಿಗೆ. ಅದು ಮಾತ್ರ ಅಲ್ಲ, ಆಳಿಪೋಲ್ ಮಿನ್ನಿ ಒಲಂಬುರಿ ಪೋಲ್ ನಿಂಡ್ರದಿರಂದು ಅಂತ ಹೇಳಿ ಒಂದು ಕೈಯಲ್ಲಿ ಚಕ್ರವು ಮತ್ತೊಂದು ಕೈಯಲ್ಲಿ ಶಂಖವನ್ನು ಇಟ್ಟುಕೊಂಡು ಅವನು ದರ್ಶನ ಕೊಟ್ಟ. ಆ ಒಂದು ಸಮಯದಲ್ಲಿ ಅವನಿಗೆ ಬೇಕಾಗಿದ್ದು ಏನು? ಅವನ ತಂದೆಯ ತೊಡೆಯ ಮೇಲೆ ಹೋಗಿ ಕುಳಿತುಕೋಬೇಕಾಗಿತ್ತು. ಆದರೆ ಇಲ್ಲಿ ಆ ಶ್ರೀಮನ್ನಾರಾಯಣ ದರ್ಶನ ಮಾಡಿದ ನಂತರ ಆ ಶ್ರೀಮನ್ನಾರಾಯಣ ಏನು ಬೇಕು ಅಂತ ಕೇಳಿದಾಗ ಅವನಿಗೆ ಮಾತುಗಳು ಬರಲಿಲ್ಲ. ಅಂಥ ಒಂದು ಸಮಯದಲ್ಲಿ ಶ್ರೀಮನ್ನಾರಾಯಣ ಧ್ರುವನನ್ನು ನೋಡಿ ಏನು ಮಾಡ್ತಾನೆ ಅಂದರೆ, ಅವನ ಕೆನ್ನೆಯ ಮೇಲೆ ಅವನ ಕೈಯಲ್ಲಿ ಇರುವಂತಹ ಪಾಂಚಜನ್ಯವನ್ನು ಸ್ಪರ್ಶಿಸ್ತಾನೆ. ಅಷ್ಟೇ, ಅಲ್ಲಿಗೆ ಅವನಿಗೆ
ಸಂಪೂರ್ಣವಾದ ಜ್ಞಾನ ಬಂತು. ಇನ್ನು ತಂದೆಯ ತೊಡೆ ಮೇಲೆ ಕೂತ್ಕೋಬೇಕು ಅಂತ ಎಲ್ಲ ಅವನು ಕೇಳೋದೇ ಇಲ್ಲ. ಆ ರೀತಿಯಲ್ಲಿ ಆ ಶಂಖವನ್ನು ನಾವು ಪ್ರಾರ್ಥನೆ ಮಾಡಿದ್ರೆ ನಮಗೆ ಜ್ಞಾನ ಸಿದ್ಧಿಸುತ್ತೆ ಅನ್ನೋದನ್ನು ಇಲ್ಲಿ ನಮಗೆ ಗೋದಾದೇವಿ ತೋರಿಸ್ತಾ ಇದ್ದಾಳೆ. புள்ளும் சிலம்பின கான் புள்ளரையன் கோயில் வெள்ளை விழிಶಂಗಿನ್ ಪೇರರವಂ ಕೇಟಿಲೆಯೋ. வெள்ளை ವಿಳಿಶಂಗ್ ಅಂತ ಅಂದರೆ ಈ ಒಂದು ಶಂಖ ಎಷ್ಟು ಬೆಳ್ಳಕ್ಕಿದೆ ಅಂತ ಅಂದರೆ, ಇದು ಬೆಳ್ಳಕ್ಕಿದೆ, ಅದನ್ನು ನಾವು ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಬೆಳ್ಳಕ್ಕಿದೆ. ಅದು ಮಾತ್ರ ಅಲ್ಲ, ಇದು ಬೆಳ್ಳಕ್ಕಿರೋದ್ರಿಂದ ಅದರಲ್ಲಿ ಬೇರೆ ಯಾವ ಬಣ್ಣಗಳೂ ಇಲ್ಲ ಅಂತ ಹೇಳಿ ಇಲ್ಲಿ ನಾವು ಸಂಸ್ಕೃತದಲ್ಲಿ ನೋಡುವಂತಹ ಒಂದು ಅಯೋಗ ವ್ಯವಚ್ಛೇದದ ಬಗ್ಗೆ ಗೋದಾದೇವಿ ಹೇಳ್ತಾ ಇದ್ದಾಳೆ. ಆ ರೀತಿಯಲ್ಲಿ ಆ ಶಂಖ ಬೆಳ್ಳಕ್ಕಿದ್ದರೆ ಅದು ಬೇರೆ ಯಾವ ಬಣ್ಣದಲ್ಲೂ ಇರೋದಿಲ್ಲ ಅಂತ ಹೇಳಿ ಗೋದಾದೇವಿ ತೋರಿಸ್ತಾ ಇದ್ದಾಳೆ. வெள்ளை விழிಶಂಗಿನ್ ಪೇರರವಂ ಕೇಟಿಲೆಯೋ ಪಿಳ್ಳಾಯ್ ಎಳುಂದಿರಾಯ್ ಪೈಮುಲೈ ನಂಜುಂಡು ಅಂತ ಅಂದರೆ ಇಲ್ಲಿ ಯಾವ ಅರ್ಥ, ಏನು ಅರ್ಥ ಅಂತ ಅಂದರೆ, ಪಿಳ್ಳಾಯ್ ಎಳುಂದಿರಾಯ್ ಅಂದರೆ ಈಗ ನಾವು 6ರಿಂದ 15 ಪಾಸುರಗಳನ್ನು ಏನು ನೋಡ್ತೀವಿ, ಈ ಒಂದೊಂದು ಪಾಸುರದಲ್ಲೂ ಒಬ್ಬೊಬ್ಬ ಸಖಿಯನ್ನು ಗೋದಾದೇವಿ ಎಬ್ಬಿಸ್ತಾಳೆ. ಈ ಒಂದೊಂದು ಸಖಿಗೂ ತನ್ನದೇ ಆದಂತಹ ಒಂದು ವಿಶೇಷವಾದ ಗುಣ ಇರುತ್ತೆ. ಆ ಒಂದು ವಿಶೇಷವಾದ ಗುಣವನ್ನು ಈ ಪಾಸುರದಲ್ಲಿ ನಾವು ಪಿಳ್ಳಾಯ್ ಎಳುಂದಿರಾಯ್ ಅನ್ನುವುದರ ಮೂಲಕ ತಿಳ್ಕೊಬೋದು. ಅದೇನು ಅಂದರೆ, ಪಿಳ್ಳಾಯ್ ಎಳುಂದಿರಾಯ್ ಅಂದರೆ ಓ ಮಗುವೆ, ಪಿಳ್ಳಾಯ್ ಅಂದರೆ ಸಣ್ಣ ಮಗುವೆ ಅಂತ ಅರ್ಥ. ಇಲ್ಲಿ ಅವಳು ವಯಸ್ಸಿನಲ್ಲಿ ಚಿಕ್ಕವಳು ಅಂತ ಅಲ್ಲ. ಇಲ್ಲಿ ಪಿಳ್ಳಾಯ್ ಅಂದರೆ ಇಲ್ಲಿ ಅವಳು ನಮ್ಮ ಸಖಿಯರ ಗುಂಪು ಏನಿದೆ, ನಮ್ಮ ಈ ಭಕ್ತರ ಗುಂಪು ಏನಿದೆ, ಈ ಸಖಿಯರ ಗುಂಪಿಗೆ, ಈ ಭಕ್ತರ ಗುಂಪಿಗೆ ಹೊಸಬಳು ಅವಳು. ಅದಕ್ಕೆ ಅವಳನ್ನು ಒಂದು ಚಿಕ್ಕ ಮಗುವನ್ನು, ಒಂದು ಸಣ್ಣ ವಯಸ್ಸಿನ ಮಗುವನ್ನು ಹೇಗೆ ಎಬ್ಬಿಸ್ಬೇಕೋ ಹಾಗೆ ಪಿಳ್ಳಾಯ್ ಎಳುಂದಿರಾಯ್ ಪೇಯ್ಮುಲೈ ನಂಜುಂಡು ಅಂತ ಹೇಳಿ ಇಲ್ಲಿ ಕೃಷ್ಣನ ಲೀಲೆಗಳನ್ನು ಅವಳು ವರ್ಣಿಸೋದಕ್ಕೆ ಆರಂಭಿಸ್ತಾಳೆ. ಅದರ ಪ್ರಕಾರ ನಾವು ಆ ಕೃಷ್ಣನ ಲೀಲೆಗಳಲ್ಲಿ ಒಂದು ಲೀಲೆಯಾದಂತಹ ಪೂತನಾ ಮೋಕ್ಷ ಅನ್ನುವಂತಹ ಒಂದು ಲೀಲೆಯನ್ನು ಇಲ್ಲಿ ಗೋದಾದೇವಿ ವರ್ಣನೆ ಮಾಡ್ತಾ ಇದ್ದಾಳೆ. ಅದು ಆ ಒಂದು ಸಮಯದಲ್ಲಿ ಏನಾಯಿತು ಅಂತ ನೋಡಿದ್ರೆ, ಪೇಯ್ಮುಲೈ ನಂಜುಂಡು ಅಲ್ಲಿ ಯಶೋದೆಯ ಹಾಗೆಯೇ, ಯಶೋದೆ ಹೇಗಿದ್ಲು ನಾವು ನೋಡಿದ್ವಿ ಅಲ್ವಾ. ಯಶೋದೆ ಭಕ್ತಿಯಿಂದ ಶ್ರೀಕೃಷ್ಣನ ಬಳಿ ಪ್ರಾರ್ಥನೆ ಮಾಡಿದ್ಲು, ಓ ಶ್ರೀಕೃಷ್ಣ, ನೀನೇ ಈ ಒಂದು ದಾರವನ್ನು, ಹಗ್ಗವನ್ನು, ಸಣ್ಣದಾದ ಹಗ್ಗವನ್ನು ನಿನಗೆ ಕಟ್ಟಿಸ್ಕೋಬೇಕು ಅಂತ ಯಾವಾಗ ಪ್ರಾರ್ಥನೆ ಮಾಡಿದ್ಲೋ ಆಗಲೇ ಅವಳಿಗೆ ಆ ಹಗ್ಗವನ್ನು ಕಟ್ಟೋಕ್ಕೆ ಆಯಿತು ಅಲ್ವಾ. ಆ ರೀತಿಯಲ್ಲಿ ಯಶೋದೆ ಒಂದು ತಾಯಿಯ ಭಾವದಲ್ಲಿ ಯಾವ ರೀತಿ ಭಕ್ತಿ ಇಟ್ಟಿದ್ಲೋ ಆ ಶ್ರೀಕೃಷ್ಣನಲ್ಲಿ, ಅದೇ ರೀತಿ ಇಲ್ಲಿ ಇವಳು ಭಕ್ತಿ ಇಟ್ಟಿದ್ಲು ಅಂತ ಹೇಳೋದಕ್ಕಾಗಲ್ಲ. ಆದರೆ ಒಂದು ವಿಷಯದಲ್ಲಿ ಅವಳದ್ದು ಭಕ್ತಿಯೇ ಅಂತ ಹೇಳ್ಬೋದು. ಹೇಗೆ ಅಂತ ಅಂದರೆ, ಅವಳು ಈ ಒಂದು ಆಯರ್ಪಾಡಿ ಗೋಕುಲ ಏನಿದೆ, ಈ ಗೋಕುಲದಲ್ಲಿ ಬಹಳಷ್ಟು ಜನ ಮಕ್ಕಳಿದ್ದಾರೆ, ಬಹಳಷ್ಟು ಜನ ಶ್ರೀಕೃಷ್ಣನ ವಯಸ್ಸಿನ ಮಕ್ಕಳಿದ್ದಾರೆ. ಇವರ ಎಲ್ಲ ಈ ಯಾವುದೇ ಮಕ್ಕಳಿಗಾದರೂ ಅವಳು ವಿಷವನ್ನು ಅವಳು ಬಳಕೊಂಡು ತನ್ನ ಮೈಯಲ್ಲಿ ಈ ಯಾವುದೇ ಮಕ್ಕಳಿಗಾದರೂ ಹೋಗಿ ಕೊಡ್ಬೋದಿತ್ತಲ್ಲ ಹಾಲನ್ನ. ಆದರೆ ಅವಳಿಗೆ ಅವಳ ಮನಸ್ಸಲ್ಲಿ ಇದ್ದದ್ದು ಏನು, ಇದನ್ನು ನಾನು ಆ ಶ್ರೀಕೃಷ್ಣನಿಗೇ ಕೊಡಬೇಕು ಅನ್ನುವಂತಹ ಒಂದು ಮನಸ್ಸಿತ್ತು ಅವಳ ಬಳಿ. ಆ ರೀತಿಯಲ್ಲಿ ಅವಳದು ಭಕ್ತಿಯೇ. ಮತ್ತು ಇಲ್ಲಿ ಈ ಪೂತನ ಯಾರು ಅಂತ ನಾವು ನೋಡೋದಾದರೆ, ನಾವು ಈಗ ಒಂದು 2 ದಿನಗಳ ಹಿಂದೆ ನಾವು ಓಂಗಿ ಉಲಗಳಂದ ಅನ್ನುವಂತಹ ಪಾಶುರದಲ್ಲಿ ನಾವು ತ್ರಿವಿಕ್ರಮ ಅವತಾರದ ಬಗ್ಗೆ ನೋಡಿದ್ವಿ ಅಲ್ವಾ. ವಾಮನನಾಗಿದ್ದ, ಆಮೇಲೆ ಅವನು ತ್ರಿವಿಕ್ರಮನಾಗಿ ಬೆಳೆದ. ಇಂತಹ ಸಮಯದಲ್ಲಿ ಆ ಮಹಾಬಲಿಯ ಆಸ್ಥಾನದಲ್ಲಿ ಮತ್ತೊಂದು ಪಾತ್ರವನ್ನು ನೋಡಿದ್ವಿ. ಅದು ಯಾರು ಅಂದರೆ ಆ ಮಹಾಬಲಿಯ ಮಗಳಾದಂತಹ ವಿಂಧ್ಯಾವಳಿ. ಈ ವಿಂಧ್ಯಾವಳಿ ಏನು ಮಾಡ್ತಾಳೆ ಅಂದರೆ, ನಾನು ನಿಮಗೆ ಆ ಕಥೆಯಲ್ಲಿ ಹೇಳಿರೋ ಹಾಗೆ ವಿಂಧ್ಯಾವಳಿ ಈ ವಾಮನ ಮೂರ್ತಿಯ ತೇಜಸ್ಸನ್ನು ನೋಡಿದ ಕೂಡಲೇ ಅಟ್ರ್ಯಾಕ್ಟ್ ಆಗ್ತಾಳೆ. ಹಾಗೆ ಅಯ್ಯೋ ಎಷ್ಟು ಚೆನ್ನಾಗಿದೆ ಈ ಮಗು ಅಂತ ಹೇಳಿ ಆ ವಾಮನ ಮೂರ್ತಿಯ ತೇಜಸ್ಸನ್ನು ನೋಡಿದ ಕೂಡಲೇ ಅವಳಿಗೆ ಹಾಗೆ ಕಣ್ಮನ ಸೂರೆಗೊಳ್ತಾಳೆ. ಅವಳು ಅಯ್ಯೋ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಆನಂದ ಪಡ್ತಾಳೆ ಆ ಮಗುವನ್ನು ನೋಡಿ. ಆದರೆ ಯಾವಾಗ ಆ ವಾಮನ ಮೂರ್ತಿ ತ್ರಿವಿಕ್ರಮನಾಗಿ ಬೆಳೆದು
ಆ ಮಹಾಬಲಿಯ ಮೇಲೆ, ಅವನ ತಲೆಯ ಮೇಲೆ ಕಾಲಿಟ್ಟು ಅವನನ್ನು ಪಾತಾಳಕ್ಕೆ ತಳ್ತಾನೋ ಆ ಸಮಯದಲ್ಲಿ ಈ ವಿಂಧ್ಯಾವಳಿಗೆ ಇದ್ದಂತಹ ಭಾವನೆ ಬದಲಾಗೋಯ್ತು. ಯಾವ ರೀತಿ, ಏನಂತ ಬದಲಾಯಿತು ಅಂತ ಅಂದರೆ, ಇವನನ್ನು ನಾನು ಏನಾದರೂ ಮಾಡಬೇಕು, ನಮ್ಮ ತಂದೆನ ಹೀಗೆ ಮಾಡಿಬಿಟ್ನಲ್ಲ ಅನ್ನುವಂಥ ಒಂದು ಉದ್ದೇಶ, ಆ ಒಂದು ಭಾವನೆ ಅವಳ ಮನಸ್ಸಿನಲ್ಲಿ ಬಂದುಬಿಡ್ತು. ಆ ರೀತಿಯಲ್ಲಿ ಮೊದಲು ಅವಳಿಗೆ ತಾಯಿಯ ಭಾವನೆ ಇತ್ತು ವಿಂಧ್ಯಾವಳಿಗೆ. ನಂತರ ಮಹಾಬಲಿಯನ್ನು ಆ ತ್ರಿವಿಕ್ರಮ ಪಾತಾಳಕ್ಕೆ ತಳ್ಳಿದ್ದನ್ನು ನೋಡಿ ಒಂದು ದ್ವೇಷದ ಭಾವನೆ ಉಂಟಾಯಿತು. ಇವೆರಡನ್ನೂ ಮಿಶ್ರಿತವಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಬಂದವಳೇ ಈ ಪೂತನೆ. ಆ ರೀತಿಯಲ್ಲಿ ಈ ಪೂತನೆಗೆ ತಾಯಿಯ ಒಂದು ಭಾವನೆಯೂ ಇದೆ, ಅದೇ ಸಮಯದಲ್ಲಿ ದ್ವೇಷ ತೋರಿಸ್ಬೇಕು ಅನ್ನೋ ಒಂದು ಭಾವನೆಯೂ ಇದೆ. ಆ ರೀತಿಯಲ್ಲಿ ಈ ಪೂತನೆ ಈ ಶ್ರೀಕೃಷ್ಣನಿಗೇ ನಾನು ಹಾಲನ್ನು ಉಣಿಸಬೇಕು ಅಂತ ಬರ್ತಾಳೆ. ಆ ರೀತಿ ಎಷ್ಟೋ ಮಕ್ಕಳಿದ್ರೂ ಕೂಡ ಆ ಗೋಕುಲದಲ್ಲಿ ಅವಳು ಶ್ರೀಕೃಷ್ಣನನ್ನೇ ಹುಡ್ಕೊಂಡು ಹೋಗಿ ಹಾಲನ್ನು ಉಣಿಸ್ಬೇಕು ಅಂತ ಹೋಗ್ತಾಳೆ. ಶ್ರೀಕೃಷ್ಣನನ್ನು ಹಾಲನ್ನು ಉಣಿಸೋದಕ್ಕೆ ಹೋಗ್ತಾಳೆ. ಅಂಥ ಸಮಯದಲ್ಲಿ ಆ ಶ್ರೀಕೃಷ್ಣ ಹಾಲನ್ನು ಏನೋ ಕುಡಿತಾನೆ, ಆದರೆ ಅದರ ಜೊತೆಗೆ ಅವಳ ಪ್ರಾಣವನ್ನು ಕೂಡ ಹಾಗೆ ಹೀರಿಬಿಡ್ತಾನೆ. ಆ ರೀತಿಯಲ್ಲಿ ನಾವು ಈ ಪೂತನಾ ಮೋಕ್ಷ ಅನ್ನುವಂತಹ ಒಂದು ಲೀಲೆಯನ್ನು ಶ್ರೀಕೃಷ್ಣನ ಚರಿತ್ರೆಯಲ್ಲಿ ನೋಡಬಹುದು. ಈ ಒಂದು ಲೀಲೆಯ ಬಗ್ಗೆ ಸ್ವಾಮಿ ದೇಶಿಕರು ಯಾದವಾಭ್ಯುದಯದಲ್ಲಿ ವರ್ಣನೆ ಮಾಡ್ತಾರೆ. ಸ್ತನ್ಯೇನ ಕೃಷ್ಣಸ್ಸಹ ಪೂತನಾಯಾಹ ಪ್ರಾಣಾನ್ ಪಪೌ ಲುಪ್ತ ಪುನರ್ಭವಾಯಾಹ ಯದದ್ಭುತಂ ಭಾವಯತಾಂ ಜನಾನಾಂ ಸ್ತನಂಧಯತ್ವಂ ನ ಪುನರ್ಬಭೂವ ಅಂತ ಹೇಳಿ ಇಲ್ಲಿ ಸ್ವಾಮಿ ದೇಶಿಕರು ಹೇಳುತ್ತಾ ಇರುವಂಥ ಒಂದು ಮಾತು ಏನಂದರೆ ಅತ್ಯಂತ ಒಂದು ವಿಶೇಷವಾದ ಮಾತು. ಅದೇನು ಅಂತ ಅಂದರೆ, ನಾವು ಶಾಸ್ತ್ರಗಳಲ್ಲಿ ನೋಡಬೇಕಾದ್ರೆ ಒಂದು ನ್ಯಾಯ ಇದೆ. ಅದು ಯಾವ ನ್ಯಾಯ ಅಂತ ಅಂದರೆ ತತ್ಕ್ರತು ನ್ಯಾಯ. ಹಾಗಂದರೆ ಏನು ಅಂದರೆ, ನಾವೀಗ ಯಾವುದೋ ಒಂದನ್ನು ನೆನೆಸ್ಕೊಳ್ತಾ ಇರ್ತೀವಿ. ಈಗ ಯಾರೋ ಒಬ್ಬ ಮನುಷ್ಯ ಅಂತ ಅಂದ್ಕೋಣ, ಯಾರೋ ಒಬ್ಬ ಮನುಷ್ಯನನ್ನು ನಾವು ನೆನೆಸ್ಕೊಳ್ತೀವಿ. ಅವನನ್ನು ನಾವು ಸತತವಾಗಿ ಕಂಟಿನ್ಯೂಸ್ ಆಗಿ ಬಿಡದೇ ನೆನೆಸ್ಕೊಂಡ್ರೆ ಅವನಂತೆಯೇ ನಾವು ಆಗಿಬಿಡ್ತೀವಂತೆ. ಅದಕ್ಕೆ ತತ್ಕ್ರತು ನ್ಯಾಯ ಅಂತ ಹೆಸರು. ಆ ರೀತಿಯಲ್ಲಿ ಇಲ್ಲಿ ಸ್ವಾಮಿ ದೇಶಿಕರು ಯಾದವಾಭ್ಯುದಯದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ಸ್ತನ್ಯೇನ ಕೃಷ್ಣ ಸಹ ಪೂತನಾಯಾಹ. ಇಲ್ಲಿ ಈ ಒಂದು ಪೂತನಾ ಮೋಕ್ಷದ ಬಗ್ಗೆ ಯಾರು ಸತತವಾಗಿ ನೆನಪಿಸ್ಕೊಳ್ತಾರೋ, ಅಂದರೆ ಅವನು ಹೇಗೆ ಅವಳಿಂದ, ಆ ಪೂತನೆಯಿಂದ ಹಾಲನ್ನು ಕುಡಿದ, ಅದರ ಜೊತೆಗೆ ಅವಳ ಪ್ರಾಣವನ್ನು ಕೂಡ ತೆಗೆದ ಅಂತ ಯಾರು ನೆನಪಿಸ್ಕೊಳ್ತಾರೋ ಅಲ್ಲಿ ಅವರಿಗೆ ಏನಾಗತ್ತೆ, ಕೊನೆಯಲ್ಲಿ ಅವರ ಗತಿ ಏನಾಗತ್ತೆ ಅಂತ ಅಂದರೆ, ಈಗ ತತ್ಕ್ರತು ನ್ಯಾಯದ ಪ್ರಕಾರ ಯಾರು ಏನನ್ನು ನೆನೆಸ್ಕೊಳ್ತಾರೋ ಅವ್ರಿಗೆ ಅದೇ ನಡೆಯುತ್ತೆ ಅಲ್ವಾ, ಅವರು ಹಾಗೇ ಹಾಕ್ತಾರೆ. ಆದರೆ ಇಲ್ಲಿ ಸ್ವಾಮಿ ದೇಶಿಕರು ಹೇಳ್ತಾ ಇರೋದು ಏನು ಅಂತ ಅಂದರೆ, ಆ ರೀತಿಯಲ್ಲಿ ಶ್ರೀಕೃಷ್ಣ ಪೂತನೆಯ ಬಳಿ ಹಾಲು ಕುಡಿದ್ದನ್ನು ನಾವು ನೆನೆಸ್ಕೊಂಡ್ರೆ ನಾವು ಇನ್ನೆಂದಿಗೂ ಯಾರ ತಾಯಿಯ ಬಳಿಯೂ ಹಾಲನ್ನು ಕುಡಿಯೋದಿಲ್ಲ. ಅಂದರೆ ನಮಗೆ ಮುಂದಕ್ಕೆ ಯಾವ ಜನ್ಮಗಳೂ ಇಲ್ಲ, ನಾವು ಯಾವ ತಾಯಿಯ ಬಳಿಯೂ ಹಾಲನ್ನು ಕುಡಿಯೋದಿಲ್ಲ, ನಮಗೆ ಮೋಕ್ಷವೇ ಸಿಗತ್ತೆ ಅಂತ ಹೇಳಿ ಆ ಒಂದು ಲೀಲೆಯನ್ನು ನಾವು ನೆನೆಸ್ಕೊಂಡ್ರೆ ನಮಗೆ ಮೋಕ್ಷ ಖಂಡಿತ. ಇಲ್ಲಿ ತತ್ಕೃತು ನ್ಯಾಯ ಅನ್ನೋದು ಸರಿ ಹೊಂದೋದಿಲ್ಲ ಅಂತ ಹೇಳಿ ಈ ಒಂದು ಲೀಲೆಯ ವಿಶೇಷತೆಯನ್ನು ಸ್ವಾಮಿ ದೇಶಿಕರು ತಮ್ಮ ಯಾದವಾಭ್ಯುದಯದ ಮೂಲಕ ತೋರಿಸ್ತಾ ಇದ್ದಾರೆ. ಅದರ ಮೂಲಕ ನಾವಿವತ್ತು ನೋಡಿದಂತಹ ವಿಷಯ 6ನೆಯ ಪಾಶುರದ ಬಹಳಷ್ಟು ವಿಷಯಗಳನ್ನು ನೋಡಿದ್ವಿ. ಇನ್ನೂ ಕೂಡ 6ನೆಯ ಪಾಶುರದಲ್ಲಿ ನೋಡುವಂತಹ ವಿಷಯಗಳಿವೆ. ಅದನ್ನೆಲ್ಲ ನಾವು ನಾಳೆಯ ಉಪನ್ಯಾಸದಲ್ಲಿ ನೋಡೋಣ. ಇವತ್ತಿಗೆ ನಾಳಿನ ಒಂದು ಪಾಶುರವನ್ನು ನಾವು ಹೇಳಿ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ಕೋಣ. கீசிகீசென்றெங்கும்மானைச்சாத்தன் கலந்து பேசின பேச்சரவம் கேட்டிலையோ பேய் பெண்ணே காசும் பிறப்பும் கலகலப்பக்கை பேர்த்து வாசனரும் குழல்லாய்ச்சியர் மத்தினாலோசைப்படுத்த தைரரவம் கேட்டிலையோ நாயக பெண் பிள்ளாய் நாராயணன் மூர்த்தி கேசவனை பாடவும் நீ கேட்டே கிடத்தியோ தேசமுடையாய் திறமேலோரெம்பாவாய். ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ.
वादिद्विपशिरोभङ्गपञ्चानपराक्रमः श्रीमान् वेङ्कटनाथार्यः चिरं विजयतां भुवि। श्रीमते श्रीलक्ष्मीनृसिंहदिव्यपादुका सेवक श्रीवंषडोपश्रीनारायणयतीन्द्रमहादेशिकाय नमः। श्रीमते श्रीवंषडोपश्रीरङ्गनाथयतीन्द्रमहादेशिकाय नमः। श्रीमते वात्स्यश्रीकृष्णमार्यमहादेशिकाय नमः। श्रीमते अनन्तपद्मनाभार्यमहादेशिकाय नमः।